ಪೂಜ್ಯ ಹೆಗ್ಗಡೆಯವರು ಮತ್ತು ಮಾತೋಶ್ರೀ ಅಮ್ಮನ ಕೃಪಾಶೀರ್ವಾದದೊಂದಿಗೆ ಮುನ್ನಡೆಯುತ್ತಿರುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಒಂದು ಜ್ಞಾನ ವಿಕಾಸ ವೇದಿಕೆಯಲ್ಲಿ ಇಲ್ಲಿವರೆಗೆ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯರಿಗೂ, ಅದೇ ರೀತಿಯಲ್ಲಿ ಈ ಒಂದು ಸಭೆಯನ್ನು ವರ್ಣರಂಜಿತಗೊಳಿಸಿದ, ಸುಂದರಗೊಳಿಸಿದ ಶಕ್ತಿ ಸ್ವರೂಪಿಣಿಯಾದಂತಹ ಎಲ್ಲ ಸೋದರಿಯರಿಗೂ ನನ್ನ ಪ್ರೀತಿಯ ವಂದನೆಗಳು. ಅಖಿಲೇಶ್ ಹೇಳಿದ್ದಾರೆ 1.5 ಗಂಟೆಯೋ 2 ಗಂಟೆ ಎಷ್ಟು ಗಂಟೆ ಬೇಕಾದ್ರೆ ತೆಕ್ಕೊಳ್ಬಹುದು ಅಂತ. ದಯವಿಟ್ಟು ಯಾರು ಭಯ ಪಡಬೇಡಿ. ನೀವೆಲ್ಲ ತುಂಬ ಸುಂದರವಾಗಿ ಚಪ್ಪಳೆ ತಟ್ತೀರಿ ಅಂತ ನಾನು ಗಮನಿಸಿದೆ. ನಾನು ಮಾತನಾಡುವಲ್ಲಿ ನಿಮಗೇನಾದರೂ ಬೋರ್ ಹೊಡಿತೀರ ಅನಿಸಿದರೆ ಅಲ್ಲಿ ಪ್ರವೀಣ್ ಸರ್ ಇದ್ದಾರೆ ಅಂತ ಏನು ನೋಡೋದು ಬೇಡ. ಸಣ್ಣದೊಂದು ಚಪ್ಪಾಳೆ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಾನು ನಿಮ್ಮ ತಾಳ್ಮೆ ಮಿತಿವಿದೆ ಅಂದುಕೊಂಡು ನನ್ನ ಮಾತುಗಳನ್ನು ತಿಳಿಸ್ತೇನೆ. ಹಾಗದ ಓಕೆ, ಸರಿ ಅಲ್ವಾ? ನಿಮ್ಮಲ್ಲಿ ಅನೇಕರಿಗೆ ನನ್ನ ಪರಿಚಯ ಇದೆ. ಈಗ ಕೆಲವು ವರ್ಷಗಳಿಂದ ನಾನು ಸ್ವಲ್ಪ ಮೂಲೆಯಲ್ಲಿದ್ದರೂ ಕೂಡ ಈ ಹಿಂದೆ ಧಾರ್ಮಿಕವಾಗಿ, ರಾಜಕೀಯವಾಗಿ ಕೆಲವು ಭಾಷಣ ಮಾಡಿದವಳು, ಕೆಲವು ವೇದಿಕೆಗಳಲ್ಲಿ ನಿಮಗೆ ಪರಿಚಿತರಾದವಳು ನಾನು. ನನ್ನದೇ ವೈಯಕ್ತಿಕವಾದಂಥ ಕಾರಣದಿಂದ ಕಳೆದ 4 ವರ್ಷಗಳಿಂದ ಮೂಲೆಯಲ್ಲಿ ಕೂತಂಥ ನನ್ನನ್ನು ಪುನಃ ಇಷ್ಟೊಂದು ದೊಡ್ಡ ವೇದಿಕೆಯನ್ನು ಕೊಟ್ಟು ಸಾಮಾಜಿಕವಾದಂತಹ ಕಳಕಳಿಯನ್ನು, ನನ್ನೊಳಗಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ರೂವಾರಿಗಳಿಗೂ, ಅದರಲ್ಲೂ ಸೋದರ ಅಖಿಲೇಶ್ ಅವರಿಗೆ ಪ್ರತ್ಯೇಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ನೀವು. ಯಾಕೆಂದರೆ ನನಗೆ ಗೊತ್ತಿದೆ, ಬೆಳಗಿನಿಂದ 7:30 ಗಂಟೆಗೆ ಇಲ್ಲಿ ಬಂದವರು ಕೂಡ ಇದ್ದೀರಿ. 5 ಗಂಟೆಗೆ ಮನೆಯಿಂದ ಎದ್ದು ನಿಮ್ಮ ಕೆಲಸ ಆರಂಭ ಆಗಿರ್ಬೋದಲ್ವಾ? ಇಷ್ಟು ದೂರದಿಂದ ಬಂದಿರಿ, ಇಷ್ಟೊಂದು ತಾಳ್ಮೆಯಿಂದ ರಂಗವಲ್ಲಿ, ಹೂರಂಗವಲ್ಲಿ, ಹೂವಿನ ಬೊಕ್ಕೆ ಇತ್ಯಾದಿಗಳ ತಯಾರಿಗೋಸ್ಕರ ತುಂಬ ಬೆಳಗ್ಗೆ ಎದ್ದಿರಬಹುದು. ನೀವು ಬಹಳಷ್ಟು ಸುಸ್ತಾಗಿದ್ದೀರಿ ಕೂಡ. ಆದರೂ ಕೂಡ ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ಕರೆದವರಿಗೆ ನನ್ನ ಕರ್ತವ್ಯವನ್ನು, ಅವರೆಡೆಗಿರುವಂಥ ಜವಾಬ್ದಾರಿಯನ್ನು ನಾನು ಕೂಡ ನಿರ್ವಹಿಸಬೇಕಲ್ವ? ಹೀಗಾಗಿ ನಾನು ಹೇಳಿದ ಹಾಗೆ ನನ್ನ ಪರಿಚಯ ನಿಮ್ಮಲ್ಲಿ ಕೆಲವರಿಗೆ ಮೊದಲೇ ಇತ್ತು, ಈಗ ಕೆಲವರಿಗೆ ಆಗಿದೆ, ಅದರ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನು ಸ್ನೇಹಿತ ದಿವಾಕರ್ ಕೊಂಬ್ಳೆ, 22 ವರ್ಷಗಳ ಸಕ್ರಿಯ ರಾಜಕಾರಣ ಜೀವನದ ನಂತರ ಈಗ ಒಂದು 4 ವರ್ಷದಿಂದ ಬರವಣಿಗೆ ವೃತ್ತಿಯನ್ನಾಗಿ, ಅದೊಂದು ಹವ್ಯಾಸ ಮತ್ತು ವೃತ್ತಿ ಎರಡನ್ನಾಗಿ ತೆಕ್ಕೊಂಡಿದ್ದೇನೆ. ಈಗ ನಿಮ್ಮಲ್ಲಿ ಕೆಲವರನ್ನಾದರೂ ನನಗೆ ಪರಿಚಯ ಮಾಡಬೇಕು ಅಂತ ಆಶೆ. ಇಷ್ಟು ಮಂದಿ ಇದ್ದೀರಿ, ಯಾರು ಪರಿಚಯ ನಾನು ಮಾಡೋದು ಅಲ್ವಾ? ಒಂದು ಪ್ರಶ್ನೆ ಕೇಳಲ್ಲ ನಿಮ್ಮ ಒಂದು ಪರಿಚಯ ನನಗೆ ಆಗಬೇಕಲ್ವಾ? ಬೇಕೇ ಬೇಡವಾ? ಬರೀ ಭಾಷಣ ಮಾತಾಡಿ ನಿಮ್ಮನ್ನು ನಿದ್ದೆ ಮಾಡಿಸೋದಕ್ಕಿಂತ, ಜೋಗಳ ಹಾಡಿದಾಗೆ ಖುಷಿಯಾಗಿ ನಿದ್ದೆ ಮಾಡಿಸೋದಕ್ಕಿಂತ ಸ್ವಲ್ಪ ಇಂಟ್ರಾಕ್ಷನ್ ಇದ್ದರೆ ಖುಷಿ ಆಗ್ತದೆ ಅಂತ ಅನ್ನಿಸಿಕೆ ಅಲ್ವಾ? ಒಂದು ಸಣ್ಣ ಒಂದು ಪ್ರಶ್ನೆ ಕೇಳ್ತೇನೆ. ಇಲ್ಲಿ ನಾವು ಇಷ್ಟು ಮಂದಿ ತಾಯಂದಿರಿದ್ದೇವೆ, ನಮ್ಮಲ್ಲಿ ಹಣೆಯಲ್ಲಿ ಕುಂಕುಮ ಇರುವಂಥ ತಾಯಂದಿರು ನಾವು ಇಷ್ಟು ಮಂದಿ ಇದ್ದೇವೆ. ನನ್ನ ಹಣೆಯಲ್ಲಿ ಇಲ್ಲ, ನನ್ನ ನೊಸಲಲ್ಲಿದೆ, ನೊಸಲಲ್ಲಿ ಅಲ್ವಾ? ಇದು ನಮ್ಮ ನೊಸಲು ಅಥವಾ ಯಾವ ಬೈತಲೆಯಲ್ಲಿ ಕುಂಕುಮ ಇದೆ, ಆದರೆ ನನ್ನ ಹಣೆಯಲ್ಲಿ ಕುಂಕುಮ ಇಲ್ಲ. ಹಾಗಂತ ನನ್ನ ಹಣೆ ಖಾಲಿ ಕೂಡ ಇಲ್ಲ. ಇಲ್ಲಿ ಸೇರಿದವರಲ್ಲಿ ಇಷ್ಟು ಮಂದಿ ತಾಯಂದಿರು ಹಣೆಯಲ್ಲಿ ಸ್ಟಿಕ್ಕರ್ ಅನ್ನು ಬಿಟ್ಟು ಕುಂಕುಮವನ್ನು ಧರಿಸಿ ಬಂದಿದ್ದೇವೆ. ದಯವಿಟ್ಟು ಕೈ ನೋಡಿ. ಬಹುಶಃ 2% ಜನ ಅಲ್ವಾ? ಗಮನಿಸಿದ್ದೀರಾ? 2% ಜನ ಮಾತ್ರ ನಾವು ಇವತ್ತಿಲ್ಲಿ ಕುಂಕುಮವನ್ನು ಧರಿಸಿ ಬಂದಿದ್ದೇವೆ. ಒಂದು 25 ವರ್ಷಗಳ ಹಿಂದೆ ಈ ಸ್ಟಿಕ್ಕರ್ ನಮ್ಮ ಹಣೆಯಲ್ಲಿ ಇತ್ತ ಹೇಳ್ಬೇಕು, ಗಟ್ಟಿಗೆ ನೀವೇನು, ನಾನು ಈಗಾಗಲೇ ಹೇಳಿದ್ದೇನೆ ಸರ್ ಹತ್ರ, ನೀವೇನು ಎನರ್ಜಿ ಕೊಡ್ತೀರಿ ಅದನ್ನು ನಾನು ನಿಮಗೆ ತಿರುಗಿ ಕೊಡ್ತೇನೆ. ನಾನು ಪೂರ್ತಿ ಕಾಲಿಗೆ ಏನು ಮಾತಾಡಬೇಕಂತ ನಾನು ಪ್ರಿಪೇರ್ ಮಾಡಿಲ್ಲ. ಇಲ್ಲಿ ನಾನು ನಿಂತುಕೊಂಡಿದ್ದೇನೆ, ನಿಮಗೆ ಏನು ಬೇಕು ಅದನ್ನಷ್ಟೇ ಕೊಡೋದು ನನ್ನ ಕೆಲಸ ಅಲ್ವಾ? 25 ವರ್ಷಗಳ ಹಿಂದೆ ಈ ಕುಂಕುಮ ಈ ಸ್ಟಿಕ್ಕರ್ ನಮ್ಮ ಹಣೆಯಲ್ಲಿರಲಿಲ್ಲ. ನಾವೆಲ್ಲರೂ ಕುಡಿ ಕುಂಕುಮವನ್ನು, ಆಶಾವನ್ನು ಅಥವಾ ಲಾಂಗಂಧವನ್ನು ಬಳಕೆ ಮಾಡತಕ್ಕಂಥ ಕಾಲ. 25 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಒಂದು ಕಾಲದಲ್ಲಿ ಸೌಭಾಗ್ಯದ ಸಂಕೇತವಾಗಿದ್ದಂಥ ನಮ್ಮ ಬೊಟ್ಟು ಇವತ್ತು ಬರೀ ಅಲಂಕಾರಕ್ಕೆ ಸೀಮಿತ ಆಗಿದೆ. ಒಂದು ಕಾಲದಲ್ಲಿ ಕೈ ತುಂಬ ಬಳೆ, ನಾನು ಬಂದ ಕೂಡಲೇ ನೋಡಿದೆ ಬಳೆ ಇದೆ ಅಂತ, ಪುಣ್ಯಕ್ಕೆ ತುಂಬ ಮಂದಿ ಧರಿಸಿದ್ದೀರಿ. ನಾನು ಗಾಜಿನ ಬಳೆ ಹಾಕಿಲ್ಲ. ಯಾಕೆಂತೇಳಿದ್ರೆ ಈ ಕುಂಕುಮ ಮತ್ತು ಗಾಜಿನ ಬಳೆಗಳು ಇವತ್ತು ನಮ್ಗೆ ಒಂದು ರೀತಿಯಲ್ಲಿ ಅನಾನುಕೂಲತೆಯನ್ನು ಸೃಷ್ಟಿಸಿದಾಗ ನಮ್ಮ ಮನಸ್ಸಿಗೆ ಇಲ್ಲೊಂದು ಕಡೆ ಅಲ್ವಾ? ಹೊರಗೆ ಹೋಗಿ ದುಡಿಯೋದು ಕುಂಕುಮ ಆಗಾಗ ಬೆವರಿಂದ ಒದ್ದೆ ಆಗ್ತದೆ, ಮುಖದಲ್ಲಿ ಇಡೀ ಹರಡುತ್ತದೆ, ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಗಾಜಿನ ಬಳೆಗಳನ್ನು ಎತ್ತುಕೊಂಡು 2 ಸಲ ಕೈ ಕಟ್ಟಿಗೆ ಅಂತ ಗೋಡೆವರೆಗೆ ನಿಂತ ಪಟ್ಟ 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 ಟಿಪ್ ಮುಗಿಯಿತಲ್ವಾ? ಆದ ಕಾರಣ ಅಂದರೆ ಅನುಕೂಲತೆಯ ಅನುಸಾರವಾಗಿ ಬದುಕಿನಲ್ಲಿ ಬದಲಾವಣೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಆಧುನಿಕತೆಯ ವಿವಿಧ ಮಗ್ಗುಲುಗಳಿಗೆ ತೆರೆದುಕೊಂಡ ಹಾಗೆ ನಮ್ಮ ಬದುಕಿನ
ಮೊದಲೆಲ್ಲ ಅಂಗಳದಿಂದ ಹೊರಗೆ ಕಾಲಿಡ್ಲಿಕ್ಕೆ ಹೆದರ್ತಿದ್ದಂಥ ಹೆಣ್ಣು ಮಕ್ಕಳು ಇವತ್ತು ಚಂದ್ರನ ಅಂಗಳಕ್ಕೆ ಲಗ್ಗೆ ಇಡ್ಲಿಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಅಕ್ಕಿ ಬೆಳೆಯ ಲೆಕ್ಕಾಚಾರ ಮಾಡ್ತಿದ್ದಂಥ ನಾವಿವತ್ತು ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ರಾಷ್ಟ್ರಪತಿಯಾಗಿ ಒಂದಿಡೀ ದೇಶದ ಆಡಳಿತದ ಲೆಕ್ಕಾಚಾರ ನಮ್ಮ ಅಂಗೈಯೊಳಗೆ ಇಟ್ಟುಕೊಂಡಿದ್ದೇವೆ ಅಲ್ವಾ? ಮನೆಯಲ್ಲಿ ನಾಳೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಲಿಯಾ ದೋಸೆ ಮಾಡಲಿಯಾ ಅಂತ ಗಂಡನ ಹತ್ರ ಕೇಳ್ತಾ ಇದ್ದವರು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಇಡೀ ಮಹತ್ವದ ಚಾರಿತ್ರಿಕವಾದಂಥ ತೀರ್ಮಾನಗಳನ್ನು ಕೈಗೊಳ್ತಾ ಇದ್ದೇವೆ. ನಾವು ಬದಲಾಗಿದ್ದೇವಲ್ವಾ? ಹೇಳಿ, ನಾವು ಬದಲಾಗಿದ್ದೇವಾ? ಖಂಡಿತ ಧೈರ್ಯದಿಂದ ಹೇಳ್ಬೋದಾ? ನಾನು ಹೇಳ್ತಾ ಇದ್ದೇನೆ, ನಮ್ಮ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಬಂದಿರಬಹುದು, ಆದರೆ ಮಹಿಳೆಯರ ಸ್ಥಾನಮಾನಗಳು ಹೊರ ನೋಟದಲ್ಲಿ ಎಷ್ಟು ಬದಲಾವಣೆ ಅದು ಒಳನೋಟದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ನಾನು ಸುಮ್ಮನೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ, ಸಿರಿ ಅನಿಸ್ಬೋದು. ಬೆಳಗ್ಗೆ ಇವತ್ತು ನೀವೆಲ್ಲರೂ ಮನೆಯಿಂದ ಬೇಗ ಬಂದಿದ್ದೀರಿ ಅಂತ ಹೇಳಿದ್ದೀರಿ, 5:30 ಗಂಟೆಗೆ ಅಲ್ವಾ? 5:30 ಗಂಟೆಗೆ ಇವತ್ತು ನಿಮಗೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ ಅನ್ನೋದು ನಿಮ್ಮ ಮನೆ ಎಲ್ಲರಿಗೂ ಗೊತ್ತಿದೆ. ಬೆಳಗ್ಗೆ ಎಷ್ಟು ಮಂದಿ ಗಂಡದಿರಿ ನಿಮಗೆ ನಿಮ್ಮ ಮನೆ ಕೆಲಸದಲ್ಲಿ ಸಹಾಯ ಮಾಡಿದ್ದಾರೆ? ಇವತ್ತು ಮನೆಯಲ್ಲಿ ನೀವು ಎಲ್ಲ ಚಾ ತಿಂಡಿ ಊಟವನ್ನು ಅಡಿಗೆಯನ್ನು ಮಾಡಿ ಬಂದಿದ್ದೀರಾ, ಮಾಡಿ ಬಂದಿದ್ದೀರಾ? ಯಾಕೆ ಮಾಡಿ ಬಂದಿದ್ದೀರಿ? ಯಾಕೆ ಮಾಡಿ ಬಂದಿದ್ದೀರಿ? ಸಣ್ಣ ಪ್ರಶ್ನೆ. ಇವತ್ತು ನಿಮಗೆ 5:30 ಗಂಟೆಗೆ ಬರ್ಲಿಕ್ಕೆ ಯಾವತ್ತಿನ ಹಾಗೆ ನಿಮ್ಮ ಮನೆಯಲ್ಲಿ ಕೂತ್ಕೊಳ್ಳೋರಲ್ಲ, ಇಡೀ ದಿನದಲ್ಲಿ ಕೊಡ್ಲಿಕ್ಕೆ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಗಾತಿ ಇಲ್ವಾ? ನಿಮ್ಮ ಮಕ್ಕಳಿಲ್ವಾ? ಯಾಕೆ ಅವರ ಮೇಲೆ ಜವಾಬ್ದಾರಿಯನ್ನು ನುಣುಚಿಸಿಕೊಂಡು ನೀವು ಬರಲಿಲ್ಲ? ಹೇಳ್ತೀರಿ. ಎಲ್ಲರೂ ಹೇಳುವಾಗ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತೀನಿ, ಮಹಿಳೆ ಇವತ್ತು ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ವಿದ್ಯಾಭ್ಯಾಸ ಪರವಾಗಿ ಬಹಳಷ್ಟು ನಾವು ಮುಂದುವರೆದಿದ್ದೇವೆ. ನಮ್ಮ ಸ್ಥಿತಿಗತಿಗಳು ಬದಲಾಗಿವೆ, ಆದರೆ ನಮ್ಮ ಮನಸ್ಥಿತಿಯಲ್ಲಿ ಇವತ್ತಿಗೂ ಬದಲಾವಣೆ ಇದೆ ಅಲ್ವಾ? ಅಡಿಗೆ ಮಾಡೋದು ನಮ್ಮ ಕೆಲಸ, ಬಟ್ಟೆ ತೊಳೆಯೋದು ನಮ್ಮ ಕೆಲಸ, ಪಾತ್ರೆ ತೊಳೆಯೋದು ನಮ್ಮ ಕೆಲಸ ಅಂತ ನಾವೇ ನಮ್ಮನ್ನು ಬ್ರ್ಯಾಂಡ್ ಮಾಡಿಕೊಂಡಿದ್ದೇವೆ. ಗಂಡಸರ ತಪ್ಪಿಲ್ಲ, ಯಾವ ಗಂಡಸಿಗೆ ತಪ್ಪು ಅಂತ ಹೊಣೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಮನೆಯ ಗಂಡಸಿಗೆ ಅವನಿಗೆ ನಾವು ನಮ್ಮ ದೈನಂದಿನ ಜವಾಬ್ದಾರಿ ಇನ್ನೂ ಪಾಲು ಕೊಟ್ಟಿಲ್ಲ. ಇವತ್ತು ನಾವು ನಮ್ಮ ಮನೆಯನ್ನು ನಮ್ಮ ಮುಷ್ಟಿಯೊಳಗೆ ಇಟ್ಟುಕೊಂಡಿದ್ದೇವೆ ಅಲ್ವಾ? ಇವತ್ತು ಮಹಿಳೆ ಮನೆಯೊಳಗೆ ದುಡಿತಾಳೆ, ಮನೆ ಹೊರಗೆ ಕೂಡ ದುಡಿತಾಳೆ. ಒಂದು ಕಾಲದಲ್ಲಿ ಮನೆಯೊಳಗೆ ಇದ್ದಂತ ಶೋಷಣೆ ಇವತ್ತು ಮನೆ ಹೊರಗೆ ಕೂಡ ನಡೀತಾ ಉಂಟು. ಶೋಷಣೆಯ ಸ್ವರೂಪ ಬದಲಾಗಿದೆ, ಮಹಿಳೆಯ ಬದುಕಿನ ರೀತಿ ನೀತಿ ಬದಲಾಗಿದೆ, ಆದರೆ ನಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಿಲ್ಲ. ಈ ಒಂದು ಮನಸ್ಥಿತಿಯಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನಷ್ಟು ನಾನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸಿದ್ದೇನೆ. ಎಲ್ಲಿಯಾದ್ರೂ ಬೋರ್ ಹೊಡಿತಂದ್ರೆ ಯಾವ ಮೂಲೆಯಿಂದ ದೊಡ್ಡ ಚಪ್ಪಾಳೆ ಸಿದ್ಧರಾಗಿದ್ದೇನೆ, ನಾನು ಕೂಡ ಸಿದ್ಧರಾಗಿದ್ದೇನೆ. ಪುರಾಣ ಕಾಲದಿಂದ ಹಿಡಿದು ಇಲ್ಲಿ ತನಕ ಯಾವ ಕಥೆಯೂ ತೆಕ್ಕೊಳ್ಳಿ, ಯಾವ ಕಾದಂಬರಿನೂ ತೆಕ್ಕೊಳ್ಳಿ, ಯಾವ ಇತಿಹಾಸನೂ ತೆಕ್ಕೊಳ್ಳಿ, ಅಲ್ಲೆಲ್ಲ ನೋವಿಗೆ, ಕಷ್ಟಕ್ಕೆ, ಸಂಕಟಕ್ಕೆ ಒಳಗಾಗುವುದು ಯಾರು? ಹೆಣ್ಣು ಅಲ್ವಾ? ಬಹಳಷ್ಟು ಬಾರಿ ಅನಿಸ್ತದೆ ಈ ದೇವರು ಕೂಡ ಸ್ತ್ರೀಯರ ವಿಷಯದಲ್ಲಿ ತುಂಬಾ ಪಕ್ಷಪಾತ ಮಾಡ್ತಾ ಇದ್ದಾನೆ. ಎಲ್ರಿಗಿಂತ ಜಾಸ್ತಿ, ಗಂಡಸರಿಗಿಂತ ಜಾಸ್ತಿ ನಾವೇ ಅಡ್ಡ ಬೀಳ್ತೇವೆ ಅಲ್ವಾ? ಹಾಗಿದ್ದು ಕೂಡ ನಮ್ಮನ್ನೇ ಅಡ್ಡ ಬೀಳಿಸ್ತಾ ಇದ್ದಾನೆ ದೇವರು ಅಂತ ನಮ್ಮಲ್ಲಿ ಕೆಲವರಿಗಾದ್ರೂ ಕೆಲವು ಸಂದರ್ಭದಲ್ಲಾದ್ರೂ ಅನ್ನಿಸಿಕೆ ಇರ್ಬೋದಲ್ವಾ? ದೇವರ ಪಕ್ಷಪಾತಿಯ? ನಾನು ಹೇಳ್ತೇನೆ, ದೇವರ ಪಕ್ಷಪಾತಿ. ಯಾರ ಪಕ್ಷ ಗೊತ್ತುಂಟ? ನಮ್ಮ ಪಕ್ಷ, ಸ್ತ್ರೀಯರ ಪಕ್ಷ. ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವಂತ ಸಂದರ್ಭದಲ್ಲಿ ದೇವರಿಗೆ ಇಷ್ಟೊಂದು ದೊಡ್ಡ ಸೃಷ್ಟಿ ಆಗ್ತದೆ ಯಾವುದೇ ಐಡಿಯಾ ಇರಲಿಲ್ಲ ಅಂತ. ಏನೋ ಒಂದು ಅವನು ಸಮಯ ಕಳೆಯಲಿಕ್ಕೋಸ್ಕರ ಒಂದು ಪುಟ್ಟ ಸೃಷ್ಟಿಯನ್ನು ಸೃಷ್ಟಿಸಿದಂತೆ ಸೃಷ್ಟಿಸಿದ ನಂತರ ಭಗವಂತನಿಗೆ ಬಹಳ ತಲೆ ಬಿಸಿಯಾಗಿದ್ದಂತೆ. ಇಷ್ಟೊಂದು ಬ್ರಹ್ಮಾಂಡವಾದಂತಹ ಈ ಸೃಷ್ಟಿ, ಇದರ ಸ್ಥಿತಿ ಲಯ ಇದೆಲ್ಲವನ್ನು ಒಂದೇ ಕಾಲದಲ್ಲಿ ಎಲ್ಲ ಕಡೆ ನೋಡಿಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದುದರಿಂದ ನನ್ನ ಬದಲಿಗೆ ನನಗಿಂತಲೂ ಶಕ್ತಿಶಾಲಿಯಾದ ಯಾರನ್ನಾದರೂ ಜವಾಬ್ದಾರಿಯುತರಾದವರನ್ನು ಈ ಒಂದು ಜವಾಬ್ದಾರಿನ ಅವರ ಕೈಗೆ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಅವನು ಸ್ತ್ರೀಯರನ್ನು ಸೃಷ್ಟಿ ಮಾಡಿದನಂತೆ. ಹಾಗಾದ್ರೆ ಜಗನ್ಮಾತೆ, ಜಗತ್ಪಿತ ಅಂತ ಹೇಳುವುದಿಲ್ಲ ದೇವರನ್ನಲ್ವಾ? ಜಗನ್ಮಾತೆಯಾದಂತಹ ನಮ್ಮೊಳಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಭಗವಂತನಿಗೆ ಗೊತ್ತಿದ್ದ ಕಾರಣ ಅವನೇನು ಮಾಡ್ತಾನೆ, ಸಿಕ್ಕಪುಟ್ಟದಕ್ಕೆಲ್ಲ ನಾವು ಕರೆದು ಅಡ್ಡ ಬಿದ್ದಾಗ ಅವ ಬರೋದಿಲ್ಲ. ಯಾಕೆಂದ್ರೆ ನಮ್ಮೊಳಗಿನ ಶಕ್ತಿಯನ್ನು ನಾವು ತಿಳಿಬೇಕು ಅನ್ನುವುದೇ ಆ ಭಗವಂತನ ಇಚ್ಛೆ. ಯಾವತ್ತು ಕಷ್ಟದ ಮೇಲೆ ಕಷ್ಟ ಬೀಳ್ತದೋ, ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತದೋ ಆಗಷ್ಟೇ ನಾವೇನಾಗ್ತೇವೆ, ಗಟ್ಟಿಯಾಗ್ತೇವೆ.
ದ್ರೌಪದಿ ಬಗ್ಗೆ, ಸೀತೆ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು ಅಲ್ವಾ? ದ್ರೌಪದಿಗೆ ಒಮ್ಮೆ ವನವಾಸ ಸಂದರ್ಭದಲ್ಲಿ ಅತಿಥಿಗಳು ಬಂದಾಗ ಆಹಾರವನ್ನು ಬಡಿಸ್ಲಿಕ್ಕೆ ಆಗದಂತಹ ಆಹಾರ ಇಲ್ಲದಂತ ಒಂದು ಸ್ಥಿತಿ ಬಂತು ಅಲ್ವಾ? ಹೋಗಿ ಕರೆದು ದೇವರಂತ ಶ್ರೀಕೃಷ್ಣನನ್ನು ನೆನಪಿಸಿಕೊಂಡಾಗ ಅಕ್ಷಯ ಪಾತ್ರೆಯನ್ನು ಕರುಣಿಸಿದ. ಎರಡನೇ ಬಾರಿ ಅಕ್ಷಯ ವಸ್ತ್ರವನ್ನು ಕರುಣಿಸಿದ. ಆದ್ರೆ ಮೂರನೇ ಬಾರಿ ದ್ರೌಪದಿಗೆ ತನ್ನೊಳಗಿನ ತಾನು ಏನು ಅನ್ನುವುದನ್ನು, ತನ್ನ ಶಕ್ತಿ ಏನು ಅನ್ನುವುದನ್ನು ನೆನಪಿಸಿ ಕೊಟ್ಟ. ಏನಾಯ್ತು ಪರಿಣಾಮ? ದ್ರೌಪದಿ ಘೋಷಿಸಿದ್ದು ತನ್ನ ಜಡೆಯನ್ನು ಬಿಚ್ಚಿ ಹಾಕಿ ತನಗೆ ಅಪಮಾನ ಮಾಡಿದಂತ ಕೌರವರನ್ನು ಮಾತ್ರ ಅಲ್ಲ, ಯಾರು ಅವರನ್ನು ಬೆಂಬಲಿಸ್ತಾರೋ ಆ ಇಡೀ ರಾಕ್ಷಸರಂತ ಆ ಅತ್ಯಾಚಾರಿಗಳ ಪಡೆಯನ್ನೇ ನಿರ್ನಾಮ ಮಾಡ್ತೇನೆ ಅಂತ ಪರಿಣಾಮ ಮಹಾಭಾರತ ಇದ್ದಾರೆ ಅಲ್ವಾ? ಅಂದ್ರೆ ಅಲ್ಲಿ ತನಕ ದ್ರೌಪದಿಯೊಳಗೆ ಆ ಶಕ್ತಿ ಇರಲಿಲ್ವಾ? ಇತ್ತು, ಆದ್ರೆ ಅವಳಿಗೆ ಅದರ ಅರಿವೇ ಇರಲಿಲ್ಲ. ಸೀತೆ ಬಗ್ಗೆ ಕೂಡ ಅದೇ ರೀತಿಯಲ್ಲಿ ನಾವು ಹೇಳ್ಬೋದು. ಸೀತೆ ರಾಮ ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಏನು ಹೆದರಿ ಹೇಳಿಲ್ಲ, ರಾಮನನ್ನು ಅನುಗಮಿಸಿದ. ವನವಾಸದಿಂದ ಬಂದ ನಂತರ ಅಗ್ನಿ ಪರೀಕ್ಷೆ ಅಂತ ಹೇಳಿ ಸಿದ್ಧಳಾದ. ಮೂರನೇ ಬಾರಿ ಗರ್ಭಿಣಿಯಾದಂತ ತಾಯಿಯನ್ನು ಕಾಡಿಗೆ ಹತ್ತುವಾಗಲು ಯಾವುದೇ ಒಂದು ಚಕಾರವನ್ನು ಸೀತೆ ಎತ್ತಲಿಲ್ಲ. ಆದರೆ ಕೊನೆಯಲ್ಲಿ ಎಲ್ಲವೂ ಸುಖಾಂತ್ಯ ಆಗ್ತದೆ. ಪುನಃ ರಾಮ ಸೀತೆ ಮಕ್ಕಳು ಒಂದುಗೂಡ್ತಾರೆ, ಅಯೋಧ್ಯೆಯಲ್ಲಿ ಸೇರ್ತಾರೆ ಅಂತ ನಾವು ನಿರೀಕ್ಷೆ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಸೀತೆ ಭೂದೇವಿಯ ಮಡಿಲಿಗೆ ಹೊರಟು ಹೋಗ್ತಾಳೆ. ಅಂದ್ರೆ ಅದು ಅಲ್ಲಿ ಅವಳ ಶಕ್ತಿ. ಅದು ಅಲ್ಲಿ ತನಕ ತನ್ನೊಳಗಿನ ತನ್ನನ್ನು ತಾನು ನಿಗ್ರಹಿಸಿದವಳು. ಕೊನೆಗಳಿಗೆ ಅವಳಿಗೆ ಹೋಗುವ ಹೆಣ್ಣಿನ ಶಕ್ತಿಗಳಲ್ಲಿ ಪ್ರಮುಖವಾದ ಮೂರು ಗೊತ್ತುಂಟ? ಹೆಣ್ಣಿನ ಶಕ್ತಿಗಳಲ್ಲಿ ಪ್ರಮುಖವಾದ ಮೂರು ಏನು ಅಂತ ಯಾರಿಗಾದ್ರೂ ಹೇಳ್ಬೋದಾ? ನಾನು ಹೇಳ್ಯ ಮಾತೃತ್ವ, ಇನ್ನೊಂದು ಕರ್ತೃತ್ವ, ಮೂರನೆಯದು ನೇತೃತ್ವ. ಮಾತೃತ್ವ, ಕರ್ತೃತ್ವ, ನೇತೃತ್ವ, ಈ ಮೂರು ಶಕ್ತಿಗಳ ಒಳಗೆ ಇನ್ನಷ್ಟು ಉಪಶಕ್ತಿಗಳು ಕೂಡ ಅಡಗಿವೆ. ಉದಾಹರಣೆಗೆ ಕ್ಷಮೆ, ಶಾಂತಿ, ಸಹನೆ, ಪ್ರೀತಿ ಇದೆಲ್ಲ ಕೂಡ ನಮ್ಮ ಮಾತೃತ್ವ ಶಕ್ತಿಯ ಅಡಿಯಲ್ಲಿ ಬರುವಂತಹ. ಯಾವ ಹೆಣ್ಣು ಮಾತೃತ್ವದ ನಿಜವಾದ ಕಲ್ಪನೆಯನ್ನು ಅರ್ಥೈಸಿಕೊಂಡಿರುತ್ತಾಳೋ, ಅದನ್ನು ಜೀವನದಲ್ಲಿ ಅಳವಡಿಸಿರುತ್ತಾಳೋ, ಅವಳು ಎಲ್ಲ ರೀತಿಯಲ್ಲಿ ಈ ಸಮಾಜವನ್ನು ಕಟ್ಟುತ್ತಾಳೆ. ಹೀಗಾಗಿ ನಾವು ಶೋಷಣೆ ಬಗ್ಗೆ ಮಾತನಾಡಿದೆವು ಅಲ್ವಾ? ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಗಳು ಈ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಕಾರಣ ಯಾರು ಕಾರಣ? ಪುರುಷರ? ಹೇಳ್ಬೇಕು ನೀವು. ಇಲ್ಲ, 50% ಆ ಅತ್ಯಾಚಾರ, ಅನಾಚಾರ, ಮಹಿಳೆ ಮೇಲೆ ನಡೆಯುವಂತ ದೌರ್ಜನ್ಯಕ್ಕೆ ಕಾರಣ ನಾವೇ. ಯಾಕೆ ಹೇಳ್ತೇನೆ ಗೊತ್ತುಂಟ? ಆ ಒಬ್ಬ ಅತ್ಯಾಚಾರ ಇರ್ಬೋದು, ಅನಾಚಾರ ಇರ್ಬೋದು, ಅವನನ್ನು ಹೆತ್ತದ್ದು ಯಾರು? ಗಂಡು ಹೆತ್ತಿದಾನ? ಇಲ್ಲ, ನಿಮ್ಮಂತೆ ಇರುವಂತ ಒಬ್ಬ ತಾಯಿ ಹೆತ್ತ ಪುರುಷ. ಆದ್ರೆ ಅವನ ತಾಯಿ ಅವನನ್ನು ಬೆಳೆಸಬೇಕಾದ ರೀತಿಯಲ್ಲಿ ಬೆಳೆಸಬೇಕು. ತಪ್ಪು ಯಾರದು? ತಾಯಿಯದಲ್ವಾ? ಈ ರೀತಿಯ ತಪ್ಪುಗಳನ್ನು ಕಡಿಮೆ ಮಾಡುವಂತ ಒಂದು ಪ್ರಯತ್ನ ಇರಬೇಕು. ಇಲ್ಲಿ ಕೂತಂತಹ ಈ ಜ್ಞಾನ ವಿಕಾಸ ವೇದಿಕೆಯ ಛತ್ರದಡಿ ಬಂದಂತಹ ಎಲ್ಲ ತಾಯಂದಿರಿಗೆ ಎದೆಟ್ಟಿಸಿ ಹೇಳಬೇಕು, ನನ್ನ ಮಗ ಭವಿಷ್ಯದಲ್ಲಿ ಯಾವತ್ತೂ ಯಾವ ಸ್ತ್ರೀಯನ್ನು ಕೂಡ ಈ ರೀತಿ ಶೋಷಣೆ ಮಾಡಲಾರ, ಯಾವ ಸ್ತ್ರೀಯನ್ನು ಕೂಡ ಅವಮಾನಯುತವಾಗಿ ಅವರೊಂದಿಗೆ ಅವನು ಪ್ರತಿಕ್ರಿಯಿಸಲಾರ ಅನ್ನುವಂತಹ ಒಂದು ನಿರ್ಧಾರ ಮತ್ತು ಭರವಸೆ ತಾಯಿಯಲ್ಲಿ ಇದೆಯಾ? ಹೇಳ್ಬೋದಾ? ಎದೆ ತಟ್ಟಿ ಹೇಳ್ಬೋದಾ? ನಾನು ಹೆತ್ತ ಮಗ ಯಾವತ್ತೂ ಆ ರೀತಿ ಆಗಕ್ಕಿಂತ ಎಷ್ಟು ಮಂದಿ ತಾಯಿಯರಿಗೆ ಹೇಳಲಿಕ್ಕೆ ಸಾಧ್ಯ? ಕೈ ಎತ್ತಿ. ನಾನು ಎತ್ತಿದ್ದೇನೆ, ಕೈ ಎತ್ತಬೇಕು, ಸಾಲದು. ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ ನಮ್ಗೆ ನಮ್ಮ ಮೇಲೆ ಭರವಸೆ ಇಲ್ಲ. ಲೋಕ ಹಾಳಾಗಿದೆ, ನಾವು ಒಪ್ಪುತ್ತೇವೆ ಅಲ್ವಾ? ಇಡೀ ಹಾಳಾಗಿ ಹೋಗಿದೆ, ಸರ್ವ ಹಾಳಾಗಿದೆ ಅಲ್ವಾ? ಲೋಕವನ್ನು ಸರಿ ಮಾಡಬೇಡ್ವಾ? ಸಮಾಜವನ್ನು ಸರಿ ಮಾಡಬೇಡ? ಯಾರು ಮಾಡ್ತಾರೆ? ನನ್ನ ಪಕ್ಕ ಕೂತಿರೋರು ಮಾಡ್ಬೋದು, ಆದ್ರೆ ಆಚೆ ಕೂತಿರೋರು ಮಾಡ್ತಾರೆ. ಅವರು ತಪ್ಪು, ಆಚೆಯವರು ತಪ್ಪು, ನಾನು ಸರಿ ಇದ್ದೇನಾ ಅಲ್ವಾ? ಆತ್ಮವಿಮರ್ಶೆ ಅಥವಾ ಬದಲಾವಣೆ ಅನ್ನೋದು ನನ್ನಿಂದ ಆರಂಭ ಅಲ್ವಾ? ನನ್ನಿಂದ, ನನ್ನ ಮನೆಯಿಂದ, ನನ್ನ ಸಮಾಜದಿಂದ, ನನ್ನ ದೇಶದಿಂದ, ನನ್ನ ಲೋಕ. ಈ ರೀತಿಯ ಒಂದು ಆತ್ಮವಿಮರ್ಶೆಯನ್ನು ಇವತ್ತು ನಾವು ಈ ಒಂದು ವಿಚಾರ ಸಂಕಿರಣದಲ್ಲಿ ಮಾಡಿದ್ದೇವೆ. ಮಾತೃತ್ವದ ಬಗ್ಗೆ ಹೇಳಿದೆವು,
ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ಹೇಳಿದೆ. ಇವತ್ತಿನ ಮಕ್ಕಳು ಬಹಳಷ್ಟು ಹಠಮಾರಿ. ಮೊದಲೆಲ್ಲ 10 ಮಂದಿ ಮಕ್ಕಳಿದ್ರು, ಯಾವ ರೀತಿಯಲ್ಲಿ ನಮ್ಮ ತಾಯಿಯಂದ್ರು ನಮ್ಮನ್ನು ಬೆಳೆಸಿಕೊಂಡು ಬಂದಿದ್ದಾರೆ, ಇವತ್ತು ಇಲ್ಲಿ ನಿಲ್ಲಿಕೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು 2 ಮಕ್ಕಳನ್ನು ಸುಧಾರಿಸಲು ಅಲ್ಲಿ ಸಾಕೋಬೇಕಾಗ್ತದೆ ಅಲ್ವಾ? ಮುಖ್ಯ ಕಾರಣ ಏನಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಕಷ್ಟದ ಬಗ್ಗೆ ಅಲ್ವಾ ಕೇಳೋ ಮೊದಲು ಒಂದು ಪೆನ್ಸಿಲ್ನ ಮೊನೆ ತುಂಡಾಗಿ ಇಷ್ಟು ಚಿಕ್ಕಾಗಿ ಕೂಗಿ 2 ದಿನ ಮೊದಲೇ ಹೇಳಿದ್ರೆ 3ನೇ ದಿನ ಸಣ್ಣದೊಂದು ಪೆನ್ಸಿಲ್, ಅದು ಅಕ್ಕ ಅರ್ಧ ಮಾಡಿ ತರಿಸಿದ್ರೆ ನಮಗೆ ಸಿಗ್ತದೆ. ಇವತ್ತು ಮಗುವನ್ನು KG ಕ್ಲಾಸಿಗೆ ಸೇರಿಸುವ ಮೊದಲು ಒಂದು ಫುಲ್ ಪೆನ್ಸಿಲ್ ಬಾಕ್ಸ್ ಮತ್ತು ಒಂದು 4-5 ಇರೇಸರ್ ತಂದು ಮನೆ ಕಬಡ್ಡಿ ಅಲ್ವಾ? ಮಕ್ಕಳು ಕೇಳೋ ಮೊದಲೇ ಕೇಳಿದೆಲ್ಲ ಸಿಗ್ತದೆ. ಮತ್ತೆ ಮಕ್ಕಳು ನೀವು ಕೇಳಿದನ್ನು ಕೊಡೋದಿಲ್ಲ, ಹಠ ಮಾಡ್ಲಿಕ್ಕಿಲ್ವಾ? ಅವ್ರಿಗೆ ಗೊತ್ತಿದೆ, ಬರ್ತಿದೆ, ಇಲ್ಲಿಂದ ಬರ್ತಿದೆ ಅಂತ ಅವರಿಗೆ ಗೊತ್ತಿದೆ. ಅದಕ್ಕೇನು ಪರಿಹಾರ? ನಮ್ಮ ಕಷ್ಟಗಳನ್ನು ಮಕ್ಕಳಿಗೆ ಹೇಳಿ ಬೆಳೆಸಿ. ನಮ್ಮಲ್ಲಿ ಏನಿಲ್ಲ ಅನ್ನೋದನ್ನು ಮಕ್ಕಳಿಗೆ ಹೇಳಿ. ಆದರೆ ಅದರಲ್ಲಿ ಇನ್ನೊಂದು ತಪ್ಪು ನೀವು ಮಾಡಬಾರ್ದು. ನಮ್ಮಲ್ಲಿ ಏನಿಲ್ಲ, ಆಚೆನಲ್ಲಿ ಇಂಥದ್ದು ಹಿಂದೆ ಆಗೋದನ್ನು ಮಕ್ಕಳಿಗೆ ಹೇಳಿಕೊಡ್ಬಾರ್ದು ಅಲ್ವಾ? ಕೆಲವರಿಗೆ ಮನೆಯಲ್ಲಿ ಯಾವ ಮಕ್ಕಳಿಗೆ ಮೆಟ್ಲೆ ಉಂಟು ನಾಮ ಹೇಳುವ ಅಲ್ವಾ? ದಯವಿಟ್ಟು ಈ ತಪ್ಪನ್ನು ಮಾಡಿದರೆ ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಕೀಳರಿಮೆ ಮತ್ತು ಅತಿ ಆಶೆಗಳನ್ನು ನೀವು ಬೆಳೆಸಿ. ನಮ್ಮಲ್ಲಿ ಏನಿಲ್ಲ ಅನ್ನೋದನ್ನು ತಿಳಿಸಿಕೊಡಿ. ಇನ್ನೊಬ್ಬನಲ್ಲಿ ಇರುವುದರ ಬಗ್ಗೆ ಅದನ್ನು ಕಡೆಗಣಿಸಿ. ಇನ್ನು ಕೆಲವು ಕಡೆ ಇದೆ ಮಕ್ಕಳ ಇವತ್ತು ಏನಾಗಿದೆ ಅಂದ್ರೆ ಪ್ರತಿ ತಾಯಿ ಕೂಡ ಮಗುವನ್ನು ಇಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ಅಡ್ವೊಕೇಟ್ ಮಾಡೋದು ಅಂತ ಚಿಂತಿಸ್ತಾಳೆ. ಯಾರು ಕೂಡ ಒಳ್ಳೆ ಮನುಷ್ಯರನ್ನಾಗಿ ಸತ್ಪ್ರಜನೆಗಳನ್ನಾಗಿ ಮಾಡೋ ಬಗ್ಗೆ ನಾವು ಗಮನ ಹರಿಸ್ತೇವೆ. ಇದರ ಪರಿಣಾಮ ಏನಾಗಿದೆ ಅಂದ್ರೆ ಬರೀ ಮಾರ್ಕ್ಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ಅಳಿತೇವೆ. ನಮ್ಮ ಮಕ್ಕಳ ಮಾರ್ಕ್ ಶೀಟ್ ಸಿಕ್ಕಿದ ಕೂಡಲೇ ಅವನಿಗೆ ಎಷ್ಟು ಮಾರ್ಕ್ ಅಷ್ಟು ನೋಡುದಿಲ್ಲ, ಅದಕ್ಕಿಂತ ಮೊದಲು ಆಚರಣೆಗೆ ಎಷ್ಟು ಮಾರ್ಕ್ ಅಂತ ಕೇಳ್ತೇವೆ. ಕೇಳೋದಿಲ್ವಾ? ನಿಮ್ಮಲ್ಲಿ ಎಷ್ಟು ಮಂದಿ ತಾಯಿಗಳು ಬರೀ ನಿಮ್ಮ ಮಗುವಿನ ಮಾರ್ಕನ್ನು ಮಾತ್ರ ಗಮನಿಸ್ತೀರಿ? ಕ್ಲಾಸ್ನಲ್ಲಿ ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಯಾರು ಲೆಕ್ಕ ಆಗ್ತದೆ ಹೇಳಿ? ಖಂಡಿತ ಹೇಳಿ, ಧೈರ್ಯದಲ್ಲಿ ಹೇಳಿ. ಯಾಕಂದ್ರೆ ನಾನು ಕೂಡ ಕೇಳ್ತೀನಿ, ನಿಮ್ಮ ಹಾಗೆ ಧೈರ್ಯ ತಿದ್ದಿಕೊಂಡಿದ್ದೇನೆ ಆಯ್ತಾ? ನೀವು ಇನ್ನು ಕೆಲವು ತಾಯಂದಿರಿದ್ದಾರೆ, ನೀನು ಅವನನ್ನು ಸೋಲಿಸಬೇಕು ಅಂತ ಹೇಳು ಅಲ್ವಾ? ನಿನ್ನ ಕ್ಲಾಸ್ನಲ್ಲಿ 3rd ರ್ಯಾಂಕ್ ತೆಕ್ಕೊಂಡವನು ನೀನೀಗ 4th ರ್ಯಾಂಕ್ 3rd ರ್ಯಾಂಕ್ ಬರುವ ಸಲ ನೀನು ಅವನನ್ನು ಸೋಲಿಸಬೇಕು. ಸೋಲಿಸಿದ್ರೆ ನಿಮಗೆ ಎಂತಹ ಬಹುಮಾನ ಕೊಡ್ತೇನೆ ಅಂತ. ಇದು ನೀವು ಮಾಡುವಂತಹ ಆ ಮಗುವಿನ ಮನಸ್ಥಿತಿಯ ಮೇಲೆ ಮಾಡುವಂತಹ ಅತ್ಯಂತ ಘೋರವಾದಂತಹ ಒಂದು ಭೀಕರವಾದಂತಹ ಒಂದು ಅತಿಕ್ರಮಣ ಅಂತ ನಾನು ಹೇಳ್ತೀನಿ. ನಿಮ್ಮ ಮಗುವಿಗೆ ನೀವು ಗೆಲ್ಲಲು ಕಲಿಸಿಕೊಡಿ, ಇನ್ನೊಬ್ಬರನ್ನು ಸೋಲಿಸಲಲ್ಲ. ಯಾವಾಗ ನೀವು ಮಗುವಿಗೆ ಇನ್ನೊಬ್ಬರನ್ನು ಸೋಲಿಸಲಿಕ್ಕೆ ಹೇಳಿಕೊಡ್ತೀರೋ ಅವತ್ತು ಆ ಮಗು ಇನ್ನೊಬ್ಬನನ್ನು ಅಪನಂಬಿಕೆಯಿಂದ ನೋಡುವ, ಇನ್ನೊಬ್ಬನಿಗೆ ಈರ್ಷ್ಯೆ ಬೆಳೆಸುವ, ಇನ್ನೊಬ್ಬನನ್ನು ಮತ್ಸರದಿಂದ ಕಾಣುವ, ಇನ್ನೊಬ್ಬನನ್ನು ಸೇಡಿನಿಂದ ನೋಡುವ ಮನೋಭಾವ. ಯಶಸ್ವಿ ತಾಯಿ ಆಗಬೇಕಾದ್ರೆ ತುಂಬಾ ಸಹನೆ ಬೇಕು, ತುಂಬಾ ಕ್ಷಮೆ ಬೇಕು, ತುಂಬಾ ತಾಳ್ಮೆ ಕೊಡಬೇಕು. ಅದರೊಟ್ಟಿಗೆ ನಿಮ್ಮೊಳಗೆ ನಿಮಗೆ ಆತ್ಮವಿಶ್ವಾಸ ಮತ್ತು ನನ್ನ ಮಗುವನ್ನು ನಾನು ತಿದ್ದಬೇಕು ಅನ್ನುವಂಥ ದೃಢ ನಿಶ್ಚಯ ಕೂಡ ಬೇಕು. ಇದು ಯಾವುದಿಲ್ಲದಿದ್ರೆ ಬರೀ ಮಗುವಿಗೆ ಬೇಕಾದನ್ನೆಲ್ಲ ಕೇಳಿದ್ದನ್ನೆಲ್ಲ ಕೊಟ್ಟು ಮಗುವನ್ನು ಕ್ಲಾಸ್ನಲ್ಲಿ ಫಸ್ಟ್ ಬರೆಸಿ ಕೊನೆಗೆ ಮಗು ಎಲ್ಲೋ ದೂರ ದೇಶದಲ್ಲಿರುವಾಗ ವೃದ್ಧಾಶ್ರಮದಲ್ಲಿ ಕೂತ್ಕೊಂಡು ಅಲ್ಲಿನ ಕಿಟಕಿಯ ಸರಳುಗಳನ್ನು ಇಳಿಸಬೇಕಾದ ಕಾಲ ಹತ್ತಿರ ಬಂತು. ಮನುಷ್ಯತ್ವದ ಪ್ರೀತಿಯ ಪಾಠ ಅನ್ನೋದು ಶಾಲೆಯಿಂದ ಅಲ್ಲ ಆರಂಭ. ನಮ್ಮಲ್ಲಿ ಇವತ್ತೆಲ್ಲರೂ ನಾವು ಕೆಲಸಕ್ಕೆ ಹೋಗುವವರೇ ಅಲ್ವಾ? ನಮಗೆ ಸಮಯ ಇಲ್ಲ, ನಿಜವಾಗೂ ಸಮಯ ಇಲ್ಲ ಅಲ್ವಾ? ಹಾಗಾಗಿ ನಮ್ಮ ಹಿಂದಿನವರು ಕೆಲಸ ಮಾಡ್ತಿರ್ಲಿಲ್ವಾ? ಇವತ್ತು ನಾಗರಿಕ ಕಾಲ ಅಲ್ಲ, ಅದಕ್ಕಿಂತ ಹಿಂದೆ ನಮ್ಮ ಯಾವ ಮನುಷ್ಯ ಜನಾಂಗ ಹುಟ್ಟಿತು ಅವತ್ತು ಕಾಡು ಮೇಡುಗಳಲ್ಲಿ ಬದುಕ್ತಿದ್ದೆವು ನಾವು. ಅವತ್ತು ಬೇಟೆಯಾಡಿ ನಾವು ಬದುಕ್ತಾ ಇದ್ದೆವು. ಅಂತ ಸಂದರ್ಭದಲ್ಲಿ ಕೂಡ ಹುಟ್ಟಿದ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಬೇಟೆಯಾಡಿ ಇಡೀ ಕುಟುಂಬವನ್ನು ಮುನ್ನಡೆಸಿದವಳು ಸ್ತ್ರೀ. ಇದು ಇವತ್ತು ಹೊಸದಾಗಿ ಸ್ತ್ರೀ ಶಾಕ್ತೀಕರಣ ಅಂತಲ್ಲ. ಅನಂತರ ಏನಾಯ್ತು ಅಂದ್ರೆ ಕಾಲಕ್ರಮೇಣ ಕೃಷಿ ಬಂತು. ಕೃಷಿ ಬಂದಾಗಲೂ ಕೂಡ ಸ್ತ್ರೀಯ ಪ್ರಾಮುಖ್ಯತೆ ಕಡಿಮೆ ಆಗಲಿಲ್ಲ. ಗಂಡಸಿಗೆ ಸರಿಸಮಾನವಾಗಿ ಗದ್ದೆಯಲ್ಲಿ, ಹೊಲಗಳಲ್ಲಿ, ತೋಟಗಳಲ್ಲಿ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಅವಳು ದುಡಿದು ಮನೆಯೊಳಗೆ ಕೂಡ ಅವಳು ಮಾಡಿದ್ರು. ಆದರೆ ರಾಜ್ಯಭಾರಗಳು ಆರಂಭವಾಗಿ ಒಂದು ಕಡೆ ನೆಲೆ ನಿಲ್ಲುವಂತಹ ಸಂದರ್ಭ ಬಂದಾಗ ವಿದ್ಯಾಭ್ಯಾಸಕ್ಕೆ ಇನ್ನಿತರ ವಿಷಯಗಳಿಗೆ ಹೆಚ್ಚಿನ ಮಹತ್ವ ಬಂದಾಗ ಸ್ತ್ರೀ ಪುರುಷ ಹೇಳಿದ್ದಲ್ಲ, ಎಲ್ಲಿ ಕೂಡ ಪುರುಷ ಸ್ತ್ರೀಯನ್ನು ಮೂಲೆಯಲ್ಲಿ ಬಂದಿ ಮಾಡಲಿಲ್ಲ. ಸ್ತ್ರೀ ತಾನಾಗಿ ತಾನು ತಾಯಿ ಒಂದು ಕುಟುಂಬವನ್ನು ಮುನ್ನಡೆಸಬೇಕಂತ ಜವಾಬ್ದಾರಿಯನ್ನು ತಾನು ಸಮರ್ಥವಾಗಿ ನಿರ್ವಹಿಸಬೇಕಾದ್ರೆ ಮನೆಯೊಳಗೆ ಇರಬೇಕಂತ ತೀರ್ಮಾನ ತೆಕ್ಕೊಂಡವಳು ಹೆಣ್ಣು. ಯಾವ ಪುರುಷನು ಅವಳನ್ನು ಬಲವಂತಪಡಿಸಿ ಮನೆಯೊಳಗೆ ಕೂಡಿ ಹಾಕಿದ್ದಲ್ಲ. ಅಂದ್ರೆ ಮಾತೃತ್ವದ ಆ ಶಕ್ತಿಯನ್ನು ಸರಿಯಾಗಿ ವಿನಿಯೋಗಿಸಿ
ಗಂಡಸಿಗಿಂತ ಹೆಚ್ಚು ತಾನು ನಿಭಾಯಿಸಬಲ್ಲೆ ಅನ್ನುವಂಥ ಅರಿವು ಮಹಿಳೆಗೆ ಇದ್ದ ಕಾರಣ ಅವರು ಜವಾಬ್ದಾರಿ. ಸತ್ಯ ಹೇಳ್ತೇನೆ, ದೈಹಿಕವಾಗಿ ಪುರುಷನಿಗಿಂತ ಸ್ವಲ್ಪ ಕೆಲವು ವಿಷಯಗಳಲ್ಲಿ ನಾವು ಬಲಹೀನವಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಮಾನಸಿಕವಾಗಿ ಈ ಜಗತ್ತಿನ ಪುರುಷರಿಗಿಂತ ಅತ್ಯಂತ ಹೆಚ್ಚು ಬಲಿಷ್ಠರು ಅಂದ್ರೆ ಒಂದು ಮಹಿಳೆ. ನಾವು ಸಣ್ಣ ಉದಾಹರಣೆ ಹೇಳ್ತೇವೆ, ಎಲ್ಲ ಹೆತ್ತ ತಾಯಂದಿರಿದ್ದೇವೆ. ನಾವು ಹೆರಿಗೆ ಸಮಯದಲ್ಲಿ ಅನುಭವಿಸುವಂತ ಆ ನೋವಿನ 10% ನೋವನ್ನು ಕೂಡ ಪುರುಷರಿಂದ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ವಿಜ್ಞಾನ ಪ್ರಯೋಗಗಳ ಮೂಲಕ ಇವತ್ತು ಹೇಳ್ತಾ ಇದೆ. ಅಂದ್ರೆ ಅಷ್ಟದ ಶಕ್ತಿ ಇಲ್ಲಿಂದ ಬಂತು. ದೈಹಿಕವಂತ ಆ ನೋವನ್ನು ತಡೆಯುವ ಶಕ್ತಿ ನಮ್ಮೊಳಗಿನ ಯಾವ ಮಾನಸಿಕವಾದಂತ ಯಾವ ಧೈರ್ಯ ಇದೆಯೋ, ಆತ್ಮಧೈರ್ಯ ಇದೆಯೋ ಅದರಿಂದ ಬಂದಂಥವನ್ನು. ಆದ್ರೆ ನಾವು ಮರೆತು ಬಿಟ್ಟಿದ್ದೇವೆ ಅಲ್ವಾ? ಏನನ್ನು ಮರೆಯಬಾರದು ಅದನ್ನು ಮರೆತು ಬಿಟ್ಟಿದ್ದೇವೆ. ಏನನ್ನು ನೆನಪಿಸಿಕೊಳ್ಳಬಾರದು, ಏನನ್ನು ಮರೆಯದೇ ಇರಬೇಕಿತ್ತೋ ಅದನ್ನು ಮರೆತಿದ್ದೇವೆ. ಏನನ್ನು ನೆನಪಿಸಿಕೊಳ್ಳಬಾರದು ಅದೆಲ್ಲವನ್ನು ನಾವು ಇವತ್ತು ನೆನಪಿಸ್ತಾ ಇದ್ದೇವೆ. ಮಹಿಳೆ ಒಳ್ಳೆಯ ತಾಯಿ ಆಗ್ಬೇಕಾದ್ರೆ ಮೊದಲು ನಮ್ಮ ಆರೋಗ್ಯವನ್ನು ನಾವು ನೋಡ್ಬೇಕಲ್ವಾ? ನಾವು ಗಟ್ಟಿ ಇದ್ರೆ ಮಾತ್ರ ಅಲ್ವಾ ನಮ್ಮ ಕುಟುಂಬ, ನಮ್ಮ ಮಗು, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಸಮಾಜ. ಅದಕ್ಕೆ ಏನು ಮಾಡಬೇಕಂತ ಈಗಾಗಲೇ ನಾನು ಗಮನಿಸಿದ ಹಾಗೆ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇದರಿಂದ ಮನೆ ಮನೆಗಳಲ್ಲಿ ಕೃಷಿ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಇಲ್ಲಿ ಒಬ್ಬರು ಮಾತನಾಡುವಾಗ ನನಗೆ ಅಂದಾಜಾಯಿತು. ಆರೋಗ್ಯ ಅನ್ನೋದು ಮುಖ್ಯವಾಗಿ ಬರುವಂತಹದ್ದು ನಮ್ಮ ಆರೋಗ್ಯ ಇರ್ಬೋದು, ನಮ್ಮ ಕುಟುಂಬದ ಆರೋಗ್ಯ ಇರ್ಬೋದು. ನಾವು ತಿನ್ನುವ ಅನ್ನದಿಂದ ಇವತ್ತು ಕಾಣುವಂತ 50% ಹೆಚ್ಚಿನ ರೋಗಕ್ಕೆ ಮೂಲ ಕಾರಣ ನಾವು ತಿನ್ನುವ ಆಹಾರ. ಹಿಂದೆಲ್ಲ ನಮ್ಮ ಪ್ರತಿ ಮನೆಯಲ್ಲಿ ಒಂದು ಬಸಳೆ ಬೊಪ್ಪ, ಒಂದು ಪಪ್ಪಾಯಿ ಮರ ಅಲ್ವಾ, 2 ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸಿಲ್ಲದ ಮನೆ ಇದೆ ಬಿಟ್ಟಿದೆಯಾ? ಎಲ್ಲ ಕಡೆ ಕಾಂಕ್ರೀಟ್ ಆಗಿಬಿಟ್ಟಿದೆ ಅಲ್ವಾ? ಹೇಳೋದಂತ ನಾನು ಕೆಲವು ಕಡೆ ಹೋಗಿ ಹೇಳ್ತೇನೆ, ಕೃಷಿ ಮಾಡಬೇಕು, ನಮ್ಮ ಮಕ್ಕಳಿಗಾದ್ರೂ ನಾವು ಮನೆಯೊಳಗೆ ಅದು ವಿಷಯ ಇಲ್ಲ ಸ್ವಲ್ಪ ಅದರ ಆಹಾರವನ್ನು ನಾವು ಕೊಡೋ ಪ್ರಯತ್ನ ಮಾಡಿದ್ರೆ ಎಲ್ಲಿ ಜಾಗ ಹೊಳ್ತು ಜಿಲ್ಲೆಲ್ಲ ಇದು ಜಾಗ ಇವತ್ತು ನಮ್ಮೆಲ್ಲ ಮನೆ ಕಾಂಕ್ರೀಟ್ ಮಾಡಿದ್ದೇವೆ. ನಮ್ಗೆ ಮೊದಲಿಗಿಂತ ಹೆಚ್ಚು ಜಾಗ ಇದೆ, ಅದನ್ನು ಆಲೋಚನೆ ಮಾಡಬೇಕು. ತಾರಸಿ ಕೃಷಿ ಹೇಳಿದಿರಾ? ಟೆರೆಸ್ನಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಕೃಷಿ ಮಾಡಬಹುದು. ನಾನು ಮಾಡ್ತಾ ಇದ್ದೆ 6 ವರ್ಷಗಳ ಹಿಂದೆ 10 ಗ್ರೋ ಬ್ಯಾಗ್ಗಳಲ್ಲಿ ತಾರಸಿ ಕೃಷಿ ಆರಂಭಿಸಿದ ನನಗೆ ಇವತ್ತು 250 ಗ್ರೋ ಬ್ಯಾಗ್ಗಳಿವೆ. ನನಗೆ ಮಣ್ಣಿಲ್ಲ, ನಾನು ಅಂಗಳದಲ್ಲಿ ಮತ್ತು ತಾರಸಿಯಲ್ಲಿ ಮಾಡಬಹುದು. ಬರೀ ಅಷ್ಟೆಲ್ಲ ನೀವು ಆಲೋಚನೆ ಮಾಡಬೇಡಿ, ಬರೀ ಒಂದು 25 ಗ್ರೋ ಬ್ಯಾಗ್ಗಳು ಇದ್ರೆ ಆರಾಮವಾಗಿ ನಿಮ್ಮ ಮನೆಗೆ ಬೇಕಂತ ತರಕಾರಿಗಳಲ್ಲಿ 75% ನಿಮಗೆ ಪೂರೈಕೆ ಮಾಡಬಹುದು. ಒಂದೆರಡು ಬದನೆ ಗಿಡ ಹಾಕಿದ್ರೆ 3 ರಿಂದ 4 ವರ್ಷ ಫಲ ಬರ್ತದೆ. ಒಮ್ಮೆ ಹಾಕಿದ್ರೆ ಸಾಕು ಅಲ್ವಾ? ಗೊತ್ತುಂಟಾ? ಕೃಷಿ ಮಾಡಿ ಗೊತ್ತುಂಟಾ? ಒಟ್ಟಾರೆ ಸಂಗತಿ ಎಲ್ಲ ನೀವು ಹೇಳ್ತೀರಿ ಗೊಬ್ಬರ ಬೇಕು ಇನ್ನೊಂದು ಬೇಕು. ಮನೆಯಿಂದ ನೀವು ಬಿಸಾಡುವಂತ ಯಾವ ತರಕಾರಿಯ ವಿಸರ್ಜನಾ ವಸ್ತುಗಳಿವೆ, ಬೇಡ ಅಂತ ತ್ಯಾಜ್ಯ ವಸ್ತುಗಳಿವೆ, ಅದನ್ನು ಉಪಯೋಗಿಸಬಹುದು. ಗಂಜಿ ತಿಳಿ ಉಪಯೋಗಿಸಬಹುದು, ಮಜ್ಜಿಗೆ ಹುಳಿ ಮಜ್ಜಿಗೆ ಉಪಯೋಗಿಸಬಹುದು, ಅಕ್ಕಿ ತೊಳೆಯುವ ನೀರನ್ನು ಉಪಯೋಗಿಸಬಹುದು, ತೆಂಗಿನ ಗೆರೆ ಯಾವ ಸಿಪ್ಪೆ ಇದೆ ಅದರಲ್ಲಿ ಬರುವಂತೆ ಇದನ್ನು ಏನನ್ನು ತರಗೆಲೆಗಳನ್ನು ಅಂಗಳ ಗುಡಿಸಿ ಬಿಸಾಡುವ ತರಗೆಲೆಗಳಿಂದ ಮಾತ್ರ ನಿಮಗೆ ಟೆರೆಸ್ ಕೃಷಿ ಮಾಡಬಹುದು. 25 ಗ್ರೋಬ್ಗಳಿದ್ರೆ 4 ಮೆಣಸು, 4 ಟೊಮೆಟೊ, 4 ಬೆಂಡೆ, 4 ಅಲಸಂಡೆ, 2 ಬದನೆಗೆ ಸಾಧ್ಯ ಆದ್ರೆ ಒಂದು ಬಸಳೆ ಚಪ್ಪರವನ್ನು ಹಾಕಿದ್ರೆ ನಿಮಗೆ ಇವತ್ತೇನು ಪದಾರ್ಥ ಮಾಡಬೇಕು ಅಂತ ಹಿಂದಿನ ದಿನವೇ ಆಲೋಚನೆ ಮಾಡಬೇಕಂತ ಅಗತ್ಯವೂ ಇಲ್ಲ. ಜ್ವರ ಬಂದಾಗ ಡಾಕ್ಟರನ್ನು ಅಥವಾ ಯಾವುದೇ ಅನಾರೋಗ್ಯ ಬಂದಾಗ ಮಗುವನ್ನು ಎತ್ತಿಕೊಂಡು ಓಡಾಡಬೇಕಂತ ಪರಿಸ್ಥಿತಿಯು ಬರಲಿಕ್ಕಿಲ್ಲ. ಇನ್ನು 2ನೇದು ಮಾನಸಿಕ ಆರೋಗ್ಯ. ನಾವು ಆರೋಗ್ಯದ ಬಗ್ಗೆ ಡೆಫಿನೇಷನ್ ಹೇಳುವಾಗ ಮನುಷ್ಯ ಅನ್ನುವಂಥದ್ದು ಆರೋಗ್ಯ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸುಸ್ಥಿತಿಯಲ್ಲಿದ್ದಾನೆ ಅಂದ್ರೆ ಅವನ ಆರೋಗ್ಯವಂತ ಅಂತ ಲೆಕ್ಕ. ರೋಗ ಬರುವುದು ನಮ್ಮ ಶರೀರಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೆ ರೋಗ ಬರ್ತದೆ ಅಲ್ವಾ? ಆದ್ರೆ ಬಹಳಷ್ಟು ಸಲ ನಮ್ಗೆ ಗೊತ್ತಾಗುತ್ತಿಲ್ಲ ನಮ್ಗೆ ರೋಗ ಬಂದಿದೆ. ಯಾರೋ ಸೈಕಿಯಾಟ್ರಿಸ್ಟ್ ಹತ್ರ, ಸೈಕಾಲಜಿಸ್ಟ್ ಹತ್ರ ಮದ್ದು ತೆಗೆಯೋರು ಮಾತ್ರ ಮಾನಸಿಕ ರೋಗಿಗಳಲ್ಲ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಅರ್ಥದಲ್ಲಿ ಮಾನಸಿಕ ರೋಗಿಗಳು. ಹೌದಾ? ಒಪ್ತೀರಾ? ಒಪ್ತೀರಾ? ಹೇಳಬೇಕು ನೀವು. ಇಂಟ್ರಕ್ಷನ್ ಇಲ್ಲ, ನಾನು ನಿಲ್ಲಿಸೋದೆ. ಒಪ್ತೀರಾ? ಸರಿ, ನೀವು ಒಪ್ಪದಿದ್ರು ನಾನು ಒಪ್ಪಿಸ್ತೇನೆ. ಆಗದ? ಮಾನಸಿಕವಾದಂತ ಆರೋಗ್ಯ ಅಂದ್ರೆ ಸದಾ ಧನಾತ್ಮಕ ವಿಷಯಗಳ ಬಗ್ಗೆ ಆಲೋಚನೆ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು
ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಅದೇ ಇನ್ನೊಬ್ಬರ ಬಗ್ಗೆ ಕೂಡ ನಂಬಿಕೆ ಇರಬೇಕು. ನನ್ನ ಬಗ್ಗೆ ನನಗೆ ನಂಬಿಕೆ ಇದ್ರೆ ಸಾಕು, ನನ್ನ ಹತ್ರ ಕೂತ್ಕೊಳ್ಳುವವರ ಬಗ್ಗೆ ಕೂಡ ನಮಗೆ ನಂಬಿಕೆ ಬೇಕು. ನಮ್ಮಲ್ಲಿ ತಾಯಿಗಳಿಗೆ ಒಂದು ಅಭ್ಯಾಸ, ಬೇಸರ ಮಾಡಬೇಡಿ, ನಾನು ಕೂಡ ನಿಮ್ಮ ಹಾಗೆ ಒಂದು ಹೆಣ್ಣು, ನನ್ನ ಅನುಭವವನ್ನು ಹೇಳುವಂತ ಇಟ್ಕೊಳ್ಳಿ ಅಲ್ವಾ. ನಾವು ಬಹಳಷ್ಟು ಬಾರಿ ಅನಗತ್ಯವಾಗಿ ಇನ್ನೊಬ್ಬರ ಬಗ್ಗೆ ಮಾತನಾಡಿಕೊಳ್ಳುತ್ತೇವೆ ಅಲ್ವಾ, ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡ್ತೇವೆ, ಇನ್ನೊಬ್ಬರ ಬಗ್ಗೆ ಋಣಾತ್ಮಕ ವಿಷಯಗಳನ್ನು ಹೇಳ್ತೇವೆ. ನಮ್ಮ ಮನೆಯೊಳಗೆ ಎಷ್ಟು ಸುಖ ಶಾಂತಿ ಇದ್ರು ಸುಮ್ಮನೆ ಇಲ್ಲದಿದ್ರೆ ಆಚೆ ಮನೆಯವರ ಬಗ್ಗೆ ಮಾತಾಡಿ ನಮ್ಮ ಮನೆ ವಿಷಯ ನಾವು ಮಾತಾಡ್ತೀವಿ ಅಲ್ವಾ. ಇದು ಒಂದು ರೋಗ, ಆದ್ರೆ ಅದು ನಮಗೆ ರೋಗ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಶರೀರಕ್ಕೆ ರೋಗ ಬರೋದು ಯಾರಿಗೆ ಗೊತ್ತುಂಟ? ರೋಗದ ಲಕ್ಷಣ ಉಂಟಲ್ಲ, ನಮ್ಮ ಶರೀರಕ್ಕೆ ರೋಗ ಮೊದಲು ಬರೋದು ನಮ್ಮ ಮನಸ್ಸಿನೊಳಗೆ. ನಮ್ಮ ಹೊರಗೆ ಕಾಣಿಸಿಕೊಳ್ಳುವುದು ಅದರ ಲಕ್ಷಣ ಮಾತ್ರ. ಅದು ಕ್ಯಾನ್ಸರ್ ನಿಂದ ಹಿಡಿದು ಜ್ವರದ ತನಕ ನಮ್ಮ ಶರೀರಕ್ಕೆ ರೋಗದ ಲಕ್ಷಣ ಕಾಣಿಸಿಕೊಳ್ಳುವುದು ಮಾತ್ರ ಅದಲ್ಲ. ರೋಗ ಅನ್ನೋದು ಯಾವತ್ತು ನಮ್ಮ ಮನಸ್ಸಿನ ಒಳಗೆ ಅಲ್ಲ. ಆ ಮನಸ್ಸನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನಿಸ್ತೀವಿ ಅಲ್ವಾ. ಒಂದು ಮನೆ ಕೂಡ ಒಂದು ವಾರ ಗುಡಿಸಿದ್ರೆ ಬಲೆ ಧೂಳು ತುಂಬಿ ಮತ್ತು ಅದರೊಳಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಾದ್ರು ಪಕ್ಕನೆ ಆಚೀಚಿನ ಮನೆಯವರ ಬಗ್ಗೆ ಏನಾದರೂ ಬೇಸರವೋ, ಭಿನ್ನಾಭಿಪ್ರಾಯವೋ, ಕೋಪವೋ, ತಾಪವೋ, ಅವರ ಬಗ್ಗೆ ಈರ್ಷ್ಯೋ ಮೂಡಿದ್ರೆ ಅದನ್ನು ಆಗಿಂದಾಗಲೇ ಸ್ವಚ್ಛಗೊಳಿಸಬೇಕು. ಆ ಬಲೆಯನ್ನು ನಾವು ತೆಗೆದು ಬಿಡಬೇಕು. ಆದ್ರೆ ಮಾತ್ರ ಈ ಬೆಳಕು ಅಲ್ಲಿಗೆ ಬರುತ್ತೆ ಅಲ್ವಾ. ಇಲ್ಲದಿದ್ರೆ ಬೆಳಕು ಬರ್ತದ? ಜೇಡರ ಬಲೆ ನಾವು ಒಂದು ಲ್ಯಾಂಟರ್ನ ನೋರಿಸ್ತೇವೆ, ಗ್ಲಾಸ್ ಇದೆ ಅಲ್ವಾ, ಹೊರಗೊಮ್ಮೆ ಆದ್ರೂ ಅದರ ಮಸಿಯನ್ನು ತೆಗಿಬೇಡ್ವಾ? ತೆಗೆಯದಿದ್ರೆ ಅದರಲ್ಲಿ ಬೆಳಕು ಹಚ್ಚಿ ಏನು ಪ್ರಯೋಜನ? ನಾವೆಷ್ಟು ಜ್ಞಾನ ವಿಕಾಸಕ್ಕೆ, ಎಷ್ಟು ಸಭೆಗಳಿಗೆ, ಸಮಾರಂಭಗಳಿಗೆ ಹೋಗಿ ಪಾಲ್ದಾರಿಕೆ ಮಾಡಿ ಏನು ಪ್ರಯೋಜನ? ಮೊದಲು ನಮ್ಮೊಳಗಿರುವಂತಹ ಈ ಋಣಾತ್ಮಕವಾದ ಎಲ್ಲ ಅಂಶಗಳು ಫಸ್ಟ್ ನಾವು ತೆಗೆದು ಮತ್ತು ನಮ್ಮ ಮಕ್ಕಳನ್ನು ನಾವು ಮತ್ತೆ ತಿದ್ದಬೇಕು ಅಲ್ವಾ. ಮೊದಲು ನಾವು ತಿದ್ದಿಕೊಳ್ಳುವ ಮಾತೃತ್ವ ಶಕ್ತಿಯಿಂದ ನಾವು ತಿದ್ದುದು. ಹೆಣ್ಣು ಅನ್ನುವಳು ಬರೀ ಹೆಣ್ಣ ಮಕ್ಕಳಿಗೆ ಮಾತ್ರ ಅಮ್ಮ ಅಲ್ಲ, ಸಮಯ ಸಂದರ್ಭವಿದ್ರೆ ಗಂಡನಿಗೂ ಕೂಡ ಅಮ್ಮನ ಸ್ಥಾನದಲ್ಲಿ ನಿಲ್ಬೇಕಾದವರು. ನಮ್ಮ ಕೈ ಹಿಡಿದಾಗ ಕೂಡ ತಪ್ಪು ದಾರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವನನ್ನು ತಿದ್ದಬೇಕಂತ ಜವಾಬ್ದಾರಿ ನಮ್ಮದು. ಬೆಳಗ್ಗೆ ಹೇಳಿದ್ದೀರಿ ನೀವೇ ಅಡುಗೆ ಮಾಡಿ ಬಂದಿದ್ದೀರಿ, ಗಂಡ ಸಹಾಯ ಮಾಡಲಿಲ್ಲ ಅಂತ. ಯಾಕಂದ್ರೆ ನಾವು ಗಂಡನಿಗೆ ಇಲ್ಲಿವರೆಗೆ ಸಹಾಯ ಮಾಡುವಂತ ಅವಕಾಶ ಕೊಡ್ಲಿಲ್ಲ ಅಲ್ವಾ. ನಾವು ಇವತ್ತು ಮನೆಯೊಳಗೆ ಮಾತ್ರ ದುಡಿಯುವುದಲ್ಲ, ಹೊರಗೆ ಕೂಡ ಅವರಿಗೆ ಸರಿಸಮನಾಗಿ ದುಡಿತೇವೆ. ಆರ್ಥಿಕವಾಗಿ ಅವರು ಕುಸಿದಾಗ ನಾವು ಅವರಿಗೆ ಸಹಾಯ ಮಾಡ್ತೇವೆ. ನಾವು ಪರಸ್ಪರ ಆಧಾರವಾಗಿದ್ದೇವೆ ಅಂತ ಬಾಯಲ್ಲಿ ಹೇಳ್ತೇವೆ, ಆದ್ರೆ ನಮ್ಗೆ ಆಧಾರ ಆಗಲಿಕ್ಕೆ ಅವರನ್ನು ನಾವು ಬಿಡುತ್ತೇವೆ. ನಿಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತ ಇಟ್ಟುಕೊಳ್ಳುವ, ಒಂದು ಮಗು ಗಂಡು, ಇನ್ನೊಂದು ಮಗು ಹೆಣ್ಣು. ಬೆಳಗ್ಗೆ ಶುರು ಮಾಡ್ತೇವೆ ನಾವು. ಬೆಳಗ್ಗೆ ಶಾಲೆಗೆ ಹೋಗ್ಬೇಕಂದ್ರೆ ಮಕ್ಕಳನ್ನು ಎಬ್ಬಿಸ್ತೇವೆ. ಗಂಡು ಮಗುವನ್ನು 4 ಬಾರಿ ಅದಕ್ಕೆ ಬಾಲೆ ಲಕ್ಕಂಬೆ 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 ಅಂತ ಹೇಳ್ತೇವೆ. ಹೆಣ್ಣು ಮಗಳನ್ನು ಒಮ್ಮೆ ಎಬ್ಬಿಸ್ತೀರಿ, 2 ಸಲ ಗಂಟೆ ಬೆನ್ನಿಗೆ ಬೀಳ್ಬೇಕು ಅಂತ ಹೇಳ್ತೇವೆ. ಹೌದಾ ಅಲ್ವಾ? ಈ ತಾರತಮ್ಯ ಮಾಡೋದು ಯಾರು? ಸಮಾಜವ ನೀವ? ಯಾರು? ನಾವೇ. ನಮ್ಮ ಮನೆಯಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ 2 ಮಕ್ಕಳನ್ನು ನಾನೇ ಸರಿ ಸಮಾನವಾಗಿ ಬೆಳೆಸಲಿಲ್ಲ ಅಂದ್ರೆ ನೀವು ಸಮಾನತೆಯ ಬಗ್ಗೆ ಎಷ್ಟೆಲ್ಲ ಮಾತನಾಡಿ, ಎಷ್ಟೆಲ್ಲ ಭಾಷಣದಲ್ಲಿ ಏನು ಪ್ರಯೋಜನ ಇಲ್ಲ. ನನ್ನ ಮನೆ ಅದನ್ನು ಕೆಲವು ಕಡೆ ಸ್ವಲ್ಪ ಈಗ ಅಂದ್ರೆ ಸ್ವಲ್ಪ ಬದಲಾಗಿದೆ. IT ಯುಗ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಈಗ ನಾನೊಬ್ಬ ಅತ್ತೆ ಅಂತ ಇಟ್ಕೊಳ್ಳುವ, ನನಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಒಂದು ವಿಷಯ ಉಂಟು, ಏನು ಗೊತ್ತಾ? ನನ್ನ ಅಳಿಯ ತುಂಬಾ ಪಾಪ, ಹೆಂಡತಿಗೆ ಎಲ್ಲ ಸಹಾಯ ಮಾಡ್ತಾರೆ. ಅದು ಒಂದು ಮಗು. ಇನ್ನೊಂದು ಮಗುರಲ್ಲಿ ನಾನೆಂತ ಹೇಳ್ತೇನೆ, ನನ್ನ ಸೊಸೆದಳ ದಾರಿ ಜೋರು ಎಲ್ಲ ಕೆಲಸ ಗಂಡನ ಹತ್ರ ಮಾಡಿಸ್ತಾಳೆ ಅಲ್ವಾ. ನೀವು ಆಲೋಚನೆ ಮಾಡ್ಬೇಕು. ಇದೆಲ್ಲ ಅಂದ್ರೆ ಈಗ ನಡೀತಾ ಇರುವಂತಹ ಒಂದು ಪರಿಸ್ಥಿತಿ. ನಾವು ಅಂದ್ರೆ ನಮ್ಮ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ, ಮತ್ತು ನಾವು ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ನಾವು ಇನ್ನೂ ನಮ್ಮನ್ನು ನಾವು ಕಟ್ಟಿ ಹಾಕಿಕೊಂಡಿದ್ದೇವೆ. ಎಲ್ಲೋ ಒಬ್ಬ ರಾಜ, ಯಾರೋ ಒಬ್ರು ಎಲ್ಲೋ ಒಂದು ಕಡೆ ತಮ್ಮ ಕೈಯನ್ನು ತಾವೇ ಕಂಬಕ್ಕೆ ಕಟ್ಟಿಕೊಂಡು ಸಿಕ್ಕಿದವರೆಲ್ಲ ಬಿಡಿಸಿ 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 ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ. ನಮ್ಮ ಕೈಯನ್ನು ನಾವೇ ಕಟ್ಟಿಕೊಂಡಿದ್ದೇವೆ ಮತ್ತು ನಮ್ಮನ್ನು ಯಾರಾದ್ರೂ ಉದ್ಧಾರ ಮಾಡಿ ಅಂತ ಹೊರಗೆ ನೋಡ್ತಾ ಇದ್ದೇವೆ ಅಲ್ವಾ. ನಮ್ಮೊಳಗಿನ ಶಕ್ತಿಯನ್ನು ನಾವು ಯಾವತ್ತು ತಿಳಿತೇವೋ, ಯಾವತ್ತು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನಿಸ್ತೇವೋ, ಅವತ್ತು ನಮ್ಮ ಸಮಾಜ ಕೂಡ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ. ಇನ್ನು ಕರ್ತೃತ್ವ ಶಕ್ತಿಯ ಬಗ್ಗೆ ಹೇಳಿದೆ. ಮಾತೃತ್ವ ಆಯಿತು. ನಾನು ಅಂದ್ರೆ ಮಾತಾಡ್ತಾ ಇದ್ರೆ ಬಹುಶಃ 5 ಗಂಟೆ ತನಕ ಮಾತಾಡ್ಯಾನು. 1 ಗಂಟೆ ಒಳಗೆ ನಿಲ್ಲಿಸುವಂತ ಪ್ರಯತ್ನ ನನ್ನದು. ಬೋರ್ ಹೊಡೆದ್ರೆ ಕ್ಲಾಪ್. ಓಕೆ. ಇನ್ನು ಕರ್ತೃತ್ವ ಶಕ್ತಿಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳುವ ಅಲ್ವಾ. ಕರ್ತೃತ್ವ ಶಕ್ತಿ ಅಂದ್ರೆ ಕ್ರಿಯಾಶಕ್ತಿ. ಏನನ್ನಾದರೂ ಮಾಡಲೇಬೇಕಾದಂತ ನಮ್ಮೊಳಗಿನ ಆ ಶಕ್ತಿ
ಅದು ಕರ್ತೃತ್ವ ಶಕ್ತಿ. ನಾವು ಬಹಳಷ್ಟು ಸಲ ಹೇಳ್ತೇವೆ ಅವರು ರಾಷ್ಟ್ರಪತಿ ಆದ್ರೆ, ಇವರು ಪ್ರಧಾನಮಂತ್ರಿ ಆದ್ರೆ, ಆಚೆ ಮುಖ್ಯಮಂತ್ರಿ ಆದ್ರೆ. ನಾವು ಸಾಧಾರಣ ಮನೆಯೊಳಗೆ ನಮ್ಗೆ ಎಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಪ್ಪು. ಎಲ್ಲರೂ ಪ್ರಧಾನಿ ಆಗ್ಬೇಕಂದ್ರೆ ದೇಶ ಎಷ್ಟು ಬೇಕು ಅಲ್ವಾ? ಎಲ್ಲರೂ ಮುಖ್ಯಮಂತ್ರಿ ಆದ್ರೆ ಎಷ್ಟೊಂದು ರಾಜ್ಯಗಳನ್ನು ಕಟ್ಟಬೇಕು ಅಲ್ವಾ? ಅದೆಲ್ಲ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯೊಳಗೆ, ನಮ್ಮ ವ್ಯಕ್ತಿಯೊಳಗೆ, ನಮ್ಮ ಸಮಾಜದೊಳಗೆ ನಮ್ಗೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಇದೆ, ನೀವು ಮಾಡ್ತೀವಿ. ಅದರ ಸಂಕೇತ ಇವತ್ತಿಲ್ಲಿ ವೇದಿಕೆಯಲ್ಲಿ ಮೊದಲ ಬಾರಿ ಬಂದು ಮಾತಾಡಿದ್ರು ಕೂಡ ತುಂಬಾ ಆತ್ಮವಿಶ್ವಾಸದಿಂದ ಇಬ್ಬರು ಅಕ್ಕಂದಿರು ಇಲ್ಲಿ ಬಂದು ಅವರ ಅನುಭವಗಳನ್ನು ಹೇಳಿದ್ರು. ಬಹುಶಃ ಈ ಮೊದಲು ಎಲ್ಲಿ ಕೂಡ ಅವರು ಮೈಕ್ ಹಿಡಿದವರಾಗಿರ್ಲಿಕ್ಕಿಲ್ಲ. ಮೈಕ್ ಹಿಡ್ತಿದ್ದೀರಾ ಹಿಂದೆ ಇಲ್ಲಿ ಮಾತಾಡಿದವರು? ಇಲ್ಲ ಅಲ್ವಾ? ಅಂದ್ರೆ ನಿಮ್ಮೊಳಗೆ ಎಲ್ಲರೊಳಗೆ ಮಾಡುವಂತಹ ಕ್ರಿಯಾಶಕ್ತಿ ನಮ್ಮೆಲ್ಲರೊಳಗೆ ಇದೆ. ಆದ್ರೆ ಅವಕಾಶಗಳು ನಮಗೆ ಸಿಗ್ತಿಲ್ಲ. ಕೆಲವೊಮ್ಮೆ ಸಿಕ್ಕಿದ ಅವಕಾಶಗಳನ್ನು ನಾವು ಬಳಸಿಕೊಳ್ಳೋದಿಲ್ಲ. ಬಹಳಷ್ಟು ಕಡೆ ಏನೋ ಒಂದು ಸಭೆ ನಡೀತದೆ, ನಾವು ಕೆಲವರನ್ನು ತಯಾರು ಮಾಡ್ತೀವಿ. ಒಂದು ಧನ್ಯವಾದ ಹೇಳಿ, ಬೇರೆ ಏನು ಮುಖ್ಯ ಭಾಷಣ ಮಾಡ್ಬೇಡಿ, ಜನ ಇದ್ದಾರೆ, ಒಬ್ಬರು ವೇದಿಕೆಗೆ ಬರುತ್ತೆ. ಹೀಗೆ ಕೂತ್ಕೊಂಡು ನಾವು ವಾಗ್ದೇವಿಯರು ಗಂಟೆಗಟ್ಟಲೆ ಮಾತಾಡ್ತೇವೆ ಅಲ್ವಾ? ನಮ್ಮ ಅತ್ಯಂತ ಚುರುಕಾದ ಆಯುಧ, ಭಗವಂತ ಎಲ್ಲರಿಗಿಂತ ತುಂಬಾ ಚುರುಕಾದ ಆಯುಧ ನಮ್ಮ ನಾಲ್ಕು. ಆದ್ರೆ ಬೇಕಾದ ಕಡೆಯಲ್ಲಿ ನಾವು ಅದನ್ನು ಉಪಯೋಗಿಸುವುದಿಲ್ಲ. ನಾನಿವತ್ತು ನಿಮ್ಮ ಮುಂದೆ ನಿಂತಿರೋದು ನಾಲಗೆ ಬಲದಿಂದ. ಒಪ್ಪಿಕೊಳ್ತೀರಾ? ನನಗೆ ದೇವರು ಕೊಟ್ಟಂತ ಒಂದು ಶಕ್ತಿ ಏನು ಅನ್ನೋದನ್ನು ನಾನು ಆರಂಭದಲ್ಲಿ ಗುರುತಿಸಿಕೊಂಡೆ. ಅದನ್ನು ನಾನು ಬಳಸಿದ ಕಾರಣ ಗಂಟೆಗಟ್ಟಲೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಮಾತಾಡಲಿಕ್ಕೆ ನನಗೆ ಸಾಧ್ಯ. ಅಂದ್ರೆ ಅದು ನನ್ನ ಮಿತಿ ಏನು ಅನ್ನೋದನ್ನು ನಾನು ತಿಳ್ಕೊಳ್ಬೇಕು. ನನ್ನ ಇತಿ ಮತ್ತು ಮಿತಿ ಅದನ್ನು ತಿಳ್ಕೊಳ್ಬೇಕು. ಎಲ್ಲರಿಗೂ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಿತಿ ಇರ್ತದೆ. ಆದ್ರೆ ಇತಿ ಅಂತೆ ನಾನೇ ನನ್ನ ಇತಿ ಏನು ಅನ್ನೋದನ್ನು ನಾನು ಯಾವತ್ತು ತಿಳಿರ್ತೇನೋ ಅವತ್ತು ಒಬ್ಬ ಯಶಸ್ವಿ ಮಹಿಳೆ, ತಾಯಿಯಾಗಿ ಮಾತ್ರಲ್ಲ, ಯಶಸ್ವಿ ಮಹಿಳೆಯಾಗಿ ನಿಮಗೆ ಮುಂದೆ ಬರಲಿಕ್ಕೆ ಸಾಧ್ಯ. ಆರ್ಥಿಕ ಸ್ವಾವಲಂಬನೆಯ ವಿಚಾರ ಈಗಾಗಲೇ ಹೇಳಿದ್ರು. ಬಹಳಷ್ಟು ವಿಷಯಗಳನ್ನು ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯಿಂದಾಗಿ ನೀವು ಕಲಿತಿದ್ದೀರಿ ಅಲ್ವಾ? ನಾನು ಈಗಾಗಲೇ ಹೇಳಿದಾಗೆ ಕೃಷಿ ಇತ್ಯಾದಿ. ಬರೀ ಕೃಷಿ ಮಾತ್ರ ಅಲ್ಲ, ಕೃಷಿಯಿಂದ ಎರಡು ಲಾಭ, ಒಂದು ಮನೆಯವರ ಆರೋಗ್ಯ, ಇನ್ನೊಂದು ತರಕಾರಿಗೆ ಕೊಡುವಂತ ಹಣವನ್ನು ನೀವು ಉಳಿತಾಯ ಮಾಡಬಹುದು. ಉಳಿತಾಯದ ಬಗ್ಗೆ ಹೇಳುವಾಗ ಇನ್ನೊಂದು ವಿಚಾರವನ್ನು ನಾವು ಹೇಳಿ, ಸಂಪಾದನೆ ಮಾಡುವುದಕ್ಕಿಂತ ಎಂತ ದೊಡ್ಡ ಕೆಲಸ ಅನ್ನೋದು ಉಳಿತಾಯ ಅಲ್ವಾ? ಹಿಂದೆಲ್ಲ ನಮ್ಮ ಮನೆಯಲ್ಲಿ ತಾಯಿಯರು ಯಾರು ಕೆಲಸಕ್ಕೆ ಹೋಗೋರಾಗಿರ್ಲಿಲ್ಲ. ಬೆಳಗ್ಗೆದ್ದು ಅನ್ನಕ್ಕೆ ಅಕ್ಕಿ ಇಡುವಾಗ ನೀವು ಗಮನಿಸಿದ್ದೀರಾ? ಅಕ್ಕಿ ಅಳೆದು ಹಾಕುವಾಗ ಒಂದು ಮುಷ್ಟಿ ಅಕ್ಕಿಯನ್ನು ಪುನಃ ತೆಗೆದು ಒಂದು ಕಡೆ ಇಡ್ತದೆ ಇಲ್ವಾ ಅಮ್ಮ? ನನ್ನ ಅಮ್ಮ ಇಡ್ತೀವಿ ಅಲ್ವಾ? ಆ ಅಮ್ಮ ಹೌದು ಅಲ್ವಾ? ಅಂದ್ರೆ ನನ್ನ ಮಿತಿಯೊಳಗೆ ನಾನು ಮಾಡೋ ಉಳಿತಾಯ. ಇವತ್ತು ಏನಾಗಿದೆ ಅಂದ್ರೆ ನಾವು ಬದುಕಬೇಕು ಅನ್ನುವವರಿಗೆ ತುಂಬಾ ಸುಲಭವಾಗಿ ಬದುಕೊಂಡು ಹೋಗ್ಬೇಕು. ನಮಗೆ ಹೇಳೋದು ಊಟಕ್ಕೆ ಬಟ್ಟೆಗೆ ಯಾರಿಗೂ ತೊಂದರೆ ಇಲ್ಲ, ಉಂಟಾ? ಎಷ್ಟು ತೀರಾ ಮಧ್ಯಮ ವರ್ಗದಲ್ಲಿದ್ದವರಿಗೆ ಕೂಡ 2 ಹೊತ್ತಿನ ಅಂದಂಗೆ ಉಡುವ ಬಟ್ಟೆಗೆ ತಕ್ಕವರೆ. ಆದ್ರೆ ಇನ್ನೊಬ್ಬರ ಹಾಗೆ ಬದುಕಬೇಕು ಅಂತ ಯಾವತ್ತು ನಾವು ಆಲೋಚನೆ ಮಾಡ್ತೇವೋ ಅವತ್ತು ನಮ್ಮ ಸಂಪಾದನೆ ನಮಗೆ ಸಾಕಾಗುತ್ತೆ. ನಾವು ಖಂಡಿತ ಬಡವರಾಗ್ತೇವೆ. ನಾವು ಬಡವರಾಗುವುದು ಯಾವಾಗ? ನಮ್ಮಲ್ಲಿ ಚಿನ್ನ ಇಲ್ಲದಾಗಲ್ಲ, ಹಣ ಇಲ್ಲದಾಗಲ್ಲ. ನಾವು ಬಡವರಾಗುವುದು ಇನ್ನೊಬ್ಬರಿಗಿಂತ ನಾವು ಕೆಳಗೆ ಅಂತ ನಮ್ಮನ್ನು ನಾವೇ ಆರೋಪಿಸಿಕೊಂಡು ಯಾವಾಗ ನಾವು ಸಂಕಟ ಪಡಲಿಕ್ಕೆ ಶುರು ಮಾಡ್ತೇವೋ ನಾವು ಬಡವರಾಗ್ತೇವೆ. ಏನ್ ಮಾಡ್ತೇವೆ? ಆಚೆಯವರು ಒಂದೊಂದು ಸೀರೆ ತಗೊಂಡಿದ್ದಾರೆ, ನಾನು 2 ತೆಗಿಬೇಕು ಅಂತ ಹಣ ಇಲ್ಲ, ಸಂಘದಲ್ಲಿ ಸಾಲ ಮಾಡ್ಬಾರ್ದು. ಸಂಘ ಸಾಲ ಕೊಡ್ತಾರೆ ಅಲ್ವಾ? ಸಂಘ ಸಾಲ ಕೊಡೋದು ಯಾಕೆ? ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಮಾಡುವುದು ಅಂತ ಹೇಳಿದ್ರೆ ಬರೀ ಕೊಟ್ಟಂತ ಹಣದಿಂದ, ವೇಷಭೂಷಣಗಳಿಂದ ನಾವು ನಮ್ಮ ಹೊರಗಿನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದಿಲ್ಲ, ನಮ್ಮೊಳಗಿನ ನಮ್ಮ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡಬೇಕು. ನಮ್ಮ ಗಂಡ ಪಕ್ಕ ಯಾವುದೋ ಒಂದು ಕಷ್ಟ ಬಂತು ಕೇಳಿದಾಗ 2 ರೂಪಾಯಿ ಹಣ ತೆಗೆದುಕೊಡುವಂತಹ ನನ್ನ ಮಗು, ಆ ತಾಯಿ ಹೇಳಿದಾಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಯಸ್ತದೆ. ಆ ಮಗುವಿಗೆ ಅವಳ ಕನಸನ್ನು ಈಡೇರಿಸಲಿ ನನ್ನಿಂದ ಆರ್ಥಿಕ ಸಹಾಯ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಇಂತಹ ಸ್ವಾವಲಂಬನೆಯ ಕನಸು ನಮ್ಮಲ್ಲಿ ಇರಬೇಕು. ಹೀಗಾಗಿ ಗ್ರಾಮಾಭಿವೃದ್ಧಿ ಯೋಜನೆಯ ಕೆಳಗೆ ನಿಮಗೆ ಬಹಳಷ್ಟು ಟ್ರೈನಿಂಗ್ಗಳು ಸಿಗ್ತಾ ಇದೆ ಅಲ್ವಾ? ತುಂಬಾ ಟ್ರೈನಿಂಗ್ಗಳು ಕೊಡ್ತಾರೆ. ಇನ್ನೂ ಬೇಕಾದವರಿಗೆ ನಮ್ಮ ಕಾಸರಗೋಡಿನಲ್ಲಿ CPCRI ಇದೆ, ಕೇಳಿದಿರಾ? CPCRI ಗೊತ್ತುಂಟ ನಿಮಗೆ ಅಲ್ವಾ? ಅಲ್ಲಿ ತುಂಬಾ ಸರಳವಾಗಿ ಬಹಳಷ್ಟು ರೀತಿಯ ತರಬೇತಿಗಳು ನಮಗೆ ಸಿಗ್ತವೆ. ಮನೆಯಲ್ಲಿರುವಂತ ವೇಸ್ಟ್ಗಳಿಂದ ಗೊಬ್ಬರ ಮಾಡುವುದೇ, ಆ ಗೊಬ್ಬರವನ್ನು ಯಾವ ರೀತಿ ವ್ಯಾಪಾರ ಮಾಡುವುದು, ಮನೆಯಲ್ಲಿ ನಮಗೆ ಸಿಗುವಂತ ಸುಲಭವಾಗಿ ಸಿಗುವಂತ ಹಲಸಿನ ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ ಇತ್ಯಾದಿಗಳಿಂದ ವಿವಿಧ ರೀತಿಯ ಆಹಾರ ವಸ್ತುಗಳನ್ನು ಸಿದ್ಧಪಡಿಸಿ ಹೇಗೆ ಮಾರುಕಟ್ಟೆಯಲ್ಲಿ ಅದನ್ನು ಮಾರಬಹುದು, ತರಕಾರಿಗಳನ್ನು ಹೇಗೆ ಮಾಡಬಹುದು, ಅಣಬೆ ಕೃಷಿ ಹೇಗೆ ಮಾಡಬಹುದು. ನಿಮ್ಮಲ್ಲಿ ಮನಸ್ಸಿದ್ರೆ
ಖಂಡಿತವಾಗಿ ನೀವು ಒಂದು 10 ಮಂದಿ ಸೇರಿಕೊಂಡು ಇಂಥ ಒಂದು ತರಬೇತಿಯನ್ನು ತೆಕ್ಕೊಂಡ್ರೆ ವ್ಯಾಪಕವಾಗಿ ಒಂದು ಮಾರುಕಟ್ಟೆಯನ್ನೇ ನಿಮಗೆ ತಲುಪಬಹುದು. ನಿಮ್ಮದೇ ಅಂತ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿ. ಈ ವಿಚಾರಗಳನ್ನು ಕೂಡ ನಾವಿವತ್ತು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ವಿದ್ಯಾನಗರದಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರಗಳಿವೆ. ಅಲ್ಲಿನ ಸಹಾಯವನ್ನು ಕೂಡ ನೀವು ಪಡೆಯಬಹುದು. ಈ ರೀತಿ ನಮ್ಮ ಆರ್ಥಿಕ ಸ್ವಾವಲಂಬನೆಯಿಂದ ನಮ್ಮ ಕಾಲ ಮೇಲೆ ನಾವು ಯಾವತ್ತು ನಿಲ್ಲಿಗೆ ಪ್ರಾಪ್ತರಾಗ್ತಾರೋ ಆವತ್ತು ಈ ಜ್ಞಾನ ವಿಕಾಸದ ಸಂಪೂರ್ಣ ಫಲ ಸಿದ್ಧಿಸಿದೆ ಅಂತ. ಇನ್ನು ನೇತೃತ್ವ ಶಕ್ತಿಯ ಬಗ್ಗೆ ಈಗಾಗಲೇ ಹೇಳಿದೆ. ಈಗಾಗಲೇ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಯಾಗಿ ನೇತೃತ್ವ ಸ್ಥಾನವನ್ನು ನಾವು ವಹಿಸಿದ್ದೇವೆ. ಅದರ ದುರಂತ ಏನಂದ್ರೆ 33% ಪ್ರಧಾನಿ ಮೋದಿಯವರು ಘೋಷಣೆ ಮಾಡಿದ್ದಾರೆ. ನನಗೆ ತಲೆ ಬಿಸಿ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಇನ್ನು ಜನ ಹುಡುಕುತ್ತೇ ಇಲ್ಲ. ನಮ್ಮ ಪಂಚಾಯತ್ಗಳಲ್ಲಿ ನಾನೊಬ್ಬ ಪಂಚಾಯತ್ ಸದಸ್ಯೆ, ಬ್ಲಾಕ್ ಪಂಚಾಯತ್ ಸದಸ್ಯೆ, ಜಿಲ್ಲಾ ಪಂಚಾಯತ್ಗೆ 2 ಬಾರಿ ಸ್ಪರ್ಧೆ ಮಾಡಿದ ಅಭ್ಯರ್ಥಿ ಕೂಡ. ಪಂಚಾಯತ್ ಮಟ್ಟದಲ್ಲಿ ವಾರ್ಡ್ ಡಿವಿಷನ್ ಆದ ಮಾರನೇ ದಿನ ನಮಗೆ ತಲುಪಿಸಿ ಶುರು. ಲೇಡೀಸ್ ವಾರ್ಡ್ಗಳಲ್ಲಿ ಇಲ್ಲಿಗೆ ಜನ ಇಲ್ಲ, ಇದ್ದಾರ ಇಲ್ಲ, ಯಾರು ಕೂಡ ಮುಂದೆ ಬರುವುದಿಲ್ಲ. ಹೋಗಿ ಲಾಸ್ಟಿಗೆ ನಾಮಿನೇಷನ್ ಕೊಡೋ ಬೆಳಗ್ಗೆ ಹೋಗಿ ಯಾರ್ಯಾರು ಕೈತಾರೆ ಅಮ್ಮ ಇಲಕ್ಕರ ನೀವೇನು ಮಾಡಬೇಡಿ, ಒಂದು ಸೈನ್ ಹಾಕಿದ್ರೆ ಸಾಕು ಪಂಚಾಯತ್. ನಾವಂದ್ರೆ ನಮ್ಮ ಅವರಲ್ಲಿ ನಾವು ಹೇಳೋದಿಷ್ಟೇ, ಅವರ 5 ವರ್ಷ ಮಾಡೋದು ಕೂಡ ಅಷ್ಟೇ. ಯಾಕಂದ್ರೆ ಅವರು ಅವರ ಮನಸ್ಸಿನಿಂದ ನಾನೇನೋ ಮಾಡಬೇಕು, ನೇತೃತ್ವವನ್ನು ವಹಿಸಬೇಕಂತ ಸ್ವಯಂ ಸ್ಫೂರ್ತಿಯಿಂದ ಬಂದವರಲ್ಲ. ಅವರ ಕಾಟಾಚಾರಕ್ಕೆ ನಾವು ಕೈಕಾಲು ಬಿದ್ದು ರಾಜಕಾರಣಿಗಳು ತೆಕ್ಕೊಂಡೋಗಿ ಅಲ್ಲಿ ಹಾಕೊಂಡು ಅವರ ಹೇಳೋದು ಕೂಡ ಅಷ್ಟೇ. ಒಂದು ತಿಂಗಳ ಒಂದು ಮೀಟಿಂಗ್ ಇರ್ತದೆ, ಈ ಒಂದು ಸೈನ್ ಹಾಕಿಕೊಂಡ್ರೆ ಸಾಕು, ಮತ್ತೆಲ್ಲ ನೋಡ್ತಾರೆ. ಇದು ಈ ಒಂದು ಮನೋಭಾವನೆ ದೇಶದ ನಾಯಕತ್ವದಲ್ಲಿ ನಮಗೆ ಸಿಗುವಂತಹ ಯಾವ ಅವಕಾಶಗಳಿವೆಯೋ ಅವನ್ನು ಕೂಡ ಸ್ವಯಂ ಸ್ಫೂರ್ತಿಯಿಂದ ನಾವಾಗಿ ಮುನ್ನುಗ್ಗಿ ತೆಗೆಯಬೇಕು. ಇವತ್ತು ಈ ಒಂದು ಸಂಘಗಳ ಮೂಲಕ ನಮ್ಮ ತಾಯಂದಿರು ಬಹಳಷ್ಟು ಚಟುವಟಿಕೆಗಳಿಂದ ಆಸಕ್ತಿ ಕ್ಷೇತ್ರಗಳನ್ನು ಅವರಾಗಿ ಆಯ್ದುಕೊಂಡು ಮುಂದೆ ಬರ್ತಾ ಇದ್ದಾರೆ. ತುಂಬಾ ಸಂತೋಷ. ನಿಮ್ಮೊಳಗಿನ ಈ ಒಂದು ಆಸಕ್ತಿಗಳು, ನಿಮ್ಮ ಸಾಂಸ್ಕೃತಿಕವಾದಂತಹ ಸಾಮಾಜಿಕವಾದಂತಹ ಕಳಕಳಿಗಳು ನೂರ್ಪಡಿಸಲಿ. ಈ ಒಂದು ಜ್ಞಾನ ವಿಕಾಸ ವೇದಿಕೆ ನಿಮ್ಮೆಲ್ಲರನ್ನು ಬಲಪಡಿಸಲಿ ಅಂತ ಮಾತ್ರ ಹಾರೈಸುತ್ತಾ 1 ಗಂಟೆ ಮಾತಾಡ್ತಾ ಇಲ್ಲ, 40 ನಿಮಿಷಕ್ಕೆ ನಿಲ್ಲಿಸಿದ್ದೇನೆ. ಇಷ್ಟು ಹೊತ್ತು ತಾಳ್ಮೆಯಿಂದ ನನ್ನನ್ನು ಕೇಳಿದ ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ಇನ್ನು ನಿಮ್ಗೇನಾದ್ರೂ ನನ್ನಲ್ಲಿ ಕೇಳಲಿಕ್ಕೆ ಇದ್ರೆ ಒಂದು 10 ನಿಮಿಷವನ್ನು ನಾವು ತೆಕ್ಕೊಳ್ಬೋದು ಅಲ್ವಾ? ಖಂಡಿತ ಅಲ್ವಾ? ಚಪ್ಪಾಳೆ ಬರಲಿಲ್ಲ, ನಿಲ್ಲಿಸ್ಬೋದಲ್ವಾ? ಧನ್ಯವಾದ. ಕಾಣುವಂತ 50%ಗಿಂತಲೂ ಹೆಚ್ಚಿನ ರೋಗಕ್ಕೆ ಮೂಲ ಕಾರಣ ನಾವು ತಿನ್ನುವ ಆಹಾರ. ಹಿಂದೆಲ್ಲ ನಮ್ಮ ಪ್ರತಿ ಮನೆಯಲ್ಲಿ ಒಂದು ಬಸಳೆ ಗೊಂಪ, ಒಂದು ಪಪ್ಪಾಯಿ ಮರ ಅಲ್ವಾ, 2 ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸಿಲ್ಲದ ಮನೆ ಇದೆ. ಬಿಟ್ಟಿದೆಯಾ? ಎಲ್ಲ ಕಡೆ ಕಾಂಕ್ರೀಟ್ ಆಗಿ ಬಿಟ್ಟಿದೆ ಅಲ್ವಾ? ಹೇಳೋದಂತ ನಾನು ಕೆಲವು ಕಡೆ ಹೋಗಿ ಹೇಳ್ತೇನೆ, ಕೃಷಿ ಮಾಡಬೇಕು, ನಮ್ಮ ಮಕ್ಕಳಿಗಾದ್ರೂ ನಾವು ಮನೆಯೊಳಗಾದ್ರೂ ವಿಷಯ ಇಲ್ಲದ ಸ್ವಲ್ಪ ಆದ್ರೂ ಆಹಾರವನ್ನು ನಾವು ಕೊಡೋ ಪ್ರಯತ್ನ ಮಾಡಬೇಕು. ಎಲ್ಲಿ ಜಾಗ ಹೊಳ್ತು ಇಲ್ಲ ಇದು ಜಾಗ ಇವತ್ತು ನಮ್ಮೆಲ್ಲರ ಮನೆ ಕಾಂಕ್ರೀಟ್ ಮಾಡ್ತೇವೆ, ನಮ್ಗೆ ಮೊದಲಿಗಿಂತ ಹೆಚ್ಚು ಜಾಗ ಇದೆ. ಅದನ್ನು ಆಲೋಚನೆ ಮಾಡಬೇಕು. ತಾರಸಿ ಕೃಷಿ ಹೇಳಿದಿರಾ? ಟೆರೆಸ್ನಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಕೃಷಿ ಮಾಡಬಹುದು. ನಾನು ಮಾಡ್ತಾ ಇದ್ದೆ 6 ವರ್ಷಗಳ ಹಿಂದೆ 10 ಗ್ರೋ ಬ್ಯಾಗ್ಗಳಲ್ಲಿ ತಾರಸಿ ಕೃಷಿ ಆರಂಭಿಸಿದ ನನಗೆ ಇವತ್ತು 250 ಗ್ರೋ ಬ್ಯಾಗ್ಗಳಿವೆ. ನನಗೆ ಮಣ್ಣಿಲ್ಲ, ನಾನು ಅಂಗಳದಲ್ಲಿ ಮತ್ತು ತಾರಸಿಯಲ್ಲಿ ಮಾಡುವುದು. ಬರೀ ಅಷ್ಟೆಲ್ಲ ನೀವು ಆಲೋಚನೆ ಮಾಡಬೇಡಿ. ಬರೀ ಒಂದು 25 ಗ್ರೋ ಬ್ಯಾಗ್ಗಳು ಇದ್ರೆ ಆರಾಮವಾಗಿ ನಿಮ್ಮ ಮನೆಗೆ ಬೇಕಂತ ತರಕಾರಿಗಳಲ್ಲಿ 75% ನಿಮಗೆ ಪೂರೈಕೆ ಮಾಡಬಹುದು. ಒಂದು 2 ಬದನೆ ಗಿಡ ಹಾಕಿದ್ರೆ 3 ರಿಂದ 4 ವರ್ಷ ಫಲ ಬರ್ತದೆ. ಒಮ್ಮೆ ಹಾಕಿದ್ರೆ ಸಾಕು ಅಲ್ವಾ? ಗೊತ್ತುಂಟಾ? ಕೃಷಿ ಮಾಡಿ ಗೊತ್ತುಂಟಾ? ಒಟ್ಟಾರೆ ಏನು ಸಂಗತಿ ಇಲ್ಲ. ನೀವು ಹೇಳ್ತೀರಿ ಗೊಬ್ಬರ ಬೇಕು, ಇನ್ನೊಂದು ಬೇಕು. ಮನೆಯಿಂದ ನೀವು ಬಿಸಾಡುವಂತ ಯಾವ ತರಕಾರಿಯ ವಿಸರ್ಜನಾ ವಸ್ತುಗಳಿವೆ, ಬೇಡ ಅಂತ ತ್ಯಾಜ್ಯ ವಸ್ತುಗಳಿವೆ, ಅದನ್ನು ಉಪಯೋಗಿಸಬಹುದು. ಗಂಜಿ ತಿಳಿ ಉಪಯೋಗಿಸಬಹುದು, ಮಜ್ಜಿಗೆ ಹುಳಿ ಮಜ್ಜಿಗೆ ಉಪಯೋಗಿಸಬಹುದು, ಅಕ್ಕಿ ತೊಳೆಯುವ ನೀರನ್ನು ಉಪಯೋಗಿಸಬಹುದು, ತೆಂಗಿನ ಗೆರೆ ಯಾವ ಸಿಪ್ಪೆ ಇದೆ ಅದರಲ್ಲಿ ಬರುವಂತ ಇದನ್ನು ಏನನ್ನು ತರಗೆ
ಅಂಗಳ ಗುಡಿಸಿ ಬಿಸಾಡುವ ತರೆಗೆಲೆಗಳಿಂದ ಮಾತ್ರ ನಿಮಗೆ ಟೆರೆಸ್ ಕೃಷಿ ಮಾಡಬಹುದು. 25 ಕ್ರಾಪ್ ಬೆಳೆಗಳಿದ್ರೆ 4 ಮೆಣಸು, 4 ಟೊಮೆಟೊ, 4 ಬೆಂಡೆ, 4 ಅಲಸಂಡೆ, 2 ಬದನೆಗೆ ಸಾಧ್ಯ ಆದ್ರೆ ಒಂದು ಬಸಳೆ ಚಪ್ಪರವನ್ನು ಹಾಕಿದ್ರೆ ನಿಮಗೆ ಇವತ್ತೇನು ಪದಾರ್ಥ ಮಾಡಬೇಕು ಅಂತ ಹಿಂದಿನ ದಿನವೇ ಆಲೋಚನೆ ಮಾಡಬೇಕಂತ ಅಗತ್ಯವೂ ಇಲ್ಲ. ಜ್ವರ ಬಂದಾಗ ಡಾಕ್ಟರನ್ನು ಅಥವಾ ಯಾವುದೇ ಅನಾರೋಗ್ಯ ಬಂದಾಗ ಮಗುವನ್ನು ಎತ್ತಿಕೊಂಡು ಓಡಾಡಬೇಕಂತ ಪರಿಸ್ಥಿತಿಯು ಬರಲಿಕ್ಕಿಲ್ಲ. ಇನ್ನು ಎರಡನೇದು ಮಾನಸಿಕ ಆರೋಗ್ಯ. ನಾವು ಆರೋಗ್ಯದ ಬಗ್ಗೆ ಡೆಫಿನೇಷನ್ ಹೇಳುವಾಗ ಮನುಷ್ಯ ಅನ್ನುವಂಥದ್ದು ಆರೋಗ್ಯ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸುಸ್ಥಿತಿಯಲ್ಲಿದ್ದಾನೆ ಅಂದರೆ ಅವನ ಆರೋಗ್ಯವಂತ ಅಂತ ಲೆಕ್ಕ. ರೋಗ ಬರುವುದು ನಮ್ಮ ಶರೀರಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೆ ರೋಗ ಬರ್ತದೆ ಅಲ್ವಾ? ಆದರೆ ಬಹಳಷ್ಟು ಸಲ ನಮಗೆ ಗೊತ್ತಾಗುತ್ತಿಲ್ಲ ನಮಗೆ ರೋಗ ಬಂದಿದೆ ಅಂತ. ಯಾರೋ ಸೈಕಿಯಾಟ್ರಿಸ್ಟ್ ಹತ್ರ, ಸೈಕಾಲಜಿಸ್ಟ್ ಹತ್ರ ಅದು ತೆಗೆಯೋರು ಮಾತ್ರ ಮಾನಸಿಕ ರೋಗಿಗಳಲ್ಲ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಅರ್ಥದಲ್ಲಿ ಮಾನಸಿಕ ರೋಗಿಗಳು. ಹೌದಾ? ಒಪ್ತೀರಾ? ಒಪ್ತೀರಾ? ಹೇಳಬೇಕು ನೀವು. ಇಂಟ್ರಕ್ಷನ್ ಇಲ್ಲ, ನಾನು ನಿಲ್ಲಿಸೋದೆ. ಒಪ್ತೀರಾ? ಸರಿ, ಈಗ ಒಪ್ಪದಿದ್ರು ನಾನು ಒಪ್ಪಿಸ್ತೇನೆ. ಆಗದಾ? ಮಾನಸಿಕವಾದಂಥ ಆರೋಗ್ಯ ಅಂದರೆ ಸದಾ ಧನಾತ್ಮಕ ವಿಷಯಗಳ ಬಗ್ಗೆ ಆಲೋಚನೆ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಅದೇ ಇನ್ನೊಬ್ಬರ ಬಗ್ಗೆ ಕೂಡ ನಂಬಿಕೆ ಇರಬೇಕು. ನನ್ನ ಬಗ್ಗೆ ನನಗೆ ನಂಬಿಕೆ ಇದ್ರೆ ಸಾಕು, ನನ್ನ ಹತ್ತಿರ ಕೂತ್ಕೊಳ್ಳುವವರ ಬಗ್ಗೆ ಕೂಡ ನಮಗೆ ನಂಬಿಕೆ ಬೇಕು. ನಮ್ಮಲ್ಲಿ ತಾಯಿಯರಿಗೆ ಒಂದು ಅಭ್ಯಾಸ, ಬೇಸರ ಮಾಡಬೇಡಿ, ನಾನು ಕೂಡ ನಿಮ್ಮ ಹಾಗೆ ಅಂತ ಹೇಳಿ ನಾವು ನನ್ನ ಅನುಭವವನ್ನು ಹೇಳೋದಂತ ಇಟ್ಕೊಳ್ಳಿ ಅಲ್ವಾ? ನಾವು ಬಹಳಷ್ಟು ಬಾರಿ ಅನಗತ್ಯವಾಗಿ ಇನ್ನೊಬ್ಬರ ಬಗ್ಗೆ ಮಾತನಾಡಿಕೊಳ್ತೀವಿ ಅಲ್ವಾ? ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡ್ತೇವೆ, ಇನ್ನೊಬ್ಬರ ಬಗ್ಗೆ ಋಣಾತ್ಮಕ ವಿಷಯಗಳನ್ನು ಹೇಳ್ತೀವಿ. ನಮ್ಮ ಮನೆಯೊಳಗೆ ಎಷ್ಟು ಸುಖ ಶಾಂತಿ ಇದ್ರು ಸುಮ್ಮನೆ ಇಲ್ಲದಿದ್ರೆ ಆಚೆ ಮನೆಯವರ ಬಗ್ಗೆ ಮಾತಾಡಿ ನಮ್ಮ ಮನೆ ಬಿಸಿ ನಾವು ಮಾಡ್ಕೊಳ್ತೀವಿ ಅಲ್ವಾ? ಇದು ಒಂದು ರೋಗ. ಆದರೆ ಅದು ನಮಗೆ ರೋಗ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಶರೀರಕ್ಕೆ ರೋಗ ಬರೋದು ಯಾರಿಗೆ ಗೊತ್ತುಂಟ? ರೋಗದ ಲಕ್ಷಣ ಉಂಟಲ್ಲ, ನಮ್ಮ ಶರೀರಕ್ಕೆ ರೋಗ ಮೊದಲು ಬರೋದು ನಮ್ಮ ಮನಸ್ಸಿನೊಳಗೆ. ನಮ್ಮ ಹೊರಗೆ ಕಾಣಿಸ್ಕೊಳ್ಳೋದು ಅದರ ಲಕ್ಷಣ ಮಾತ್ರ. ಅದಿಲ್ಲಿ ಕ್ಯಾನ್ಸರ್ನಿಂದ ಹಿಡಿದು ಜ್ವರದ ತನಕ ನಮ್ಮ ಶರೀರಕ್ಕೆ ರೋಗದ ಲಕ್ಷಣ ಕಾಣಿಸ್ಕೊಳ್ಳೋದು ಮಾತ್ರ ಅದಲ್ಲ. ರೋಗ ಅನ್ನೋದು ಯಾವತ್ತೂ ನಮ್ಮ ಮನಸ್ಸಿನ ಒಳಗೆ ಆಗುತ್ತೆ. ಆ ಮನಸ್ಸನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನಿಸ್ತೀವಿ ಅಲ್ವಾ? ಒಂದು ಮನೆ ಕೂಡ 1 ವಾರ ಗುಡಿಸಿದ್ರೆ ಬಲೆ ಧೂಳು ತುಂಬಿ ಮತ್ತೆ ಅದರೊಳಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಾದರೂ ಪಕ್ಕನೆ ಆಚೀಚಿನ ಮನೆಯವರ ಬಗ್ಗೆ ಏನಾದರೂ ಬೇಸರವೋ, ಭಿನ್ನಾಭಿಪ್ರಾಯವೋ, ಕೋಪವೋ, ತಾಪವೋ, ಅವರ ಬಗ್ಗೆ ಈರ್ಷ್ಯೋ ಮೂಡಿದ್ರೆ ಅದನ್ನು ಆಗಿಂದಾಗಲೇ ಸ್ವಚ್ಛಗೊಳಿಸಬೇಕು. ಆ ಬಲೆಯನ್ನು ನಾವು ತೆಗೆದು ಬಿಡಬೇಕು. ಆದರೆ ಮಾತ್ರ ಈ ಬೆಳಕು ಅಲ್ಲಿಗೆ ಬರುತ್ತೆ ಅಲ್ವಾ? ಇಲ್ಲದಿದ್ರೆ ಬೆಳಕು ಬರ್ತದ? ಜೇಡರ ಬಲೆ ನಾವು ಒಂದು ಲ್ಯಾಂಟರ್ನ್ ಅನ್ನು ಉರಿಸ್ತೇವೆ ಗ್ಲಾಸಿಗೆ ಅಲ್ವಾ? ಹೊರಗೊಮ್ಮೆ ಅದರ ಮಸಿಯನ್ನು ತೆಗಿಬೇಡ್ವಾ? ತೆಗೆಯದಿದ್ರೆ ಅದರಲ್ಲಿ ಬೆಳಕು ಹಚ್ಚಿ ಏನು ಪ್ರಯೋಜನ? ನಾವೆಷ್ಟು ಜ್ಞಾನ ವಿಕಾಸಕ್ಕೆ, ಎಷ್ಟು ಸಭೆಗಳಿಗೆ, ಸಮಾರಂಭಗಳಿಗೆ ಹೋಗಿ ಪಾಲ್ದಾರಿಕೆ ಮಾಡಿ ಏನು ಪ್ರಯೋಜನ? ಮೊದಲು ನಮ್ಮೊಳಗಿರುವಂತಹ ಈ ಋಣಾತ್ಮಕವಾದಂಥ ಎಲ್ಲ ಅಂಶಗಳು ಫಸ್ಟ್ ನಾವು ತೆಗೆ, ಮತ್ತು ನಮ್ಮ ಮಕ್ಕಳನ್ನು ನಾವು ಮತ್ತೆ ತಿದ್ದಬೇಕು ಅಲ್ವಾ? ಮೊದಲು ನಾವು ತಿದ್ದಿಕೊಳ್ಳುವ ಮಾತೃತ್ವ ಶಕ್ತಿಯಿಂದ ನಾವು ತಿದ್ದುದು. ಹೆಣ್ಣು ಅನ್ನುವಳು ಬರೀ ಹೆಣ್ಣ ಮಕ್ಕಳಿಗೆ ಮಾತ್ರ ಅಮ್ಮ ಅಲ್ಲ. ಸಮಯ ಸಂದರ್ಭವಿದ್ರೆ ಗಂಡನಿಗೂ ಕೂಡ ಅಮ್ಮನ ಸ್ಥಾನದಲ್ಲಿ ನಿಲ್ಬೇಕಾದವರು. ನಮ್ಮ ಕೈ ಹಿಡಿದಾಗ ಕೂಡ ತಪ್ಪು ದಾರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವನನ್ನು ತಿದ್ದಬೇಕಂತ ಜವಾಬ್ದಾರಿ ನಮ್ಮದು. ಬೆಳಗ್ಗೆ ಹೇಳಿದ್ದೀರಿ ನೀವೇ ಅಡುಗೆ ಮಾಡಿ ಬಂದಿದ್ದೀರಿ, ಗಂಡ ಸಹಾಯ ಮಾಡಲಿಲ್ಲ ಅಂತ. ಯಾಕಂದ್ರೆ ನಾವು ಗಂಡನಿಗೆ ಇಲ್ಲಿವರೆಗೆ ಸಹಾಯ ಮಾಡುವಂತ ಅವಕಾಶ ಕೊಡ್ಲಿಲ್ಲ ಅಲ್ವಾ? ನಾವು ಇವತ್ತು ಮನೆಯೊಳಗೆ ಮಾತ್ರ ದುಡಿಯುವುದಲ್ಲ, ಹೊರಗೆ ಕೂಡ ಅವರಿಗೆ ಸರಿಸಮನಾಗಿ ದುಡಿತೇವೆ. ಆರ್ಥಿಕವಾಗಿ ಅವರು ಕುಸಿದಾಗ ನಾವು ಅವರಿಗೆ ಸಹಾಯ ಮಾಡ್ತೇವೆ. ನಾವು ಪರಸ್ಪರ ಆಧಾರವಾಗಿದ್ದೇವೆ ಅಂತ ಬಾಯಲ್ಲಿ ಹೇಳ್ತೇವೆ, ಆದರೆ ನಮಗೆ ಆಧಾರ ಆಗಲಿಕ್ಕೆ ಅವರನ್ನು ನಾವು ಬಿಡುತ್ತೇವೆ. ನಿಮ್ಮ ಮನೆಯಲ್ಲಿ 2 ಮಕ್ಕಳಿದ್ದಾರೆ ಅಂತ ಇಟ್ಟುಕೊಳ್ಳುವ, ಒಂದು ಮಗು ಗಂಡು, ಇನ್ನೊಂದು ಮಗು ಹೆಣ್ಣು. ಬೆಳಗ್ಗೆ ಶುರು ಮಾಡ್ತೇವೆ ನಾವು. ಬೆಳಗ್ಗೆ ಶಾಲೆಗೆ ಹೋಗ್ಬೇಕಂದ್ರೆ ಮಕ್ಕಳನ್ನು ಎಬ್ಬಿಸ್ತೇವೆ. ಗಂಡು ಮಗುವನ್ನು 4 ಬಾರಿ ಆದ್ರೆ ಬಾಳೆ ಲಕ್ಕಂಬೆ 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 ಅಂತ ಹೇಳ್ತೇವೆ. ಹೆಣ್ಣು ಮಗಳನ್ನು ಒಮ್ಮೆ ಎಬ್ಬಿಸ್ತೀರಿ, 2 ಸಲ ಕೇಳ್ತೇನೆ ಬೆನ್ನಿಗೆ ಬೀಳ್ಬೇಕು ಅಂತ ಹೇಳ್ತೇವೆ. ಹೌದಾ ಅಲ್ವಾ? ಈ ತಾರತಮ್ಯ ಮಾಡೋದು ಯಾರು? ಸಮಾಜವ ನೀವ? ಯಾರು? ನಾವೇ. ನಮ್ಮ ಮನೆಯಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ 2 ಮಕ್ಕಳನ್ನು ನಾನೇ ಸರಿ ಸಮಾನವಾಗಿ ಬೆಳೆಸಲಿಲ್ಲ ಅಂದ್ರೆ ನೀವು ಸಮಾನತೆಯ ಬಗ್ಗೆ ಎಷ್ಟೆಲ್ಲ ಮಾತನಾಡಿ, ಎಷ್ಟೆಲ್ಲ ಭಾಷಣದಲ್ಲಿ ಏನು ಪ್ರಯೋಜನ ಇಲ್ಲ. ನನ್ನ ಮನೆ ಅದನ್ನು ಕೆಲವು ಕಡೆ ಸ್ವಲ್ಪ ಈಗ ಅಂದ್ರೆ ಸ್ವಲ್ಪ ಬದಲಾಗಿದೆ. IT ಯುಗ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ.
ಮಿಕ್ಕಿದವರೆಲ್ಲ ಬಿಡಿಸಿ 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 ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ. ನಮ್ಮ ಕೈಯಲ್ಲಿ ನಾವೇ ಕಟ್ಟಿಕೊಂಡಿದ್ದೇವೆ ಮತ್ತು ನಮ್ಮನ್ನ ಯಾರಾದರೂ ಉದ್ಧಾರ ಮಾಡಿ ಅಂತ ಹೊರಗೆ ನೋಡ್ತಾ ಇದ್ದೇವೆ ಅಲ್ವಾ? ನಮ್ಮೊಳಗಿನ ಶಕ್ತಿಯನ್ನು ನಾವು ಯಾವತ್ತು ತಿಳಿತೇವೋ, ಯಾವತ್ತು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನಿಸ್ತೇವೋ, ಆವತ್ತು ನಮ್ಮ ಸಮಾಜ ಕೂಡ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ. ಇನ್ನು ಕರ್ತೃತ್ವ ಶಕ್ತಿಯ ಬಗ್ಗೆ ಹೇಳಿದೆ. ಮಾತೃತ್ವ ಆಯಿತು. ನಾನು ಅಂದ್ರೆ ಮಾತಾಡ್ತಾ ಇದ್ರೆ ಬಹುಶಃ 5 ಗಂಟೆ ತನಕ ಮಾತಾಡ್ಯಾನು. 1 ಗಂಟೆ ಒಳಗೆ ನಿಲ್ಲಿಸುವಂತ ಪ್ರಯತ್ನ ನನ್ನದು. ಬೋರ್ ಹೊಡೆದ್ರೆ ಕ್ಲಾಪ್. ಓಕೆ. ಇನ್ನು ಕರ್ತೃತ್ವ ಶಕ್ತಿಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳುವ ಅಲ್ವಾ? ಕರ್ತೃತ್ವ ಶಕ್ತಿ ಅಂದ್ರೆ ಕ್ರಿಯಾಶಕ್ತಿ. ಏನನ್ನಾದರೂ ಮಾಡಲೇಬೇಕಾದಂತ ನಮ್ಮೊಳಗಿನ ಆ ಶಕ್ತಿ ಇದೆಯಲ್ವಾ, ಅದು ಕರ್ತೃತ್ವ ಶಕ್ತಿ. ನಾವು ಬಹಳಷ್ಟು ಸಲ ಹೇಳ್ತೇವೆ, ಅವರು ರಾಷ್ಟ್ರಪತಿ ಆದ್ರೆ, ಇವರು ಪ್ರಧಾನಮಂತ್ರಿ ಆದ್ರೆ, ಆಚೆ ಮುಖ್ಯಮಂತ್ರಿ ಆದ್ರೆ, ನಾವು ಸಾಧಾರಣ ಮನೆಯೊಳಗೆ ನಮ್ಗೆ ಎಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಪ್ಪು. ಎಲ್ಲರೂ ಪ್ರಧಾನಿ ಆಗ್ಬೇಕಂದ್ರೆ ದೇಶ ಎಷ್ಟು ಬೇಕು ಅಲ್ವಾ? ಎಲ್ಲರೂ ಮುಖ್ಯಮಂತ್ರಿ ಆದ್ರೆ ಎಷ್ಟೊಂದು ರಾಜ್ಯಗಳನ್ನು ಕಟ್ಟಬೇಕು ಅಲ್ವಾ? ಅದೆಲ್ಲ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯೊಳಗೆ, ನಮ್ಮ ವ್ಯಕ್ತಿಯೊಳಗೆ, ನಮ್ಮ ಸಮಾಜದೊಳಗೆ ನಮ್ಗೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಇದೆ, ನೀವು ಮಾಡ್ತೀವಿ. ಅದರ ಸಂಕೇತ ಇವತ್ತಿಲ್ಲಿ ವೇದಿಕೆಯಲ್ಲಿ ಮೊದಲ ಬಾರಿ ಬಂದು ಮಾತಾಡಿದ್ರು ಕೂಡ ತುಂಬಾ ಆತ್ಮವಿಶ್ವಾಸದಿಂದ ಇಬ್ಬರು ಅಕ್ಕಂದಿರು ಇಲ್ಲಿ ಬಂದು ಅವರ ಅನುಭವಗಳನ್ನು ಹೇಳ್ತಾರೆ. ಬಹುಶಃ ಈ ಮೊದಲು ಎಲ್ಲಿ ಕೂಡ ಅವರು ಮೈಕ್ ಹಿಡಿದವರೇ ಆಗಿರ್ಲಿಕ್ಕಿಲ್ಲ. ಮೈಕ್ ಹಿಡಿದಿದ್ದೀರಾ ಹಿಂದೆ ಇಲ್ಲಿ ಮಾತಾಡಿದವರು? ಇಲ್ಲ ಅಲ್ವಾ? ಅಂದ್ರೆ ನಿಮ್ಮೊಳಗೆ ಎಲ್ಲರೊಳಗೆ ತಾವು ಮಾಡುವಂತಹ ಕ್ರಿಯಾಶಕ್ತಿ ನಮ್ಮೆಲ್ಲರೊಳಗೆ ಇದೆ. ಅದರ ಅವಕಾಶಗಳು ನಮಗೆ ಸಿಗ್ತಿಲ್ಲ. ಕೆಲವೊಮ್ಮೆ ಸಿಕ್ಕಿದ ಅವಕಾಶಗಳನ್ನು ನಾವು ಬಳಸಿಕೊಳ್ಳೋದಿಲ್ಲ. ಬಹಳಷ್ಟು ಕಡೆ ಏನೋ ಒಂದು ಸಭೆ ನಡೀತದೆ, ನಾವು ಕೆಲವರನ್ನು ತಯಾರು ಮಾಡ್ತೀವಿ. ಒಂದು ಧನ್ಯವಾದ ಹೇಳಿ, ಬೇರೆ ಏನು ಮುಖ್ಯ ಭಾಷಣ ಮಾಡ್ಬೇಡಿ, ಜನ ಇದ್ದಾರೆ, ಒಬ್ಬರು ವೇದಿಕೆಗೆ ಬರುವುದು. ಹೀಗೆ ಕೂತ್ಕೊಂಡು ನಾವು ವಾಗ್ದೇವಿಯರು ಗಂಟೆಗಟ್ಟಲೆ ಮಾತಾಡ್ತೇವೆ ಅಲ್ವಾ? ನಮ್ಮ ಅತ್ಯಂತ ಚುರುಕಾದ ಆಯುಧ, ಭಗವಂತ ಎಲ್ಲರಿಗಿಂತ ತುಂಬಾ ಚುರುಕಾದ ಆಯುಧ ನಮ್ಮ ನಾಲಿಗೆ. ಆದ್ರೆ ಬೇಕಾದ ಕಡೆಯಲ್ಲಿ ನಾವು ಅದನ್ನು ಉಪಯೋಗಿಸುವುದಿಲ್ಲ. ನಾನಿವತ್ತು ನಿಮ್ಮ ಮುಂದೆ ನಿಂತಿರೋದು ಈ ನಾಲಿಗೆ ಬಲದಿಂದ. ಒಪ್ಪಿಕೊಳ್ತೀರಾ? ನನಗೆ ದೇವರು ಕೊಟ್ಟಂತ ಒಂದು ಶಕ್ತಿ ಏನು ಅನ್ನೋದನ್ನು ನಾನು ಆರಂಭದಲ್ಲಿ ಗುರುತಿಸಿಕೊಂಡೆ. ಅದನ್ನು ನಾನು ಬಳಸಿದ ಕಾರಣ ಗಂಟೆಗಟ್ಟಲೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಮಾತಾಡಲಿಕ್ಕೆ ನನಗೆ ಸಾಧ್ಯ. ಅಂದ್ರೆ ಅದು ನನ್ನ ಮಿತಿ ಏನು ಅನ್ನೋದು ನಾನು ತಿಳ್ಕೊಳ್ಬೇಕು. ನನ್ನ ಇತಿ ಮತ್ತು ಮಿತಿ ಅದನ್ನು ತಿಳ್ಕೊಳ್ಬೇಕು. ಎಲ್ಲರಿಗೂ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಿತಿ ಇರ್ತದೆ. ಆದ್ರೆ ಇತಿ ಅಂತೆ ನಾನು ಹೇಳು, ನನ್ನ ಇತಿ ಏನು ಅನ್ನೋದನ್ನು ನಾನು ಯಾವತ್ತು ತಿಳಿರ್ತೇನೋ ಅವತ್ತು ಒಬ್ಬ ಯಶಸ್ವಿ ಮಹಿಳೆ, ತಾಯಿಯಾಗಿ ಮಾತ್ರಲ್ಲ, ಯಶಸ್ವಿ ಮಹಿಳೆಯಾಗಿ ನಿಮಗೆ ಮುಂದೆ ಬರಲಿಕ್ಕೆ ಸಾಧ್ಯ. ಆರ್ಥಿಕ ಸ್ವಾವಲಂಬನೆಯ ವಿಚಾರ ಈಗಾಗಲೇ ಹೇಳಿದ್ರು. ಬಹಳಷ್ಟು ವಿಷಯಗಳನ್ನು ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯಿಂದಾಗಿ ನೀವು ಕಲಿತಿದ್ದೀರಿ ಅಲ್ವಾ? ನಾನು ಈಗಾಗಲೇ ಹೇಳಿದಾಗೆ ಕೃಷಿ ಇತ್ಯಾದಿ, ಬರೀ ಕೃಷಿ ಮಾತ್ರ ಅಲ್ಲ, ಕೃಷಿಯಿಂದ 2 ಲಾಭ. ಒಂದು ಮನೆಯವರ ಆರೋಗ್ಯ, ಇನ್ನೊಂದು ತರಕಾರಿಗೆ ಕೊಡುವಂತಹ ಹಣವನ್ನು ನೀವು ಉಳಿತಾಯ ಮಾಡಬೇಕು. ಉಳಿತಾಯದ ಬಗ್ಗೆ ಹೇಳುವಾಗ ಇನ್ನೊಂದು ವಿಚಾರವನ್ನು ನಾವು ಹೇಳಿ, ಸಂಪಾದನೆ ಮಾಡುವುದಕ್ಕಿಂತ ಎಂತ ದೊಡ್ಡ ಕೆಲಸ ಅನ್ನೋದು ಉಳಿತಾಯ ಅಲ್ವಾ? ಹಿಂದೆಲ್ಲ ನಮ್ಮ ಮನೆಯಲ್ಲಿ ತಾಯಿಯರು ಯಾರು ಕೆಲಸಕ್ಕೆ ಹೋಗೋರಾಗಿರ್ಲಿಲ್ಲ. ಬೆಳಗ್ಗೆದ್ದು ಅನ್ನಕ್ಕೆ ಅಕ್ಕಿ ಇಡುವಾಗ ನೀವು ಗಮನಿಸಿದ್ದೀರಾ? ಅಕ್ಕಿ ಅಳೆದು ಹಾಕುವಾಗ ಒಂದು ಮುಷ್ಟಿ ಅಕ್ಕಿಯನ್ನು ಪುನಃ ತೆಗೆದು ಇನ್ನೊಂದು ಕಡೆ ಇಡ್ತೇವೆ ಇಲ್ವಾ ಅಮ್ಮ? ನನ್ನ ಅಮ್ಮ ಇಡ್ತೀವಿ ಅಲ್ವಾ? ಆ ಅಮ್ಮ ಹೌದು ಅಂತೇಳಿ ಅಲ್ವಾ? ಅಂದ್ರೆ ನನ್ನ ಮಿತಿಯೊಳಗೆ ನಾನು ಮಾಡೋ ಉಳಿತಾಯ. ಇವತ್ತು ಏನಾಗಿದೆ ಅಂದ್ರೆ ನಾವು ಬದುಕಬೇಕು ಅನ್ನುವವರಿಗೆ ತುಂಬಾ ಸುಲಭವಾಗಿ ಬದುಕೊಂಡು ಹೋಗ್ಬೇಕು. ನಮಗೆ ಹೇಳೋದು ಊಟಕ್ಕೆ, ಬಟ್ಟೆಗೆ ಯಾರಿಗೂ ತೊಂದರೆ ಇಲ್ಲ, ಉಂಟಾ? ಎಷ್ಟು ತೀರಾ ಮಧ್ಯಮ ವರ್ಗದಲ್ಲಿದ್ದವರಿಗೆ ಕೂಡ 2 ಹೊತ್ತಿನ ಅಂದಂಗೆ ಉಡುವ ಬಟ್ಟೆಗೆ ತಕ್ಕವರೆ. ಆದ್ರೆ ಇನ್ನೊಬ್ಬರ ಹಾಗೆ ಬದುಕಬೇಕು ಅಂತ ಯಾವತ್ತು ನಾವು ಆಲೋಚನೆ ಮಾಡ್ತೇವೋ ಆವತ್ತು ನಮ್ಮ ಸಂಪಾದನೆ ನಮಗೆ ಸಾಕಾಗುತ್ತೆ. ನಾವು ಖಂಡಿತ ಬಡವರಾಗ್ತೇವೆ. ನಾವು ಬಡವರಾಗೋದು ಯಾವಾಗ? ನಮ್ಮಲ್ಲಿ ಚಿನ್ನ ಇಲ್ಲದಾಗಲ್ಲ, ಹಣ ಇಲ್ಲದಾಗಲ್ಲ. ನಾವು ಬಡವರಾಗೋದು ಇನ್ನೊಬ್ಬರಿಗಿಂತ ನಾವು ಕೆಳಗೆ ಅಂತ ನಮ್ಮನ್ನು ನಾವೇ ಆರೋಪಿಸಿಕೊಂಡು ಯಾವಾಗ ನಾವು ಸಂಕಟ ಪಡಲಿಕ್ಕೆ ಶುರು ಮಾಡ್ತೇವೋ ನಾವು ಬಡವರಾಗ್ತೇವೆ. ಏನ್ ಮಾಡ್ತೇವೆ? ಆರ್ಸಿಯವರು ಒಂದೊಂದು ಸೀರೆ ತಗೊಂಡಿದ್ದಾರೆ, ನಾನು 2 ತೆಗಿಬೇಕು ಅಂತ ಹಣ ಇಲ್ಲ. ಸಂಘದಲ್ಲಿ ಸಾಲ ಮಾಡಬಾರ್ದು, ಸಂಘ ಸಾಲ ಕೊಡ್ತಾರೆ ಅಲ್ವಾ? ಸಂಘ ಸಾಲ ಕೊಡೋದು ಯಾಕೆ? ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಮಾಡುವುದು ಅಂತ ಹೇಳಿದ್ರೆ ಬರೀ ಕೊಟ್ಟಂತ ಹಣದಿಂದ, ವೇಷಭೂಷಣಗಳಿಂದ ನಾವು ನಮ್ಮ ಹೊರಗಿನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದಿಲ್ಲ. ನಮ್ಮೊಳಗಿನ ನಮ್ಮ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡಬೇಕು. ನಮ್ಮ ಗಂಡ ಪಕ್ಕನೆ ಯಾವುದೋ ಒಂದು
ಜೊತೆಗೆ ನಿಮಗೆ ಬಹಳಷ್ಟು ಟ್ರೈನಿಂಗ್ಗಳು ಸಿಗ್ತಾ ಇದೆ ಅಲ್ವಾ? ತುಂಬ ಟ್ರೈನಿಂಗ್ಗಳು ಕೊಡ್ತಾರೆ. ಇನ್ನೂ ಬೇಕಾದವರಿಗೆ ನಮ್ಮ ಕಾಸರಗೋಡಿನಲ್ಲಿ CPCRI ಇದೆ, ಕೇಳಿದ್ದೀರಾ? CPCRI ಗೊತ್ತುಂಟ ನಿಮಗೆ ಅಲ್ವಾ? ಅಲ್ಲಿ ತುಂಬ ಸರಳವಾಗಿ ಬಹಳಷ್ಟು ರೀತಿಯ ತರಬೇತಿಗಳು ನಮಗೆ ಸಿಗ್ತವೆ. ಮನೆಯಲ್ಲಿರುವಂಥ ವೇಸ್ಟ್ಗಳಿಂದ ಗೊಬ್ಬರ ಮಾಡುವುದೇ, ಆ ಗೊಬ್ಬರವನ್ನು ಯಾವ ರೀತಿ ವ್ಯಾಪಾರ ಮಾಡುವುದು, ಮನೆಯಲ್ಲಿ ನಮಗೆ ಸಿಗುವಂಥ ಸುಲಭವಾಗಿ ಸಿಗುವಂಥ ಹಲಸಿನ ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ ಇತ್ಯಾದಿಗಳಿಂದ ವಿವಿಧ ರೀತಿಯ ಆಹಾರ ವಸ್ತುಗಳನ್ನು ಸಿದ್ಧಪಡಿಸಿ ಹೇಗೆ ಮಾರುಕಟ್ಟೆಯಲ್ಲಿ ಅದನ್ನು ಮಾರಬಹುದು, ತರಕಾರಿಗಳನ್ನು ಹೇಗೆ ಮಾಡಬಹುದು, ಅಣಬೆ ಕೃಷಿ ಹೇಗೆ ಮಾಡಬಹುದು. ನಿಮ್ಮಲ್ಲಿ ಮನಸ್ಸಿದ್ರೆ ಖಂಡಿತವಾಗಿ ನೀವು ಒಂದು 10 ಮಂದಿ ಸೇರಿಕೊಂಡು ಇಂಥ ಒಂದು ತರಬೇತಿಯನ್ನು ತೆಕ್ಕೊಂಡ್ರೆ ವ್ಯಾಪಕವಾಗಿ ಒಂದು ಮಾರುಕಟ್ಟೆಯಲ್ಲಿ ನಿಮಗೆ ತಲುಪಬಹುದು. ನಿಮ್ಮದೇ ಅಂತ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿ. ಈ ವಿಚಾರಗಳನ್ನು ಕೂಡ ನಾವಿವತ್ತು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ವಿದ್ಯಾನಗರದಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರಗಳಿವೆ, ಅಲ್ಲಿನ ಸಹಾಯವನ್ನು ಕೂಡ ನೀವು ಪಡೆಯಬಹುದು. ಈ ರೀತಿ ನಮ್ಮ ಆರ್ಥಿಕ ಸ್ವಾವಲಂಬನೆಯಿಂದ ನಮ್ಮ ಕಾಲ ಮೇಲೆ ನಾವು ಯಾವತ್ತು ನಿಲ್ಲಿಗೆ ಪ್ರಾಪ್ತರಾಗ್ತಾರೋ ಆವತ್ತು ಈ ಜ್ಞಾನ ವಿಕಾಸದ ಸಂಪೂರ್ಣ ಫಲ ಸಿದ್ಧಿಸಿದೆ ಅಂತ. ಇನ್ನು ನೇತೃತ್ವ ಶಕ್ತಿಯ ಬಗ್ಗೆ ಈಗಾಗಲೇ ಹೇಳಿದೆ. ಈಗಾಗಲೇ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಯಾಗಿ ನೇತೃತ್ವ ಸ್ಥಾನವನ್ನು ನಾವು ವಹಿಸಿದ್ದೇವೆ. ಅದರ ದುರಂತ ಏನಂದ್ರೆ 33% ಪ್ರಧಾನಿ ಮೋದಿಯವರು ಘೋಷಣೆ ಮಾಡಿದ್ದಾರೆ. ನನಗೆ ತಲೆ ಬಿಸಿ ಅಂದರೆ ಎಲೆಕ್ಷನ್ ಟೈಮಲ್ಲಿ ಇನ್ನು ಜನ ಹುಡುಕುತ್ತೇ ಇಲ್ಲ. ನಮ್ಮ ಪಂಚಾಯತ್ಗಳಲ್ಲಿ ನಾನೊಬ್ಬ ಪಂಚಾಯತ್ ಸದಸ್ಯೆ, ಬ್ಲಾಕ್ ಪಂಚಾಯತ್ ಸದಸ್ಯೆ, ಜಿಲ್ಲಾ ಪಂಚಾಯತ್ಗೆ 2 ಬಾರಿ ಸ್ಪರ್ಧೆ ಮಾಡಿದ ಅಭ್ಯರ್ಥಿ ಕೂಡ. ಪಂಚಾಯತ್ ಮಟ್ಟದಲ್ಲಿ ವಾರ್ಡ್ ಡಿವಿಷನ್ ಆದ ಮಾರನೇ ದಿನ ನಮಗೆ ತಲೆ ಶುರು. ಲೇಡೀಸ್ ವಾರ್ಡ್ಗಳಲ್ಲಿ ಇಲ್ಲಿಗೆ ಜನ ಇಲ್ಲ, ಇದ್ದಾರ ಇಲ್ಲ, ಯಾರು ಕೂಡ ಮುಂದೆ ಬರುವುದಿಲ್ಲ. ಹೋಗಿ ಲಾಸ್ಟಿಗೆ ನಾಮಿನೇಷನ್ ಕೊಡೋ ಬೆಳಗ್ಗೆ ಹೋಗಿ ಯಾರ್ಯಾರ್ದೋ ಕೈತಾರೆ, ಅಮ್ಮ ಇಲಕ್ಕರ ನೀವೇನು ಮಾಡಬೇಡಿ, ಒಂದು ಸೈನ್ ಹಾಕಿದ್ರೆ ಸಾಕು ಪಂಚಾಯತ್ ನಾವು ಅಂದ್ರೆ ನಮ್ಮ ಅವರಲ್ಲಿ ನಾವು ಹೇಳೋದಿಷ್ಟೇ. ಅವರ 5 ವರ್ಷ ಮಾಡೋದು ಕೂಡ ಅಷ್ಟೇ. ಯಾಕಂದ್ರೆ ಅವರು ಅವರ ಮನಸ್ಸಿನಿಂದ ನಾನೇನೋ ಮಾಡಬೇಕು, ನೇತೃತ್ವವನ್ನು ವಹಿಸಬೇಕು ಅಂತ ಸ್ವಯಂ ಸ್ಫೂರ್ತಿಯಿಂದ ಬಂದವರಲ್ಲ. ಅವರನ್ನು ಕಾಟಾಚಾರಕ್ಕೆ ನಾವು ಕೈಕಾಲು ಬಿದ್ದು ರಾಜಕಾರಣಿಗಳು ತೆಕ್ಕೊಂಡೋಗಿ ಅಲ್ಲಿ ಹಾಕೊಂಡು ಅವರ ಹೇಳೋದು ಕೂಡ ಅಷ್ಟೇ. ಒಂದು ತಿಂಗಳ ಒಂದು ಮೀಟಿಂಗ್ ಇರ್ತದೆ, ಈ ಒಂದು ಸಾಯಿ ಹಾಕಿ ಮಕ್ಕಳು ಸಾಕು, ಮತ್ತೆಲ್ಲ ನೋಡ್ತಾರೆ. ಇದು ಈ ಒಂದು ಮನೋಭಾವನೆ ದೇಶದ ನಾಯಕತ್ವದಲ್ಲಿ ನಮಗೆ ಸಿಗುವಂತಹ ಯಾವ ಅವಕಾಶಗಳಿವೆಯೋ ಅವನ್ನು ಕೂಡ ಸ್ವಯಂ ಸ್ಫೂರ್ತಿಯಿಂದ ನಾವಾಗಿ ಮುನ್ನುಗ್ಗಿ ತೆಗೆಯಬೇಕು. ಇವತ್ತು ಈ ಒಂದು ಸಂಘಗಳ ಮೂಲಕ ನಮ್ಮ ತಾಯಂದಿರು ಬಹಳಷ್ಟು ಚಟುವಟಿಕೆಗಳಿಂದ ಆಸಕ್ತಿ ಕ್ಷೇತ್ರಗಳನ್ನು ಅವರಾಗಿ ಆಯ್ದುಕೊಂಡು ಮುಂದೆ ಬರ್ತಾ ಇದ್ದಾರೆ. ತುಂಬ ಸಂತೋಷ. ನಿಮ್ಮೊಳಗಿನ ಈ ಒಂದು ಆಸಕ್ತಿಗಳು, ನಿಮ್ಮ ಸಾಂಸ್ಕೃತಿಕವಾದಂತಹ ಸಾಮಾಜಿಕವಾದಂತಹ ಕಳಕಳಿಗಳು ನೂರ್ಪಡಿಸಲಿ. ಈ ಒಂದು ಜ್ಞಾನ ವಿಕಾಸ ವೇದಿಕೆ ನಿಮ್ಮೆಲ್ಲರನ್ನು ಬಲಪಡಿಸಲಿ ಅಂತ ಮಾತ್ರ ಹಾರೈಸುತ್ತಾ 1 ಗಂಟೆ ಮಾತಾಡ್ತಾ ಇಲ್ಲ, 40 ನಿಮಿಷಕ್ಕೆ ನಿಲ್ಲಿಸಿದ್ದೇನೆ. ಇಷ್ಟು ಹೊತ್ತು ತಾಳ್ಮೆಯಿಂದ ನನ್ನನ್ನು ಕೇಳಿದ ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ಇನ್ನು ನಿಮ್ಗೇನಾದರೂ ನನ್ನಲ್ಲಿ ಕೇಳಲಿಕ್ಕೆ ಇದ್ರೆ ಒಂದು 10 ನಿಮಿಷವನ್ನು ನಾವು ತೆಕ್ಕೊಳ್ಬೋದು ಅಲ್ವಾ? ಖಂಡಿತ ಅಲ್ವಾ? ಚಪ್ಪಾಳೆ ಬರಲಿಲ್ಲ, ನಿಲ್ಲಿಸ್ಬೋದಲ್ವಾ? ಧನ್ಯವಾದ. ಕೇಳಲಿಕ್ಕೆ ಇದೆಯಾ? ಕೇಳಲಿಕ್ಕೆ 100ರಷ್ಟಿದೆ. ನಿಮ್ಮಲ್ಲಿ ಏನಾದ್ರು ಕೇಳಲಿಕ್ಕೆ ಇದ್ರೆ ಅದಕ್ಕೆ ಅನುಸಾರವಾಗಿ ನಾನು ಹೇಳಿ ಕೇಳಲಿಕ್ಕೆ ಏನಾದ್ರು ದಯವಿಟ್ಟು ಕೇಳಿ. ಎಲ್ಲರಿಗೆ ಹಂಚಿಕೆ ಬೇಡ. ನನಗೆ ಗೊತ್ತಿರೋದಲ್ಲ ಹೇಳ್ತೀನಿ ಅಂತೇಳಿ ನೀವು ಏನೆಲ್ಲ ಕೇಳಿ ನನಗೆ ಗೊತ್ತಿರೋ ಅಂತರದಲ್ಲಿ ನಾನು ಹಂಚ್ತೀನಿ. ಎಲ್ಲ ಮಹಿಳಾ ಸದಸ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಎದ್ದು ನಿಂತು ಕೇಳಬಹುದು. ಜ್ಞಾನ ವಿಕಾಸದ ಎಲ್ಲ ಸರ್ವ ಸದಸ್ಯರು, ಸೇವಾ ಪ್ರತಿನಿಧಿಗಳು ಉಂಟಾ ಪ್ರಶ್ನೆ ಇದೆ? ಇಲ್ಲದಿದ್ರೆ ನಾನು 2 ನಿಮಿಷ ಇನ್ನಷ್ಟು ಬಳಸಿಕೊಳ್ತೇನೆ. 5 ನಿಮಿಷ ಬಳಸಿಕೊಳ್ಬೇಕಾ? ಬೇಕಾ? ಹೌದೌದು. ನಾನು ನನ್ನದೊಂದು ಪುಟ್ಟ ಕಥೆ ಹೇಳಿಯಾ? ನಾನು ಬರೆದ ಕಥೆ
ಆಯ್ತಾ. ನನಗೆ 25ನೇ ವರ್ಷದಲ್ಲಿ ನನ್ನ 2ನೇ ಮಗ ಹುಟ್ಟಿದ್ದು, ಮೊದಲ ಮಗಳು. ಆ ಸಂದರ್ಭದಲ್ಲಿ ನನಗೆ ರಕ್ತವಾತ ಅಥವಾ ಆಮವಾತ ಅಂತ ಹೇಳುವಂಥ ಒಂದು ರೋಗ ಬಂತು. ನಾನು ಆಗ ಪಂಚಾಯತ್ ಮೆಂಬರ್, MA ಮಾಡಿ ಕಂಡ ಕೂಡಲೇ ನನ್ನನ್ನು ಹಿಡಿದು ಇಲೆಕ್ಷನ್ಗೆ ನಿಲ್ಲಿಸಿದ್ರು. ಈ ಮೊದಲು ನಾವು ಹೇಳಿದ ಹಾಗೆ ದತ್ತಕ್ಕ ಹೋಗಿ ಒಂದು ಸೈನ್ ಹಾಕಿದ್ರು ಸಾಕು, ಬೇರೆ ಕೆಲಸ ಇಲ್ಲ ಅಂತ. ಪಾಪ ನಾನು ಕೂಡ ಒಪ್ಪಿಬಿಟ್ಟೆ, ನನಗೆ ಆಗೇನು ಗೊತ್ತಿರಲಿಲ್ಲ. ಹಾಗೆ ನಾನು ಪಂಚಾಯತ್ ಮೆಂಬರ್ ಆದ ಸಂದರ್ಭದಲ್ಲಿ ನನ್ನ ಮಗ ಹುಟ್ಟಿದ ಅದೇ ಸಂದರ್ಭದಲ್ಲಿ ನನಗೆ ಆಮವಾತ ಅನ್ನುವಂಥ ಒಂದು ರೋಗ ಬಂತು. ಅದಕ್ಕಿಂತ ಮೊದಲು ನಾನು ಕಥೆ, ಕವನ ಇತ್ಯಾದಿಗಳನ್ನು ಬರೀತಿದ್ದೆ, ಸಕ್ರಿಯವಾಗಿದೆ. MA ಆದ ಕೂಡಲೇ ವಿದ್ಯಾನಿಕೇತನಲ್ಲಿ 6 ತಿಂಗಳು ಕೆಲಸಕ್ಕೆ ಕೂಡ ಹೋಗ್ತಿದ್ದೆ, ಪಂಚಾಯತ್ ಮೆಂಬರ್ ಕೂಡ ಆಗಿದ್ದೆ. ಆಮವಾತ ಅನ್ನುವಂಥ ರೋಗ ಅದು ಎಷ್ಟೊಂದು ತೀವ್ರವಾಯಿತು ಅಂದರೆ ನಾವು ಕಾಸರಗೋಡಿನ ಎಲ್ಲ ಕಡೆ ಮದ್ದು ಮಾಡಿ ಕೊನೆಗೆ ಹೇಳಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ನನ್ನನ್ನು KMCಗೆ ಕರ್ಕೊಂಡು ಹೋಗಿದ್ದೆ. KMCಗೆ ನಾನು ಬಸ್ಸಿನಿಂದ ಎಳೆದು ಹೋಗುವಂಥ ಸಂದರ್ಭದಲ್ಲಿ ನನ್ನ ಗಂಡ ನನ್ನ ಕೈ ಹಿಡಿದು ಹೋದ. ಅಲ್ಲಿ ಡಾಕ್ಟರ್ ದಯಾನಂದ ಪೈ ಹಾಗೇನೋ ಒಬ್ಬರು ಫುಲ್ ಟೆಸ್ಟ್ ಮಾಡಿ ಒಂದು ದಿವಸ ಅಲ್ಲಿ ಇರಿಸಿಕೊಂಡ್ರು ನನ್ನನ್ನು. ಆಮೇಲೆ ರಕ್ತ ಪರೀಕ್ಷೆಗಾಗಿ ನನ್ನ ಬಾಂಬೆಗೆ ನೀವು ಕಳಿಸಿದ್ರು. ಬಾಂಬೆಗೆ ಕಳಿಸಿದಂಥ ರಕ್ತ ಪರೀಕ್ಷೆಯಲ್ಲಿ ಬಂದಂಥ ರಿಪೋರ್ಟ್ ಏನಂದರೆ ನನ್ನ ರೋಗ ಅನ್ನುವಂಥದ್ದು ಮಜ್ಜಿಗೆ ಬಂದಂಥ ರೋಗ. ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮಜ್ಜೆ ಅಂದರೆ ನಮ್ಮ ರಕ್ತ ಉತ್ಪನ್ನ ಆಗ್ತದಲ್ವಾ, ಎಲುಬಿನ ಒಳಗಿರುವುದು, ಅದಕ್ಕೆ ಬಂದಂತಹ ರೋಗ, ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ರಿಪೋರ್ಟ್ ಬಂತು. ಡಾಕ್ಟರ್ ಕರೆದು ನನ್ನನ್ನು ಕೌನ್ಸಿಲಿಂಗ್ ಮಾಡಿದರು. ಏನು ಮಾಡ್ತಾ ಇದ್ರಿ ಅಂತ ಕೇಳಿದರು. ನಾನು ಹೇಳಿದೆ, ಪಂಚಾಯತ್ ಸದಸ್ಯ ಆಗಿದ್ದೇನೆ, 2 ಮಕ್ಕಳ ತಾಯಿ ಆಗಿದ್ದೇನೆ, ವಿದ್ಯಾನಿಕೇತನ ಅನ್ನುವಂಥ ಸಂಸ್ಥೆಯಲ್ಲಿ ನಾನು ಮಕ್ಕಳಿಗೆ ಪಾಠ ಕೂಡ ಹೇಳಿಕೊಡ್ತಾ ಇದ್ದೇನೆ ಅಂತ. ಡಾಕ್ಟರ್ ಹೇಳಿದರು, ನೀವು ಆ 2 ಫಸ್ಟ್ ಯಾವುದು ಪಂಚಾಯತ್ ಸದಸ್ಯ ಮತ್ತು ಮಕ್ಕಳಿಗೆ ಪಾಠ ಹೇಳಿಕೊಡೋದು 2 ಈ ಕ್ಷಣಕ್ಕೆ ಮರೆತುಬಿಡಿ. ನಿಮ್ಮ ಬದುಕು ವೀಲ್ ಚೇರಲ್ಲಿ ಆಗದ ಹಾಗೆ ನೋಡಿಕೊಳ್ಳಿ. ಯಾಕಂದರೆ ನಿಮಗೆ ಬಂದಂಥ ರೋಗ ಮಜ್ಜಿಗೆ ಬಂದದ್ದು, ಬರೀ ಸ್ಟಿರಾಯ್ಡ್ಗಳನ್ನಷ್ಟೇ ಕೊಡ್ಬೋದು. ನಿಮಗೆ ಎಷ್ಟು ಕಾಲ ನಡೀಲಿಕ್ಕೆ ಕೂಡ ಆಗಿತ್ತು, ಚಲನೆ, ನಿಮ್ಮ ಶರೀರದ ಚಲನೆ ಎಷ್ಟು ಟೈಮ್ ಇದ್ದಿತ್ತು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ ಕಾರಣ ಅದೇ ನೀವು ಕೂಡಲೇ ನಿಲ್ಲಿಸಿ ಅಂತ. ಬಸ್ಸಿನಿಂದ ಇದ್ದು ಗಂಡನ ಕೈ ಹಿಡಿದು ಡಾಕ್ಟರ್ ಹಾಸ್ಪಿಟಲ್ KMC ಒಳಗೆ ಹೋದವಳು ನಾನು ಅಲ್ಲಿಂದ ಬಸ್ ಹತ್ತಿದ್ದೀನಿ, ವೀಲ್ ಚೇರಲ್ಲಿ ಕೂತ್ಕೊಂಡು. ನನ್ನ ಮನಸ್ಸಿನ ಪೂರ್ತಿ ಅಂದರೆ ನಾನು ಅಷ್ಟು ಎಳೆ ಪ್ರಾಯ, 25 ವರ್ಷ ಅಷ್ಟೇ, 2 ಮಕ್ಕಳ ತಾಯಿ, ಇಷ್ಟೊಂದು ಜವಾಬ್ದಾರಿ, ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಂದ ಮನೆಗೆ ಬಂದೆ. 6 ತಿಂಗಳಲ್ಲಿ ಮದ್ದಿನಲ್ಲಿ ಎಷ್ಟು ದಪ್ಪ ಆದೆ ಅಂದರೆ ನಮಗೆ ನೀರು ಕುಡಿದ್ರು ವಾಂತಿ ಆಗುವಂಥ ಸ್ಥಿತಿ, ತುಂಬ ದೂರ ಆಗಿದೆ. ನಾನು ಪಂಚಾಯತಲ್ಲಿ ರಾಜೀನಾಮೆ ಸಲ್ಲಿಸಲಿಕ್ಕೆ ಹೋದಾಗ ನಮ್ಮ ಆಡಳಿತ ಪಕ್ಷ ನಮ್ಮದಿರಲಿಲ್ಲ, UDFನ ಆಡಳಿತ ಪಕ್ಷದವರು ಇದ್ದರೂ ಕೂಡ ಅವರು ಕೂಡ ಏನು ಅಂದರೆ ಇವರು ರಾಜೀನಾಮೆ ಕೊಡೋದು ಬೇಡ, ನಾವು ಸಹಕರಿಸ್ತೇವೆ, ಇಂಥ ಒಬ್ಬರು ಮೆಂಬರ್ ನಮಗೆ ಬೇಕು, ಅವರನ್ನು ನಾವು ಉಳಿಸಿಕೊಳ್ಬೇಕು ಅಂತ ಹೇಳಿ ಅಧಿಕಾರ ಪಕ್ಷದಲ್ಲಿದ್ದವರು ಕೂಡ ಒಪ್ಪಿಕೊಟ್ರು. 3 ತಿಂಗಳಿಗೊಮ್ಮೆ ಪಂಚಾಯತ್ ಸೆಕ್ರೆಟರಿ ಅಧ್ಯಕ್ಷರ ಅನುಮತಿ ಮೇರೆಗೆ ನಮ್ಮ ಮನೆಗೆ ಬಂದು ಸಿಗ್ನೇಚರ್ ತೆಕ್ಕೊಂಡು ಹೋಗ್ತಾ ಇದ್ರು. ಅಂದರೆ 3 ಮೀಟಿಂಗ್ ಹೆಚ್ಚು ಕಾಲ ಮೀಟಿಂಗ್ಗೆ ಅಟೆಂಡ್ ಆಗದಿದ್ರೆ ನಾವು ಅನರ್ಹರು ಅಂತ ಆಗ್ತದೆ ಪಂಚಾಯತ್. ಆ ರೀತಿ ತೆಕ್ಕೊಂಡು ಹೋಗ್ತಾ ಇದ್ರು. ನನಗೆ ಮನೆಯಿಂದ ಒಂದು ಕೆಲಸ ಮಾಡ್ತಾ ಇದೆ. ನಾನು ಕೊನೆಗೆ ಎಲ್ಲವರೆಗೆ ಮುಟ್ಟಿದೆ ಅಂದರೆ ಹಾಸಿಗೆಯಿಂದ ನಾನು ಹೇಳಬೇಕಾದ್ರೆ ನನ್ನನ್ನು ಯಾರಾದರೂ ಹಿಡಿಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ತೀರ್ಮಾನಿಸಿದೆ, ನನ್ನ ಬದುಕು ಕೊನೆ ಆಯಿತು. ನನ್ನ ಗಂಡ ಒಬ್ಬರು ಲಾರಿ ಚಾಲಕ, ಸ್ವಂತ ಲಾರಿ ಇತ್ತು. 9 ತಿಂಗಳು ಅವರು ಕೆಲಸಕ್ಕೆ ಹೋಗಲಿಲ್ಲ, ನನ್ನ ಚಾಕರಿ ಮಾಡಿ ಲಾರಿಯನ್ನು ಯಾರಿಗೆ ಓಡಿಸ್ಲಿಕ್ಕೆ ಕೊಟ್ಟರು ಅವರೆಲ್ಲ ಬಿಟ್ಕೊಂಡು ಲಾರಿಯನ್ನು ಒಬ್ಬರನ್ನು ಕೊಂದು ಹೋದರು. ಅದರ ಕೇಸ್ ಬಂತು. ಲಾರಿಯನ್ನು ಫೈನಾನ್ಸ್ನವರು ಹಿಡ್ಕೊಂಡು ಹೋದರು. ನಾವು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದೆವು. ಕಾಲದ ಕೆಲಸ ಎಲ್ಲ ಗೋಡೆ ಸ್ವಲ್ಪ ಮೇಲೆ ಬಂದಿತ್ತು, ಅದು ಅರ್ಧಕ್ಕೆ ನಿಂತಿತ್ತು. ಬಾಡಿಗೆ ಮನೆಯಲ್ಲಿದ್ದೆವು. ನಾನು ಅಂದರೆ ಆಲೋಚನೆ ಮಾಡ್ತಾ ಇದ್ದೆ, ನನಗೆ ಆಯಿತು, ನನಗೆ ಡಾಕ್ಟರ್ ಹೇಳಿದಾರಲ್ಲ, ಇನ್ನು ನಾನು ನನ್ನ ಜೀವನ ಮುಗಿತು. ಗಂಡನ ಹತ್ರ ಹೇಳಿದ್ದೆ, ನನ್ನ ಅಕ್ಕನ ಹತ್ರ ಕೂಡ ಹೇಳಿದ್ದೆ. ನನಗೆ ಎದುರು ಆಗಿ ನಾನಿಲ್ಲ ಅಂತಂದರೆ ನನ್ನ ಮಕ್ಕಳನ್ನು ನೀನು ನೋಡಬೇಕು ಅಂತ ಅಕ್ಕನ ಹತ್ರ ಒಂದು ಮಾತು ತಗೊಂಡಿದ್ದೆ. ಅನಿರೀಕ್ಷಿತವಾಗಿ ನನ್ನ ಅಕ್ಕನಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಅವಳು ಗೊತ್ತಾದ 1 ವಾರದಲ್ಲಿ ಅವಳು ಆತ್ಮಹತ್ಯೆ ಮಾಡಿದ್ಳು. ಹೊರಗೆ ಸುದ್ದಿ ಆಯ್ತು ಏನು ಗೊತ್ತಾ, ಯಾರಿಗೂ ಅಕ್ಕನಿಗೆ ಕ್ಯಾನ್ಸರ್ ಅಂತ ಗೊತ್ತಿರಲಿಲ್ಲ. ಹೊರಗೆ ಸುದ್ದಿ ಆಯಿತು, ನನಗೆ ಹುಷಾರಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ 7-8 ತಿಂಗಳು ಆಗಿದೆ ನಮ್ಮ ಮಲಗಿದಲ್ಲಿ ಆಗಿ. ಸ್ನೇಹಲತಾ ದಿವಾಕರ್ ಆತ್ಮಹತ್ಯೆ ಮಾಡಿಕೊಂಡು ನಮ್ಮ ಮನೆಗೂ ಕೂಡ ಜನ ಬಂದರು. ಇದೇನಾಯ್ತು ಅಂದರೆ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರಿತು. ನನ್ನ ಮಗಳು ಶಾಲೆಯಲ್ಲಿ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಲಿಕ್ಕೆ ಶುರು. ಅಂದರೆ ನಾನು ಮಕ್ಕಳನ್ನು ಬಿಟ್ಟು ನನಗೆ ಸಾಲಿಕ್ಕೆ ಆದವಳಲ್ಲ, ಮಕ್ಕಳೇನು ಗಂಡೇನು ಮನೆಯೇನು, ನಾನಂದರೆ ಪೂರ್ತಿ ನನ್ನ ಎಲ್ಲವನ್ನು ಬಿಟ್ಟು ನಾನು ಸಾಲಿಗೆ ರೆಡಿ ಆದಾಗೆ ಮಲಗಿದ್ದೆ. ಶಾಲೆಯಿಂದ ಕಂಪ್ಲೇಂಟ್ ಬಂತು, ಮಗು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದೆ. ಟೀಚರ್ಸ್ನವರಿಗೆ ನನ್ನ ಪರಿಸ್ಥಿತಿ ಗೊತ್ತಿತ್ತು. ಅವರಲ್ಲಿ ತುಂಬ ಕೌನ್ಸಿಲಿಂಗ್ ಇತ್ಯಾದಿಗಳನ್ನು ಕೊಟ್ಟರು, ಆದರೂ ಆಗಲಿಲ್ಲ.
ಆಗಿತ್ತು ಮನೆ ಬಾಡಿಗೆ ಕೂಡ. ಆಗ ನನ್ನ ಗಂಡನ ಹತ್ರ ನಾನು ಕೇಳಿದೆ, ಅವರು ಹೀಗೆ ತಲೆ ಕೈ ಇಟ್ಟು ಕೂತಿದ್ರು. ಬಾಡಿಗೆ ಕೊಡ್ಲಿಲ್ಲಲ್ಲ ದಿವಣ್ಣ, ನಾವು ದಿವಣ್ಣ ಅಂತ ಕರೀತೀವಿ, ಎಂತ ಮಾಡೋದು? ಅವರು ಕೇಳಿದ್ರು, ನಾನೇನು ಮಾಡೋದು ಅಂದ್ರೆ ಅಷ್ಟೊಂದು ನಿಸ್ಸಹಾಯ. ಇಡೀ ಮನೆಯ ಜವಾಬ್ದಾರಿ ನಿಮ್ಮ ಹಾಗೆ ನನ್ನ ಹೆಗಲ ಮೇಲೆ ಇತ್ತು. ಯಾವಾಗ ನಾನು ಮೂಲೆ ಸೇರಿದ್ನೋ ನನ್ನ ಗಂಡ ಸಹ ಮೂಲೆ ಸೇರಿತ್ತು. ನನಗೆ ಆಗ ಒಂದು ಮನಸ್ಸಿಗೆ ಹೋಯ್ತು, ಏನಾದರೂ ಇವತ್ತು ನಾನು ಇಲ್ಲಿಂದ ಹೇಳದೇ ಇದ್ರೆ ನನ್ನ ಮನೆ, ನನ್ನ ಮಗು, ನನ್ನ ಗಂಡ ಬೀದಿ ಪಾಲಾಗ್ತಾರೆ. ನಾನು ಹೇಳ್ಬೇಕು ಅನ್ನುವಂಥ ತೀರ್ಮಾನವನ್ನು ಮಲಗಿದ ಹಾಸಿಗೆನ ತೆಗೆದುಕೊಂಡು ಪ್ರತಿ 1 ವರ್ಷ ನಾನು ನನ್ನೊಬ್ಬರು ಗೆಳೆಯರಿದ್ರು ಕುಂಬ್ಳೆಯಲ್ಲಿ ಗೋಪಾಲಕೃಷ್ಣ ಫಾರ್ಮಸಿ ಅಂತ, ಅವರ ಮಿಸ್ಸಸ್ ವಿದ್ಯಾಪಾಯಿ ಅಂತ, ನನ್ನೊಂದಿಗೆ ಅವರು ಕೂಡ ಪಂಚಾಯತ್ ಮೆಂಬರ್ ಆಗಿದ್ರು. ನನ್ನ ಮಗನ ನೋಡ್ತಾ ಬರ್ತಿದ್ರು. ನಾನು ಹೇಳಿದೆ, ವಿದ್ಯಾಕ ನನಗೇನು KMC ಮದ್ದು ಬೇಡ, ಒಮ್ಮೆ ಬನ್ನಿ ಅಂತ ಅವರ ಹತ್ರ ಅವರನ್ನು ಭರಿಸಲಿಕ್ಕೆ ಮನೆಗೆ ಬಂದರು. ನನ್ನನ್ನು ಎಲ್ಲಿಯಾದರೂ ಅವರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಒಳ್ಳೆದಿದೆ ಎಲ್ಲಿಯಾದರೂ ಕರ್ಕೊಂಡೋಗಿ ಆಗ್ತೇನೆ. ಹಾಗೆ ತಳಿಪರಂಬದ ಮನ್ನಾ ಅನ್ನುವಂಥಲ್ಲಿ 48 ದಿನಗಳ ಕಾಲ ನನ್ನನ್ನು ಅಡ್ಮಿಟ್ ಮಾಡಿದರು. ಅಲ್ಲಿಂದ ಯೋಗ ಇತ್ಯಾದಿಗಳನ್ನು ಪ್ರಾರಂಭಿಸಿ ನನಗೆ ಒಂದು ಮನಸ್ಸಿನಲ್ಲಿ ಒಂದೇ ಒಂದು ಆಶೆ, 50 ವರ್ಷದವರೆಗೆ ನಾನು ಬದುಕಬೇಕು, ಅಂದರೆ ನನ್ನ ಮಕ್ಕಳು ಒಂದು ಲೆವೆಲಿಗೆ ಮುಟ್ಟೋ ತನಕ ನಾನು ಬದುಕಬೇಕು. ನಾನು ಮೊದಲು ಮಾಡಿದ್ದೇನೆ ಅಂದರೆ ತಲಾಗಿ ಅರ್ಧಕ್ಕೆ ನಿಲ್ಲಿಸಿದ ಮನೆಯನ್ನು ಮಾರಿಬಿಟ್ಟೆ. ಅಂದರೆ ಸ್ವಲ್ಪ ಹಣ ಬೇಕಲ್ವಾ ನಮ್ಗೆ, ಇಷ್ಟೆಲ್ಲ ಖರ್ಚಿದೆ, ಅದಕ್ಕೆ ಆರ್ಥಿಕವಾಗಿ ಏನು ಬೇಕು? ನಾನು ಫಸ್ಟ್ ಹೇಳಿದ ಮನೆ, ಮತ್ತೆ ಮೊದಲು ಕುಟುಂಬ, ಅದನ್ನು ಮಾರಿಬಿಟ್ಟೆ. ಎರಡನೇದಾಗಿ ನನ್ನ ಮಗುವನ್ನು ಕೌನ್ಸಿಲಿಂಗಿಗೆ ಗಂಡನ ಹತ್ರ ಹೇಳಿ ಮಂಗಳೂರು ಕೌನ್ಸಿಲಿಂಗ್ ಕಳಿಸುವಂತೆ ಏರ್ಪಾಡು ಮಾಡಿದೆ. ಮೂರನೇದಾಗಿ ನನ್ನನ್ನು ನಾನು ಟ್ರೈನಿಂಗ್ ಕೊಟ್ಟೆ. ನಾನು 50 ವರ್ಷದಲ್ಲಿ ಎಷ್ಟು ಕಷ್ಟ ಬಂದರೂ ಬದುಕಬೇಕು ಅಂತ ಟ್ರೈನಿಂಗ್ ಕೊಟ್ಟೆ. ನಾನು ಅನಂತರ ಪಂಚಾಯತ್ ಮೆಂಬರ್ ಆದೆ, ಬ್ಲಾಕ್ ಪಂಚಾಯತ್ ಮೆಂಬರ್ ಆದೆ, ಪಕ್ಷದ ರಾಜ್ಯ ಮಟ್ಟದ ಜವಾಬ್ದಾರಿಗಳಿಗೂ ಕೂಡ ಹೆಸರು ನೋಂದಾಯಿಸಲ್ಪಟ್ಟೆ. ಈಗ ಕಳೆದ 4 ವರ್ಷದಿಂದ ಪೂರ್ತಿ ನಿಲ್ಲಿಸಿದ ತನಗೆ ಕೈಯಲ್ಲಿ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಸಹ ಕಷ್ಟಗಳಿದೆ, ತುಂಬ ನೋವಿದೆ. ಈ ಚಳಿಯ ಸೀಸನ್ ನೋವು, ನನ್ನ ಕೈ ಕಾಲುಗಳು ಹೀಗೆ ತನ್ನಿ ಹಿಡಲಿಕ್ಕೆ ಸಾಧ್ಯ ಇಲ್ಲ. 4 ವರ್ಷದಿಂದ ನನ್ನ ಮಗ ಅವನ ಹಳೆಯ ಕಂಪ್ಯೂಟರ್ ಲ್ಯಾಪ್ಟಾಪ್ನ ನನಗೆ ಅದರಲ್ಲಿ ಕನ್ನಡ ಟೈಪಿಂಗ್ ಮಾಡಿಸಿಕೊಟ್ಟ. ಅದರಲ್ಲಿ ನಾನು ಟೈಪ್ ಹೊಡೆಯಲಿಕ್ಕೆ ಶುರು ಮಾಡಿದೆ. 2 ಕಥಾ ಸಂಕಲನಗಳನ್ನು ಪ್ರಸಿದ್ಧೀಕರಿಸಿದೆ. 2ನೇ ಕಥಾ ಸಂಕಲನಕ್ಕೆ 3 ಅವಾರ್ಡ್ ಬಂತು, ಕನ್ನಡ ಸಾಹಿತ್ಯ ಪರಿಷತ್. ಇವತ್ತು ಮಗಳು ಕೆನಡಾದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಮಗ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಳ್ಳೆಯ ಮಗನಾಗಿ ಬೆಳೀತಾ ಇದ್ದಾನೆ. ನಿಮ್ಮ ಮುಂದೆ ಇಷ್ಟೊಂದು ಮಾತುಗಳಿಗೆ ಕೂಡ ನನಗೆ ಸಾಧ್ಯ. ಅದು ನನ್ನನ್ನು ನಾನು ಹೊಗಳಿಕೆ ಹೆಗ್ಗಳಿಕೆಗೆ ಹೇಳಿದ್ದಲ್ಲ, ನಾನು ಹೇಳಬೇಕಂತ ಆಗ ಆಲೋಚನೆ ಮಾಡಿದೆ. ಈಗ ಒಂದು 5 ನಿಮಿಷದ ಕಾರಣ ಅಂದರೆ ನನ್ನ ಬದುಕು 4 ಮಂದಿಗೆ ನಿಮಗೆ ಸ್ಫೂರ್ತಿ ಆಗ್ತಿದೆ. ಏನು ಮಾಡ್ಬೋದು ಅಲ್ವಾ? ಇನ್ನೊಬ್ಬರು ಏನೋ ಹೇಳ್ತಾರೆ, ಇನ್ನೊಬ್ಬರು ಏನೋ ಕೇಳ್ತಾರಲ್ಲ, ನಾವೇನಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋರು ಯಾರು? ನಾವೇ ಅಲ್ವಾ? ಅದಕ್ಕೆ ಉದಾಹರಣೆ ಕಣ್ಣ ಮುಂದೆ ನಾನು ಇವತ್ತಿಗೆ ಬಂದು ನಿಂತಿದ್ದೇನೆ. 25 ವರ್ಷಗಳ ಹಿಂದೆ ಕೈ ಬಿಟ್ಟಂತ KMCಯ ಒಂದು ಕ್ರಾನಿಕ್ ಕೇಸ್ ಅಂತ ನಾನು ಹೇಳ್ಬೋದು. ಇಷ್ಟೊತ್ತು ತಾಳ್ಮೆಯಿಂದ ಮಾತುಗಳನ್ನು ಕೇಳಿದ್ದೀರಿ, ಪ್ರೀತಿಯನ್ನು ಹಂಚಿದ್ದೀರಿ. ಮತ್ತೊಮ್ಮೆ ಧನ್ಯವಾದ. ತುಂಬ ತೋರದ ಅಸ್ತಮಾ ರೋಗಿಯಾದಂಥ ಒಬ್ಬರು ಮಹಿಳೆ ಇದ್ರು, ಮುಸ್ಲಿಂ ಸಮುದಾಯದ ಮಹಿಳೆ. ನಾನು ಅವರಿಗೆ ಮನೆ ರಿಪೇರಿಗೆ ಕೊಡ್ತಿದ್ದೆ. ನಾನು ಹುಷಾರಿಲ್ಲದಂಥ ಸಂದರ್ಭದಲ್ಲಿ ತುಂಬ ಮಂದಿ ನನ್ನನ್ನು ನೋಡಲಿಕ್ಕೆ ಬಂದಿದ್ರು. ಕೆಲವರೆಲ್ಲ ಹಣ ತೆಕ್ಕೊಂಡು ಬಂದಿದ್ರು, ನೀವು ಮನೆ ಪಾಸ್ ಮಾಡಿದ್ರೆ ಕಷ್ಟದಲ್ಲಿದ್ದೀರಲ್ಲ ಅಂತ. ನಾನು ಹೇಳಿದೆ, ನಿಮ್ಮ ಕೊನೆ ಕಂತು ಕಟ್ಟಲಿಕ್ಕೆ ಬಾಕಿ, ಚಿಕ್ಕಲಿಗೆ ಬಾಕಿ ಉಂಟಲ್ಲ, ಅದು ಬೇಡ ಅಂತ ನಾನು ಬಿಯಾಗಿ ಬರೆದು ಕೊಡ್ತೇನೆ. ಯಾಕಂದರೆ ನನಗೆ ಹಣ ಕೊಡೋಷ್ಟು ನಿಮಗೆ ಕೆಪಾಸಿಟಿ ಇದೆ ಅಲ್ವಾ ಅಂತ ಅವರನ್ನು ಕಳಿಸಿದ್ದೇನೆ. ಅಂಥದ್ರಲ್ಲಿ ಈ ತಾಯಿ, ಅವರ 3 ಹೆಣ್ಣು ಮಕ್ಕಳು, ಗಂಡ ಬ್ಯಾಕ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಮುರುಕಲು ಮನೆಯನ್ನು ರಿಪೇರಿ ಮಾಡಲಿಕ್ಕೆ ಒಂದು ಸಣ್ಣ ಇದನ್ನು ನಾನು ಕೊಟ್ಟದ್ದು. ಅವ್ರ ಹತ್ರ ನನಗೆ ಕೊಡಲಿಕ್ಕೆ ಏನಿಲ್ಲ, ಕೊಟ್ಟರೆ ನಾನು ಕೊಡೋಳಲ್ಲ. ಒಂದು ದಿನ ನಾವು ಅಷ್ಟು ಕಷ್ಟದಲ್ಲಿ ಬಂದ ಸಂದರ್ಭದಲ್ಲಿ ಆ ತಾಯಿ ಯಾವುದೋ ವಿಶ್ವನ ದಿನ, ಏನೋ ಒಂದು ಹಬ್ಬದ ದಿನ ನಮ್ಮ ಮನೆಗೆ ಬಂದರು. ಒಂದು ತೊಟ್ಟೆ ತುಂಬ ಬ್ಯಾಕ್ರಿ ಐಟಮ್ಸ್ ಇಟ್ಟು, ಅಕ್ಕ ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ನಮಗೆ ನಿಮ್ಗೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಕ್ಕ, ನಾನು ಇದು ತಂದಿದ್ದೇನೆ ತೆಕ್ಕೊಳ್ಳಿ ಅಂತ. ಅಲ್ಲಿ ತನಕ ನಮಗೆ ಸ್ವಂತ ಲಾರಿ ಇರುವಾಗ ದಿನಕ್ಕೊಂದು ಬಗೆಯ ತಿಂಡಿ ತಿಂತ ಬಿಸ್ಕೆಟ್ ಚಾಕ್ಲೇಟ್ ತಿಂದಿನಂತ ನನ್ನ ಮಕ್ಕಳು 6 ತಿಂಗಳಿಂದ ಯಾರಾದರೂ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಂದು ಕೊಡ್ತಾರೆ, ಅದಕ್ಕೆ ಕಾಯ್ತಿದ್ದಂಥ ಆ ಸಂದರ್ಭ ಆಲೋಚನೆ ಮಾಡಬೇಕು ಅಲ್ವಾ? ಆ ತಾಯಿ, ನಾನು ನನ್ನ ದೊಡ್ಡ ಸ್ಥಿತಿಯನ್ನು ಹೇಳುವಂಥದ್ದಲ್ಲ, ನಾನು ಹೇಳುವಂಥದ್ದು. ಆ ತಾಯಿ ಏನು ಹೇಳಿದ್ರು ಅಂದರೆ,
ತಂದಂಥ ತಿಂಡಿಯನ್ನು ನಾನು ಹೇಳಿದೆ, ನೀವು ನನ್ನನ್ನು ನೋಡಲಿಕ್ಕೆ ಬಂದದವರು, ನಿಮ್ಮ ಪ್ರೀತಿ ಹಂಚಿದ್ದೀರಿ, ಆದರೆ ಇದನ್ನು ನಾನಿವತ್ತು ತೆಕ್ಕೊಂಡ್ರೆ ನಿಮಗೆ ನಾನನ್ನು ಕೊಟ್ಟದಕ್ಕೆ ನಾನು ನಿಮ್ಮಿಂದ ಲಂಚ ತೆಕ್ಕೊಂಡಾಗ ಆಗ್ತದೆ. ದಯವಿಟ್ಟು ಇದನ್ನು ಹಿಂದೆ ತೆಕ್ಕೊಂಡು ಹೋಗಿ. ಆದರೆ ಅವರಿಗೆ ಮನಸ್ಸು ಬರಲಿಲ್ಲ, ನಿಮಗೆ ತಂದದಲ್ಲ, ಆ ಮಕ್ಕಳಿಗೆ ಕೊಟ್ಟು ಬಿಡಿ. ನಾನು ಹೇಳಿದೆ, ಬೇಡ, ನನ್ನ ಮಕ್ಕಳಿಗೆ ಅದಕ್ಕೆ ಅರ್ಹತೆ ಇಲ್ಲ, ಅವರು ಇದನ್ನು ತಿಂದರೆ ಅದು ಋಣಭಾರ ಆಗ್ತದೆ. ಅಂಥ ಋಣಭಾರಗಳ ಅಗತ್ಯವನ್ನು ನಾನು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವರ ಮೇಲೆ ಹಾಕೋದಿಲ್ಲ ಅಂತ ಹೇಳಿದೆ. ಆದರೆ ಅವರು ಇವತ್ತು ನನ್ನ ಎದೆಯೊಳಗೆ ಋಣಭಾರ ಸಿಕ್ಸ್ತಾ ಉಂಟು. ನಾನು ನನ್ನ ಮಗನನ್ನು ನೋಡಿದೆ, 3 ವರ್ಷ ಪ್ರಾಯಕ್ಕಷ್ಟೇ ಅವರಿಗೆ. ಆಗ ಆ ಮಗುವಿನ ಕಣ್ಣಲ್ಲಿ ತುಂಬ ಒಂದು ಆಶೆ ಉಂಟಾಗ ನನಗೆ ಏನು, ನಾನು ಕ್ರೂರಿ ಯಾವುದು ಅಂತ ನನ್ನ ಮನಸ್ಸಿಗೆ ಅನಿಸ್ತು. ನಾನು ತೊಟ್ಟೆಯಿಂದ ಒಂದು ಪ್ಯಾಕೆಟ್ ಮಿಕ್ಸ್ಚರ್ ತೆಕ್ಕೊಂಡಿದ್ದೇನೆ. ನನಗೆ ಅದು ಇವತ್ತು ಕೂಡ ನನ್ನ ಎದೆಯೊಳಗೆ ಉಂಟು. ಅಂದರೆ ಆ ತಾಯಿ ಕಣ್ಣೀರು ಹಾಕ್ತಾ ನಾನು ಬೇಡುವ ದುವಾದಲ್ಲಿ ಪ್ರತಿದಿನ ನೀವಿರ್ತೀರಿ ಅಂತ ಹೇಳಿ ಹೋಗಿದ್ದಾರೆ. ಅಂತಹ ಬಹಳಷ್ಟು ದುವಾಗಳು, ಪ್ರಾರ್ಥನೆಗಳು ನನ್ನನ್ನು ಇಲ್ಲಿ ತನಕ ಬೆಳೆಸಿದ್ದು, ಅದಕ್ಕಿಂತ ದೊಡ್ಡದು ಏನು ಅಂತ ಅಂದುಕೊಂಡೆ. ನಾನು ಅಂದರೆ ಈಗಾಗಲೇ ಹೇಳಿದಾಗೆ ಕಾಲೇಜು ದಿನಗಳಲ್ಲಿ ಬಹಳಷ್ಟು ಬರೀತಿದ್ದೆ. ತರಂಗ ಪತ್ರಿಕೆಗಳಲ್ಲಿ 18ನೇ ವಯಸ್ಸಿನಲ್ಲಿ ತರಂಗದಲ್ಲಿ ಕತೆ ಪ್ರಕಟಾಗಿತ್ತು. ಆನಂತರ ನಾನು ಹೇಳಿದಾಗ 25 ವರ್ಷ ನಂತರ ನನಗೆ ಪೆನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗುವಂಥ ಒಂದು ಪರಿಸ್ಥಿತಿ ಬಂತು. ಈಗ ಒಂದು 4 ವರ್ಷದಿಂದ ನಾನು ಟೈಪಿಂಗ್ ಮಾಡ್ತಾ ಇದ್ದೇನೆ. ನನ್ನೊಂದು 35ಕ್ಕಿಂತ ಹೆಚ್ಚು ಕಥೆಗಳು ಪ್ರಕಟ ಆಗಿರ್ಬೋದು. ಮಗ್ಗ ಮತ್ತು ಆನೆ ಅಂತ 2 ಕಥಾ ಸಂಕಲನಗಳು ಬಂದಿವೆ. ಕೆಲವು ಕವನಗಳಿಗೆ ಪುರಸ್ಕಾರಗಳು ಸಿಕ್ಕಿವೆ. FPಯಲ್ಲಿ ಯಾವತ್ತೂ ನನಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಕೆಲವು ವಿಷಯಗಳನ್ನು ಬರೀತೇವೆ. ಮತ್ತು ಒಂದನೇ ಏನಾಗಿದೆ ಅಂದರೆ 25 ವರ್ಷಗಳಲ್ಲಿ ಕಥೆಗಿಂತ ಮಾತು ಜಾಸ್ತಿ ಇದೆ. ಈಗ ನೋಡಿದ್ದೀರಲ್ಲ, ಶುರು ಮಾಡಿದರೆ ನಿಲ್ಲಿಸಲಿಕ್ಕೆ ಕಷ್ಟ. ಯಾವ ಮಾತು ಹೆಚ್ಚಾಡಿಕೊಂಡು ಕಥೆ ಏನಾಗ್ತದೆ, ಮಾತು ಮತ್ತು ಕಥೆ ಅದು ಒಂದು ಬ್ಯಾಲೆನ್ಸಿಂಗ್ ಆಗಿರುವಂತಹ ಶಬ್ದ. ಯಾವಾಗ ಮಾತು ಜಾಸ್ತಿ ಆಗ್ತದೆ ಕಥೆ ಹಿಂದೆ ನಿಲ್ತದೆ. ಇವತ್ತು ಬಹುಶಃ ಆ ಒಂದು ಸ್ಟೇಜಲ್ಲಿ ಇರ್ತದೆ. ಇನ್ನು ಪುನಃ ಮಾತು ಕಡಿಮೆ ಮಾಡಿ ಕಥೆ ಹೆಚ್ಚು ಬರೀತಾರೆ. ನೀವು ಮೈಕ್ ಹಿಡಿಬೇಕು. ನನ್ನ ಕಿವಿ ಇದೆ ಅಲ್ವಾ, 2 ಕಿವಿಯೊಳಗೆ ನನಗೆ ಹಿಯರಿಂಗ್ ಏಡ್ ಇರುವಂಥದ್ದು. ನನ್ನ 2 ಕಿವಿಗಳು ಕೆಲಸ ಮಾಡ್ತಾ ಇಲ್ಲ. ಮೈಕಲ್ಲಿ ಗಟ್ಟಿ ಹೇಳಿದ ಮಾತ್ರ ನನಗೆ. ಮೇಡಮ್ ನಮಸ್ತೆ. ನೀವು ಇಷ್ಟು ಚೆನ್ನಾಗಿ ಭಾಷಣ ಮಾಡೋದನ್ನು ಹೇಗೆ ಕಲಿತ್ರಿ? ಸತ್ಯ ಹೇಳಬೇಕು ಅಂತ ಹೇಳಿದ್ರೆ 9ನೇ ಕ್ಲಾಸ್ನಲ್ಲಿ ನನ್ನ ಶ್ರೀಧರ ಮಾಸ್ಟರ್ನಲ್ಲಿ ಗರ್ಲ್ಸ್ ಹೈಸ್ಕೂಲಲ್ಲಿ ಕಲಿತೇನೆ. ಮಾಸ್ಟರ್ ನನ್ನ ಕ್ಲಾಸಲ್ಲಿ ಸ್ವಲ್ಪ ಹುಷಾರಿದ್ದೆ. ಆಗ ನಾನು ಸ್ವಲ್ಪ ಪಾಠ ಇತ್ಯಾದಿಗಳಲ್ಲಿ ಹುಷಾರಿದ್ದ ಕಾರಣ ನಾನೇನು ಮಾಡೋದಲ್ಲ ಅಂತ ಮಾಸ್ಟರ್ಗೆ ತೋರಿತು. ಮಾಸ್ಟರ್ ಒಂದಿನ ಸ್ವಾತಂತ್ರ್ಯದ ದಿವಸ ಮಾಸ್ಟರ್ ಬರೆದು ಕೊಟ್ಟರು. ನಾನು ಹೇಳಿದೆ, ನನಗೆ ಎದುರಿಗೆ ಕಟ್ಟದಿದೆ, ನಾನು ಬರೆದು ಕೊಡ್ತೇನೆ ಮಾರಾಯ್ತಿ, ನೀನು ಓದು ಅಂತ ಹೇಳಿದೆ. ಹೆಡ್ ಟೀಚರ್ ಹೇಗೆ ಕೂತಿದ್ದಾರೆ ವೇದಿಕೆ ಹತ್ರ. ಹೆಡ್ ಟೀಚರ್ ಹತ್ರ ಹೋಗಿ ನಿಂತೆ. ಇಲ್ಲೋ ಮೊದಲೇ ಕೈ ಕಾಲೆಲ್ಲ ನಡುತ್ತಾ ಇತ್ತು. ಅಧ್ಯಾಪಕರೇ ವಿದ್ಯಾರ್ಥಿಗಳಂತ ಹೇಳುವಾಗ ಹೆಡ್ ಟೀಚರ್ ಮಧ್ಯದಲ್ಲಿ ಇದ್ದಾಗಿ ಅಂತಹವಳು ನಾನಿವತ್ತು ಇಲ್ಲಿ ನಿಂತು ಮಾತಾಡ್ತೇನೆ ಅಂತ ಹೇಳಿದರೆ ಅದು ನಾನು ಹೇಳಿದ್ರೆ ಟ್ರೈನಿಂಗ್, ತರಬೇತಿ ಅನ್ನೋದು ಇನ್ನೊಬ್ಬರು ಕೊಡುವಂಥದ್ದಲ್ಲ, ನಮಗೆ ನಾವೇ ಕೊಟ್ಟುಕೊಳ್ಬೇಕು ಅಲ್ವಾ? ಭಾಷಣ ಮಾಡಲಿಕ್ಕೆ ಈಗ ನೀವು ಸ್ವಲ್ಪ ಬಂದಿರ್ತೀರಲ್ಲ, ನೀವು ಸಣ್ಣ ಹಾಕ್ಕೊಡುವಲ್ಲ, ನಿಮ್ಗೆ ಒಂದು ಸಣ್ಣ 2 ನಿಮಿಷ ಮಾತಾಡುವಲ್ಲ. ಭಾಷಣ ಮಾಡಲಿಕ್ಕೆ ಬಂದ ಕೂಡಲೇ ವೇದಿಕೆ ಹತ್ತಿ ಫಸ್ಟ್ ನೀವು ಮಾಡಬೇಕಾದ್ರೆ ನಾವು ಸಣ್ಣಕ್ಕೊಂದು ನಗು ನಕ್ಕು ಇಷ್ಟು ಜನರನ್ನು ನೋಡಿ ಅಲ್ಲಿ ಆ ನಗುವಿಗೆ ಪ್ರತಿಕ್ರಿಯೆಯಾಗಿ ಮುಗುಳ್ನ ಕೈಗೆ 1-2 ಕಡೆ ಕಾಣ್ತದೆ. ಅವರನ್ನು ಮಾತ್ರ ಫೋಕಸ್ ಮಾಡಿ, ಗೊತ್ತಾಯ್ತಾ? ಆ ನಗು ಮುಖ ನಿಮ್ಗೆ ಏನು ಕೊಡ್ತದೆ? ಆತ್ಮವಿಶ್ವಾಸ ಕೊಡ್ತದೆ. ಮತ್ತು ಯಾವುದೇ ಭಾಷಣಕ್ಕೆ ಹೋಗುವ ಮೊದಲು ಪ್ರಿಪೇರ್ ಆಗಿ ಹೋಗಿ. ಒಂದು ಸಭೆಯಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆ ಅಂತ ಹೇಳಿಕೊಂಡು ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಿಕ್ಕೆ ಹೋಗುವ ಬರೀ ಇದನ್ನು ಮಾತ್ರ ಹೇಳ್ಕೊಂಡು ಹೋಗೋದಲ್ಲ. ಯಾವುದು ನಮ್ಮಲ್ಲಿ ನೋಟಿಸ್ ಇದೆ ಅಲ್ಲ, ಅದನ್ನು ಮಾತ್ರ ಅಲ್ಲ. ಆರಂಭದ ಭಾಷಣಕಾರರಾಗಿ ನೀವು ಯಾವತ್ತೂ ನೀವೇನು ಹೇಳಬೇಕಾದ ಅನ್ನೋದನ್ನು ನೀವು ಸ್ಫುಟವಾಗಿ ಬರೆದು ತೆಕ್ಕೊಂಡು ಹೋಗಿ ಮಾತನಾಡುವ ಅಭ್ಯಾಸ ಮಾಡ್ತೀನಿ. ನನಗೆ ಮಾತಾಡಲಿಕ್ಕೆ ಗೊತ್ತಿದೆ ಅಂತ. ಅದಕ್ಕೂ ಮೊದಲು ನಾನು ತಯಾರಿ ಮಾಡಬೇಕು. ವಿಷಯದ ಬಗ್ಗೆ ಪೂರ್ಣ ತಯಾರಿ ಬೇಕು. ನಮ್ಮ ರೋಲ್ ಏನು? ಸ್ವಾಗತ ಅಂದರೆ ನಾವು ಹೇಗಿರ್ಬೇಕು? ಸ್ವಾಗತ ಮಾಡುವಂಥವರಿಗೆ ಇಷ್ಟು ಜನ ಇದ್ದಾರೆ, ಅವರ ಬಗ್ಗೆ ಏನು ಹೇಳಬೇಕು ಅನ್ನೋದನ್ನು ಮೊದಲೇ ಸಿದ್ಧ ಮಾಡಬೇಕು. ಧನ್ಯವಾದ. ಆದರೆ ಸಮಯ ಪ್ರಜ್ಞೆ ಕೂಡ ನಮ್ಮಲ್ಲಿ
ಅಲ್ವಾ? ನನಗೆ 1 ಗಂಟೆ ಹೇಳ್ತಾರೆ, ಅದು ನೆಕ್ಲೆಸ್ ಹೇಳಿದಾಗ 1 ಗಂಟೆನ ನಾನು ಇದರಲ್ಲಿ ಅಡ್ಜಸ್ಟ್ ಮಾಡ್ತಾ ಇರುವ ಅಂತ 2 ನಿಮಿಷ ಇದೆ. ಸಮಯ ಪ್ರಜ್ಞೆ ಅನ್ನೋದು ಕೂಡ ನಮ್ಮಲ್ಲಿ ಬೇಕು. ಮಾತಾಡಲಿಕ್ಕೆ ಗೊತ್ತಿದೆ ಅಂತ ಎದುರಿದ್ದವರನ್ನು ಬೋರ್ ಪಡಿಸುವುದಲ್ಲ. ಎದುರಿದ್ದ ಮುಖಗಳಲ್ಲಿ 4 ರಿಂದ 5 ಜನ ಆಕಳಿಕೆ ಮಾಡ್ತಾರೆ, ಆಕಳಿಕೆ ಶುರು ಮಾಡಿದ್ದಾರೆ ಅಂದ್ರೆ ಕೂಡಲೇ ನಿಲ್ಲಿಸಿದೆ. ನಾನಾಗ ನಿಲ್ಲಿಸಿದ್ದೇನೆ, ಯಾಕಂದ್ರೆ ಹಿಂದ್ಗಡೆಯಿಂದ 2 ಆಕಳಿಸಿ. ಬೇಸರ ಮಾಡಬೇಡಿ, ತಮಾಷೆ ಇದಷ್ಟೇ. ತಮಾಷೆಗೆ ತಗೊಳ್ಳಿ. ಲೈಫ್ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಡಿ, ಎಲ್ಲವನ್ನು ಹಗುರಾಗಿ ತಗೊಳ್ಳಿ. ಸೀರಿಯಸ್ ಆಗಿ ತಗೊಂಡ್ರೆ ತುಂಬಾ ಕಷ್ಟ. ನಾವು ಸೀರಿಯಸ್ ಆಗಿ ಎಲ್ಲೋ ಆಸ್ಪತ್ರೆ ಸೇರ್ಬೇಕಾಗ್ತದೆ ಅಲ್ವಾ? ತಯಾರಿರಿ, ನಿಮ್ಮೊಳಗೆ ನಿಮಗೆ ವಿಶ್ವಾಸ ಇರಲಿ, ಮಾತಾಡುವ ಬಗ್ಗೆ ತಯಾರಿರಿ. ವೇದಿಕೆಗೆ ಹತ್ತಿದ ಕೂಡಲೇ ಮುಖದಲ್ಲಿ ಒಂದು ಮುಗುಳು ನಗು ಇರಲಿ. ಆ ನಗುವಿಗೆ ಪ್ರತಿಸ್ಪಂದೆಯಾಗಿ ಸಿಕ್ಕುವಂತಹ ಇನ್ನೊಂದು ನಗು ನಿಮ್ಮ ಶಕ್ತಿನ ದುಪ್ಪಟ್ಟು ಮಾಡ್ತೀನಿ. ಖಂಡಿತ ಎಲ್ಲರಿಗೂ ಕೂಡ ಮಾತಾಡಿ, ನಾನು ಮಾತಾಡ್ತೀನಿ, ನಿಮಗೂ ಮಾತಾಡಿ. ಓಂ ಶ್ರೀ ಮಂಜುನಾಥಾಯ ನಮಃ. ನನಗೆ ಸ್ನೇಹಲತಾ ದಿವಾಕರ್ ಅವರು ನಮ್ಮ ರಂಗಚಿನ್ನಾರಿ ನಾಡಚಿನ್ನಾರಿ ಕಾರ್ಯಕ್ರಮದಲ್ಲಿ ಪರಿಚಯ ಇತ್ತು. ಮತ್ತೆ ಅನೇಕ ಕಡೆ ಕವಿಗೋಷ್ಠಿಗಳಲ್ಲಿ ಹೋಗುವಾಗ ಅವರನ್ನು ನೋಡಿ ಪರಿಚಯ ಇತ್ತು. ಆದರೆ ಅವರ ವಿಚಾರಗೋಷ್ಠಿ ಕಾರ್ಯಕ್ರಮ ನಾನು ಇವತ್ತು ಮೊದಲಾಗಿ ಕೇಳಿದ್ದು. ತುಂಬಾನೇ ಖುಷಿ ಆಯಿತು ಮೇಡಮ್. ಇನ್ನೂ ಒಂದು ಅರ್ಧ ಗಂಟೆ ಇದ್ರೆ ನಮಗೆ ಕೇಳುವಂತ ಆಸಕ್ತಿ. ನನಗೆ ಹಸಿವಾಗ್ತಾ ಇದೆ ಅಂತಾರೆ ನಿಮ್ಮನ್ನ ಬಗ್ಗೆ. ಮತ್ತೆ ಅಲ್ವಾ, ನೀವು 10 ಗಂಟೆಗೆ ಅವಲಕ್ಕಿ ಚಾ ಕುಡಿದಿದ್ದೀರಿ, ನಾನು ಬರೀ ಚಾ. ಮೇಡಮ್, ನಾವು ಇವತ್ತು 8:30 ಗಂಟೆಗೆ ಇಲ್ಲಿ ಮುಟ್ಟಿದ್ದೇವೆ. ಮತ್ತೆ ನಮ್ಮ ಜ್ಞಾನ ವಿಕಾಸದ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಬಹುದಾ? ಖಂಡಿತ. ಈಗಾಗಲೇ ನಾನು ಮೆನ್ಷನ್ ಮಾಡಿದ್ದೇನೆ, ಜ್ಞಾನ ವಿಕಾಸದ ಇಲ್ಲಿ ಮಾತ್ರ ಅಲ್ಲ, ಕಡತೂರು ಇತ್ಯಾದಿ ಕಡೆಗಳಲ್ಲಿ ನಡೆದ ಮಧ್ಯವರ್ಷ ಶಿಬಿರಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆ ಶಿಬಿರಗಳಲ್ಲಿ ಅಲ್ಲಿ ಬಂದಂತಹ ತಾಯಂದಿರ ಆ ಒಂದು ಅನುಭವ, ತಮ್ಮ ಕುಟುಂಬ ಯಾವ ಮಾದಕ ವ್ಯಸನದಿಂದ ದುಃಖಪಾಲಂತ ಚದುರಿದಂಥ ಕುಟುಂಬಗಳನ್ನು ಈ ಒಂದು ಜ್ಞಾನ ವಿಕಾಸ ಅಥವಾ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಪುನಃ ಅವರು ಮರಳಿ ಪಡೆದುಕೊಂಡಂಥ ಸಂತೋಷವನ್ನು ಅವರು ವೇದಿಕೆಗೆ ಹಂಚಿದ ನೋಡಿ ನಾನು